ಎಲ್ಲರಿಗೂ ನಮಸ್ಕಾರ. ನಾನು ಈ ನಾಟಕದ ಮೇಷ್ಟ್ರು. ಸುಮಾರು 45 ವರ್ಷಗಳಿಂದ ನೂರಾರು ನಾಟಕಗಳನ್ನು ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ನಿರ್ದೇಶನ ಮಾಡಿದ್ದೇನೆ. ಇವತ್ತು ನಿಮ್ಮೂರಿನ ಈ ವೇದಿಕೆಯಲ್ಲಿ ಶ್ರೀರಾಮಭಕ್ತ ಕೃಪಾ ಮಾತಾಡ್ತಾ ಇದ್ದೀನಿ ಇಲ್ಲಿ. ಇವತ್ತು ನಿಮ್ಮೂರಿನ ಈ ವೇದಿಕೆಯಲ್ಲಿ ಇವನು ಯಾವನು ಯಾಕೋ ಮಧ್ಯೆ ಒಳಗಡೆಯಿಂದ ಮೈಕ್ ತೊಡ್ಕೊಂಬ ಅಂತ ಹೇಳಿ ಕಳ್ಸವ್ರೆ. ನೋಡ್ದೆ ತಾನೆ, ಸುಮ್ಮನೆ ಹೊರಟೋಗು ಇಲ್ಲ ಸುಮ್ಮನೆ ನಿಂತ್ಕೋ. ಶ್ರೀರಾಮ ಭಕ್ತ ಕೃಪಾ ಯಾಕೋ ಮಧ್ಯೆ ನೀವು ಆ ಮೈಕ್ನಾಗ ಮಾತಾಡ್ಕೊಳ್ಳಿ, ನಾನು ಈ ಮೈಕ್ನಾಗ ಮಾತಾಡ್ತೀನಿ. ಯಾವ ಮೈಕ್ನಾಗ ಮಾತಾಡಿದ್ರು ಹೋಗೋದು ಒಂದೇ ಕಡೆನೋ. ಅಯ್ಯೋ ಈಗ ಹಂಗ್ ಮಾಡ್ಬಿಟ್ಟವ್ರ. ಮೊದ್ಲಿಂದ ಇರೋದು ಹಂಗೆ, ಸುಮ್ಮನೆ ನಿಂತ್ಕೋ, ಇಲ್ಲ ಅಂದ್ರೆ ಹೋಗ. ಸುಮ್ಮನೆ ನಿಂತ್ಕೋತೀಯಾ? ಸುಮ್ಮನೆ. ಶ್ರೀರಾಮ ಭಕ್ತ ಕೃಪಾಪೋಷಿತ ನಾಟಕ ಮಂಡಳಿ ಸದಸ್ಯರು ಶ್ರೀಕೃಷ್ಣ ಸಂಧಾನ ನಾಟಕದ ಗೆಜ್ಜೆ ಪೂಜೆಯನ್ನು ಏನಿವತ್ತು ತಮ್ಮ ಮುಂದೆ ಅಭಿನಯಿಸ್ತಾ ಇದ್ದಾರೆ. ಈ ನಾಟಕದಲ್ಲಿನ ಎಲ್ಲ ಪಾತ್ರಧಾರಿಗಳು ಅವಿದ್ಯಾವಂತರು, ಶಕುನಿ ಪಾತ್ರಧಾರಿ ಒಬ್ಬನ ಬಿಟ್ಟು. ಹಾಗಾಗಿ ಎಲ್ಲರಿಗೂ ಬಾಯಿಪಾಠ ಮಾಡಿ ಕಲಿಸಿರುವಂಥದ್ದು. ಈ ನಮ್ಮ ಕಲಾವಿದರು ಏನಾದರೂ ತಪ್ಪುಗಳು ಮಾಡಿದ್ರೆ ಹಂಸ ಕ್ಷೀರ ನ್ಯಾಯದಂತೆ ತಪ್ಪುಗಳನ್ನು ಮನ್ನಿಸಿ ಒಪ್ಪುಗಳನ್ನು ಮಾತ್ರ ಸ್ವೀಕರಿಸಿ ನಮ್ಮ ಈ ಕಲಾವಿದರನ್ನ ಆಶೀರ್ವಾದ ಮಾಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಈಗ ನಾಟಕವನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ಈಗ ನಾಟಕ ಶ್ರೀಕೃಷ್ಣ ಸಂಧಾನ, ಶ್ರೀಕೃಷ್ಣ ಸಂಧಾನ, ಶ್ರೀಕೃಷ್ಣ ಸಂಧಾನ. ಇದಕ್ಕೆ ಇಷ್ಟು ಒದ್ದಾಡ್ತಾ ಇದ್ದ? ಹೌದು ಮೇಷ್ಟ್ರೆ. ಸರಿ, ಕರಿ, ಎಲ್ಲರೂ ರೆಡಿ ಆಗಿದ್ದಾರೆ. ಅಯ್ಯೋ ಎಲ್ಲ ರೆಡಿಯಾಗಿ ನಿಂತೋರ್ ಮೇಷ್ಟ್ರೆ. ಕರಿ. ಏ ಬನ್ರೋ ಬೇಗ. ಎಲ್ಲ ಬಂದ್ರೇನಾ? ಮೇಷ್ಟ್ರೆ ಎಲ್ಲ ಬಂದ್ರು. ಏನೋ ನೀನೇನೋ ತಗೊಂಡ್ಬರ್ತಾ ಇದೆಯಲ್ಲೋ, ನೆಲಡಿಕೆ ಕೊಡ್ತಾ ಇದೆಯಲ್ಲೋ. ಈ ನಾಟಕದಲ್ಲಂತೂ ಒಂದ್ ಪಾತ್ರ ಕೊಡ್ಲಿಲ್ಲ, ಮುಂದಿನ ನಾಟಕದಲ್ಲಾದ್ರೂ ಕೊಡ್ಲಿ ಅಂತ ಲಂಚ ಕೊಡ್ತಾ ಇದೆಯಾ? ಗುರುದಕ್ಷಿಣೆ. ಆಯ್ತಪ್ಪ, ಒಳ್ಳೇದಾಗ್ಲಿ, ಆಶೀರ್ವಾದ ಮಾಡಿ. ಆಯ್ತು ಕಣ. ನೋಡೋ, ಮುಂದಿನ ನಾಟಕದಲ್ಲಿ ಒಳ್ಳೆ ಪಾತ್ರ ಕೊಡ್ತೀನಿ. ಆಮೇಲೆ ಇವ್ರಿಗೆಲ್ಲ ಅವಾಗ ನೀನು ಹೇಳ್ಕೊಡ್ತೀಯಂತೆ. ಮತ್ತೆ ಹೋಗ್ಲಿ ಬಿಡ, ನೀನು ಅಷ್ಟೋ ಇಷ್ಟೋ ಓದ್ಕೊಂಡಿದ್ದರಿಂದ ನನಗೆ ಸ್ವಲ್ಪ ಅನುಕೂಲ ಆಯ್ತು. ಅಯ್ಯೋ ಅಷ್ಟೋ ಇಷ್ಟೋ ಏನು, 7ನೇ ಕ್ಲಾಸು. ಪರವಾಗಿಲ್ವಲ್ಲೋ? ಫೇಲು. ಏನಿಲ್ಲ ಕಣ್ಬಿಡಿ. ಬಾರ, ಹಂಗೆ ಹೋಗ್ಬೇಡ. ಈ ಪುಸ್ತಕ ಇಟ್ಕೊಂಡು ಇವ್ರುಗಳು ಯಾರಾದ್ರೂ ಮಾತು ಮರ್ತ್ರೆ ಹಂಗೆ ಎತ್ಕೊಡ್ತಾರೆ. ಹಂಗಂದ್ರೆ ನಾನು ಚಿಕ್ಕ ಮೇಷ್ಟ್ರು ನೀ. ಸರಿ ಬಿಡಿ, ಬರ್ರು ಎಲ್ಲಾರ್ಗು ಐತೆ. ಒಪ್ಪಿಸ್ಕೋಬೇಕು. ಇದು ಒಂದು ಗುರುದಕ್ಷಿಣೆ ಏನೋ ಬೀಡಿ. ಮೇಷ್ಟ್ರೆ, ನೀವು ಪದೇ ಪದೇ ನಾಟಕದ ಮಧ್ಯೆ ಬೀಡಿ ಬೀಡಿ ಅಂತ ಎದ್ದೋಗ್ಬಾರ್ದಲ್ಲ, ಅದಕ್ಕೆ ಒಂದ್ ಬಂಡ್ಲು ಬೀಡಿ, ಒಂದ್ ಬೆಂಕಿ ಪಟ್ಟ ತಂದೀವ್ನಿ. ಒಪ್ಪಿಸ್ಕೊಳ್ಳಿ. ಸಾಧ್ಯವಾದ್ರೆ ಸೇದ್ಗಂಡೆ ಆಶೀರ್ವಾದ ಮಾಡಿ. ಸೇದ್ಗಂಡೆ ಆಶೀರ್ವಾದ ಮಾಡಿ ಅಂತ ಬೆಂಕಿ ಪಟ್ಟಣ ಇಲ್ವಲ್ಲೋ? ಇಲ್ವಾ? ಬೇಡ, ಆಮೇಲೆ ತಂದ್ಕೊಡಿ ಅಂತ. ಇವಾಗ ಹೋಗು, ಆಶೀರ್ವಾದ ಮಾಡಿ. ಆಯ್ತು, ಚೆನ್ನಾಗಿ ಮಾಡು. ಓಹೋ, ಇದೆ ಶಾಲುನೇ ಆಗ್ತಾ ಇದೆಯಲ್ಲೋ. ಶಾಲುನ ಹೊಸ್ಬಿಟ್ಟಲ್ಲೋ. ಏನಿಲ್ಲ, ಇದು ನಮ್ಮ ಮಾವ ನನ್ನ ಮದುವೆನಲ್ಲಿ ಕೊಡಿಸಿದ್ದು. ಅಟ್ಟದ ಮೇಲೆ ಧೂಳು ಹಿಡ್ಕೊಂಡು ಬಿದ್ದಿತ್ತು, ಅಲ್ಲಿ ಬಿದ್ದಿರೋ ಬದಲು ನೀವು ಹೆಗ್ಲ ಮೇಲೆ ಬಿದ್ದಿರ್ಲಿ ಅಂತ ಹಾಕಿನಿ. ಒಪ್ಪಿಸ್ಕೊಡಿ. ನಾನು ಬೇಡ, ತಗೊಂಡೋಗಪ್ಪ. ಎಷ್ಟೇ ನೀವು ಹಾಕೊಂಡ್ರೆ ರಾಜಕಳೆ ಬಂದ್ಬಿಡ್ತದೆ. ಧೂಳು ಇಟ್ಕೊಂಡು ಕೂತಿರ, ತಗೊಂಡೋಗಲೇ. ಮಡಿಕಳಿ ಇಲ್ಲಿ ಬಿಸಾಕಿರ್ತೀನಿ, ಆಮೇಲೆ ತಗೊಂಡೋಗು. ಮಾಡಿ ಏನ ಆಶೀರ್ವಾದ ಮಾಡು, ಚೆನ್ನಾಗಿ ಮಾಡು. ಗದೆಯಲ್ಲೋ ಮೇಷ್ಟೇ, ಆ ಸೀಸ್ತೋನು ತಂದಿರೋದೇ 2 ಗದೆ. ಒಂದನ್ನ ಆ ದುರ್ಯೋಧನ ಎತ್ಪಡಿಕೊಂಡ್ಬಿಟ್ಟವನೆ, ಇನ್ನೊಂದನ್ನ ದುಶ್ಯಾಸನ ಎತ್ಪಡಿಕೊಳ್ತಾರೆ ಅಂತ ಹೇಳ್ಬಿಟ್ಟು ನಾನೇನೆ ಬಟ್ಟೆ ಸದ್ದಲ್ಲಿ ಹೌಸ್ ಮಾಡಿಗೆ ನೀವು. ಆಮೇಲೆ ಪರ್ಮನೆಂಟ್ ಆಗಿ ಅಲ್ಲೇ ಉಳಿದೋದ್ರೆ ಕಷ್ಟ. ಅದು ಸೀನ್ಗೆ ಬರ್ಬೇಕಾದ್ರೆ ಮರೀದೆ ತಗೊಂಡ್ಬರ್ಬೇಕು ಅದನ್ನ. ಆಯ್ತು ಏನೋ, ಆಯ್ತು, ಎಚ್ಚರ ಇರ್ಲಿ. ಆಯ್ತು ಸರಿ. ಇದ್ಯಾಕೋ ಹಿಂಗ್ ಬಂದ್ ಬಿದ್ದೋದಲ್ಲೋ? ಸರ್ ಮೆತ್ಕಿದ್ದೀನಿ ಅಂತ ಎಳೆದು ಬಿಡ್ತಾವ. ಯಾವ ಹೇಳಿದ ಮೆತ್ಗಿದ್ಯಾ ಅಂತ? ಸರ್ ನಿಮ್ಗೋಸ್ಕರ
ಒಂದು ಉಂಗುರ ತಂದಿದ್ದೀನಿ ಸರ್. ಉಂಗುರ ತಂದಿದೆಯೇನು? ಅದೇನು ಬೆಳ್ಳಿದೋ ಬಂಗಾರದ ಸೀಸ್ನೊಂದು? ಅಯ್ಯ, ಬೆಳ್ಳಿದು ಅಲ್ಲ, ಬಂಗಾರದಲ್ಲ, ಸ್ನೀಲ್ಸೊಂದು ಅಲ್ಲ, ಮತ್ತೆ ಪಂಚಲೋಹದ್ದು. ಪಂಚಲೋಹದ್ದ? ನಂಗೇನಾದ್ರು ಬಂದದ ಪಂಚಲೋಹದ್ದು ಹಾಕ್ಕೊಳಕ್ಕೆ? ಬರಬಾರ್ದು ಅಂತ. ಏನು ಕಾಯಿಲೆ. ಹೇಯ್ ಕೊಡ ಇದು. ಸರಿ ಆಶೀರ್ವಾದ ಮಾಡಿ ಸರ್. ಹ್ಞೂ ಆಯಿತು, ಚೆನ್ನಾಗಿ ಮಾಡು. ಆಶೀರ್ವಾದ ಮಾಡಿ ಮೇಷ್ಟ್ರೆ. ನೋಡೋ ರಮಣ್ಣ, ಇರೋದರಲ್ಲಿ ವಿದ್ಯಾವಂತ ಅಂತಂದರೆ ನೀನೊಬ್ಬನೇ. ಆಮೇಲೆ ನಿನಗೂ ಆ ರಾಜಗೌಡ್ಗೆ ಆಗಲ್ಲ ಅನ್ನೋ ವಿಷಯ ಇಡೀ ಊರಿಗೆ ಗೊತ್ತದೆ. ನಿಮ್ಮಿಬ್ಬರನ್ನು ಒಂದು ಮಾಡಬೇಕು ಅಂತಲೇ ಊರು ಜನ ಎಲ್ಲ ಸೇರಿ ನಾಟಕ ಮಾಡಿಸ್ತಾವ್ರೆ. ಏನು ಹಿಂದೆ ನಡೆದಿದ್ದೆಲ್ಲ ಮರೆತು ನೀವು ಚೆನ್ನಾಗಿ ನಾಟಕ ಮಾಡಬೇಕು. ಈ ಮಾತನ್ನ ಅವ್ರಿಗೊಂದ್ಸರಿ ಹೇಳಿ ಮತ್ತೆ. ಇಲ್ಲೇ ಶುರು ಇಟ್ಕೊಡ್ರಲ್ಲ ತಿರುಗಿ. ನಿಮ್ಮಿಬ್ಬರನ್ನು ಒಂದು ಮಾಡೋಕ್ಕೆ ಅಂತ ಈ ನಾಟಕ ಮಾಡ್ತಾಯಿರೋ. ಸ್ವಲ್ಪ ಮೈ ಮೇಲೆ ಪ್ರಜ್ಞೆ ಇರಲಿ. ಹಾಂ, ಏಯ್ ಸ್ವಲ್ಪ ಅದೆಲ್ಲ ಹಳೇದೆಲ್ಲ ಮರೆತು ಚೆನ್ನಾಗಿ ಮಾಡೋಲ್ಲ. ಹಾಂ ಮಾಡು, ಸರಿ ಚೆನ್ನಾಗಿ ಮಾಡು. ನೀವೆಲ್ಲ ಅದೇನೇನು ತಂದಿದ್ದೀರೋ ಎಲ್ಲ ಮನೆಗೆ ತಂದು ಕೊಟ್ಬಿಟ್ರು. ನಿಂತ್ಕೊಡ್ರಿ, ಇನ್ನು ಸಾಕು, ಜಾಸ್ತಿ ಬೇಡ. ನೀನು ಇರಮ್ಮ, ಎಲ್ಲಿ ಬರ್ತಾ ಇದೀಯಾ? ನೀನು ಮಾಡ್ಬೇಕೆ ನಮ್ಮ ನಮಸ್ಕಾರ? ಅದು ಹಂಗಲ್ಲ ಮೇಷ್ಟ್ರೆ, ಹಾ. ನಾನು ಸಾಮಾಜಿಕದೊಳಲ್ವ್ರಾ? ಹಾಂ, ಅದಕ್ಕೆ ಡೈಲಾಗ್ ಮರ್ತೋದ್ರೆ ಬೈಬಾರ್ದಲ್ವಾ? ಅಂದರೆ ಗುರುಭಕ್ತಿಗಲ್ಲ. ಆಶೀರ್ವಾದ ಮಾಡಿ. ಆಯ್ತಮ್ಮ, ಒಳ್ಳೇದಾಗಲಿ, ಚೆನ್ನಾಗಿ ಮಾಡು. ಆಮೇಲೆ ಮೇಷ್ಟ್ರೆ, ಇದು ಪೌರಾಣಿಕ ನಾಟಕ. ನಾನು ಸಾಮಾಜಿಕದೋಳು. ಅದಕ್ಕೆ ನಾನು ಹೇಳ್ತಾ ಇದ್ದೀನಲ್ಲಮ್ಮ, ಈ ಕನ್ನಡಕ ಎಲ್ಲ ಹಾಕೊಂಡು ಬರೋಂಗಿಲ್ಲ. ಆ ಸೀರೆಗೆ ಬರಬೇಕಾದ್ರೆ ಅದನ್ನ ಬಿಚ್ಚಿಟ್ಟು ಬಂದ್ಬಿಡಮ್ಮ. ಯಾಕೆ ಮೇಷ್ಟ್ರೆ, ನಾನು ಚೆನ್ನಾಗಿ ಕಾಣಿಸ್ತಿಲ್ವಾ? ಚೆನ್ನಾಗಿ ಕಾಣಿಸ್ತಾ ಇದೆಯಾ? ಅದು ಇವಾಗ ಹಾಕಂಗಿಲ್ಲ, ಸಾಯಂಕಾಲ ಅಂತ ಗೊತ್ತಿಲ್ಲ ನಿಮಗೆ. ಏನಂದ್ರೆ? ಏನಿಲ್ಲಮ್ಮ, ಚೆನ್ನಾಗಿ ಕಾಣಿಸ್ತಾ ಇದೆ, ಅದು ಬಿಚ್ಚಿಟ್ಟು ಬಂದ್ಬಿಡಮ್ಮ. ನಾನು ಹಾಕೊಂಡ್ರೆ ಚೆನ್ನಾಗಿರಲ್ಲ, ಅದೇ ಅವಳು ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಏನಮ್ಮ? ಬಿಚ್ಚಿಟ್ಟು ಬರ್ತೀನಿ ಅಂದೆ. ಆಯ್ತು. ನೋಡ್ರಿ, ಇವನು ಅಲ್ಲಾಡ್ಸ್ಕೊಂಬಂದ. ನಿನ್ನೆ ಎಲ್ಲ ಒಳ್ಳೆ ಗಿಣಿ ಪಾಠ ಹೇಳ್ದಂಗೆ ಹೇಳಿದ್ದೀನಿ. ಒಡವೆ ವಸ್ತ್ರ ಎಲ್ಲ ಬಿಚ್ಚಿಟ್ಟು ಬಂದರು, ನಾಳೆ ಗೆಜ್ಜೆ ಪೂಜೆ, ಯಾರಾದರೂ ಹೊಡ್ಕೊಂಡೋದ್ರೆ ಕಷ್ಟ ಅಂತ. ಇವನು ಅಲ್ಲಾಡ್ಸ್ಕೊಂಬರ್ತಾವ. ಇದನ್ನ ನೋಡಪ್ಪ, ನನಗೆ ಮೊದಲೇ ಈ ಹಾರ್ಮೋನಿಯಂ ಮೇಲೆ ಇಟ್ಟಿರ್ತೀನಿ. ಏನು ನಾಟಕ ಮುಗಿದ ಮೇಲೆ ಮರೀದೆ ತಗೊಂಡೋಗೋ ಜವಾಬ್ದಾರಿ ನಿಂದೆ. ಹಾಂ, ಅದು ನಿಮಗೆ ನಾನು ವಾಚೇನೋ ಗುರುದಕ್ಷಿಣೆ. ಓಹೋ, ವಾಚೆ ಕೊಡ್ತಾ ಇದೆಯಲ್ಲೋ. ಪರವಾಗಿಲ್ಲಪ್ಪ, ಒಳ್ಳೇದಾಗಲಿ. ಕೆಟ್ಟೋಗ್ಬಿಟ್ಟದೆ, ರಿಪೇರಿ ಮಾಡಿಸ್ಕೊಂಡು ಕಟ್ಕೊಳ್ಳಿ. ಈಗ ಆಶೀರ್ವಾದ ಮಾಡಿ. ಕೆಟ್ಟೋಗಿರೋ ಗಡಿಯಾರ ಕೊಟ್ಟಿದೀಯಾ? ಕೆಟ್ಟದಾಗ ಮಾಡಬೇಡ. ಏನಾದರೂ ಹೆಚ್ಚು ಕಡಿಮೆ ಮಾಡಿದೆ ಅಂತಂದರೆ ಎಲ್ಲರ ಮುಂದೆ ಹರಾಜು ಹಾಕ್ಬಿಡ್ತೀನಿ. ಹಾಂ, ಚೆನ್ನಾಗಿ ಮಾಡು. ನೋಡ್ರಿ, ಗುರುಭಕ್ತಿಗೆ ಇನ್ನೊಂದು ಹೆಸರೇ ನಮ್ಮ ಪಟೇಲ್ರ ಮಕ್ಕಳು. ನಮೋ ನಮಃ. ತಲುಪ್ತು. ಮೇಷ್ಟ್ರೆ, ನಾನು ಆಶೀರ್ವಾದ ತಗೋಬೇಕಾ? ಬೇಡ, ನಾನು ಇನ್ನೂ ಒಂದೆರಡು ದಿವಸ ಬದುಕಬೇಕು ಅಂತಿದ್ದೀನಿ. ನನ್ನ ಪಾದ ಮುಟ್ಟೋದೇ ಬೇಡ, ನಡಿ. ಆಯ್ತು ಮೇಷ್ಟ್ರೆ. ನೋಡ್ರ, ನಾವಿವತ್ತು ಮಾಡ್ತಾ ಇರೋದು ನಾಟಕ ಅಲ್ಲ. ಅಂದ್ರೆ ಗೆಜ್ಜೆ ಪೂಜೆ ಕಂಡ್ರು. ಜನ ನೋಡಿದ್ರೆ ಒಳ್ಳೆ ನಾಟಕ ಸೇರಿದಂಗೆ ಸೇರವ್ರೆ. ಈ 10 ಹಳ್ಳಿ ಜನದ ಮುಂದೆ ನೀವು ಚೆನ್ನಾಗಿ ಮಾಡಿ ಸೈ ಅನ್ಸ್ಕೋಬೇಕು. ಆಮೇಲೆ ನನಗೆ ಸರ್ಕಾರದವ್ರು ಹೋದ ವರ್ಷ ಕೊಟ್ಟರಲ್ವ ರಾಜ್ಯೋತ್ಸವ ಪ್ರಶಸ್ತಿ, ಅದ್ರ ಗೌರವ ಹೆಚ್ಚಿಸ್ಬೇಕು. ಏನಂತೀರಾ? ಆಯ್ತು ಮೇಷ್ಟ್ರೆ, ನಿಮ್ಮನ್ನ ಹಂಗೆ ಇವತ್ತು ಬಿಟ್ಟು ಬಿಡ್ತೀವಿ. ಗೊತ್ತಪ್ಪ, ನಾನು ಎತ್ತು ಬಿಟ್ಬಿಡ್ತೀರಾ ಅಂತ. ನನ್ನ ಎತ್ತೋದು ಬೇಡ, ನಾಟಕನೇ ಎತ್ರಿ ಅಷ್ಟೇ ನಾನು ಹೇಳೋದು. ಆಮೇಲೆ ಇನ್ನೊಂದು ವಿಚಾರ, ಅಲ್ಲೊಂದು ಇಲ್ಲೊಂದು ಮಾತು ಮರೆತ್ರೆ ನಾನು ಹೇಳ್ಕೊಡಕ್ಕೆ ಹೋಗಲ್ಲ. ಏನು, ನೀವೇ ಆ ಸಮಯಕ್ಕೆ ತಕ್ಕಂಗೆ ಏನಾದರೂ ಸರಿದೂಗಿಸ್ಕೊಂಡು ಹೋಗ್ರಿ. ಅದು ಆಗಲಿಲ್ಲ ಅಂತಂದರೆ ಆ ಸಂಗನಿಗೆ ಹೇಳಿ ಪುಸ್ತಕ ಕೊಟ್ಟಿದ್ದೀನಿ, ಅವ್ನು ಹೇಳ್ಕೊಡ್ತಾನೆ. ಆಯ್ತೇನ್ರ? ಒಳ್ಳೇದೇನಪ್ಪ, ಚೆನ್ನಾಗಿ. ಹಾಂ, ಶುರು ಮಾಡದ? ಏನ ಮಂಗಳಾನ? ಪ್ರಾರಂಭಕ್ಕೆ ಅಪಶಕ್ನ ನುಡಿತೀಯಲ್ಲ, ಅನಿಷ್ಟ ಮಾಡಿದೆ. ಪ್ರಾರ್ಥನೆ ಅಲ್ವೇನೋ? ಓ, ಮೊದ್ಲು ಮಾಡೋದೇ ಪ್ರಾರ್ಥನೆ ಅಲ್ವ್ರ? ಹೌದು. ಯಾವನೇನು ಶುರು ಮಾಡ್ರ. ನಿರ್ಮಲ ಸೂರ್ಯಗಳೋಜ್ವಲ ಧರಣಿ, ಜನಕ ಜನನಿ ಜನನಿ, ಜನಕ ಜನನಿ ಜನನಿ, ನೀಲ ಸಿಂಧು ಜಲದೌತ ಚರಣದ ಅನಿಲ ವಿಕಂಪಿತ ಶ್ಯಾಮಲಾಂಚಲ, ದೇವಿ ಭುವನ ಮನ ಮೋಹಿನಿ, ನಿರ್ಮಲ ಸೂರ್ಯ ಕರೋಜ್ವಲ ಧರಣಿ, ಜನಕ ಜನನಿ ಜನನಿ, ಜನಕ ಜನನಿ ಜನನಿ,
ಜನಕ ಜನನಿ ಜನನಿ. ಶ್ರೀರಾಮಭಕ್ತ ಕೃಪಾಭೂಷಿತ ನಾಟಕ ಮಂಡಳಿ ಕಿ ಶ್ರೀರಾಮಭಕ್ತ ಕೃಪಾಭೂಷಿತ ನಾಟಕ ಮಂಡಳಿ ಕಿ ಶ್ರೀರಾಮಭಕ್ತ ಕೃಪಾಭೂಷಿತ ನಾಟಕ ಮಂಡಳಿ ಕಿ. ಏಯ್ ಎಲ್ಲ ಮೆಸ್ಟ್ರೆ ಜೈ. ಏಯ್ ಎಲ್ಲ ಹೋದ್ರು ಹೋಗ. ಏ ಕೃಷ್ಣ ರುಕ್ಮಿಣಿ ಬಂದ್ರೋ. ಓ ಏನಪ್ಪ ಈ ಅಮ್ಮ ಬರ್ಬೇಕಾದ್ರೆ ಕೆಂಪ್ಕೊಂಡು ಬರ್ತಾ ಇದೆ. ಇದೇನಮ್ಮ ಕೆಮ್ತಾ ಇದೆಯಲ್ಲಮ್ಮ? ಅದು ಮೇಷ್ಟ್ರೆ ಹಾ. ಒಂದು ವಾರದಿಂದ ಪ್ರೋಗ್ರಾಮ್ ಹೋಗಿ ಹೋಗಿ ಹಾ. ಗಂಟ್ಲೆಲ್ಲ ಕೆಟ್ಟೋಗೈತೆ ಮೇಷ್ಟ್ರೆ. ಅದಕ್ಕೆ ನಾಟಕ ದಿನ ಎಲ್ರ ಹಾಡು ಹಾಡ್ಬಿಡ್ತೀನಿ ಮೇಷ್ಟ್ರೆ. ಎಲ್ರ ಹಾಡು ಹಾಡಕ್ಕೆ ಹೋಗ್ಬೇಡಮ್ಮ, ಅವ್ರವ್ರ ಹಾಡು ಅವ್ರು ಹಾಡ್ತಾರೆ. ಆಮೇಲೆ ನೀನು ಹಾಡಲಿಲ್ಲ ಅಂತಂದ್ರು ಈ ನಾಟಕ ಮುಗಿಸ್ತೀನಮ್ಮ. ಅದು ಹೆಂಗಾಯ್ತದೆ ಮೇಷ್ಟ್ರೆ? ಗ್ಯಾಚ್ ಪುರ್ಚೋದಿನೇ ಈ ಅಮ್ಮ ಆಡಕ್ಕಿಲ್ಲ ಕುಣಿಯಕ್ಕಿಲ್ಲ ಅಂದ್ರೆ ನಮ್ಗೆಲ್ಲ ಪ್ರಾಕ್ಟೀಸ್ ಆಗೋದು ಬೇಡವಾ? ಆ ಅಮ್ಮ ಹಾಡ್ಬಿಟ್ರೆ ಪ್ರಾಕ್ಟೀಸ್ ಆಗೋಯ್ತದ? ಅಂದ್ರೆ ನೀವ್ ಹೇಳೋದೇನು ನಮ್ ನಾಟಕ ಯಾಕೆ ಕುಟ್ಟು ಹೋಗ್ಬಿಡ್ಲಿ ಅಂತಲ್ಲ? ಲೇ ಚೆನ್ನಾಗಿ ಬರ್ಲಿ ಅಂತಲೇನೋ ನೋಡೋ. ಈಗ ಈ ಅಮ್ಮನ್ನ ಹಾಡು ಅನ್ನೋದು, ಈ ಅಮ್ಮ ಈ ಕೆಟ್ಟ ಗಂಟ್ಲಾಗ ಹಾಡಕ್ ಶುರು ಮಾಡಿದ್ರೆ ಕುಂತಿರೋ 10 ಜನನು ಎದ್ದು ಹೊತ್ಕೊಂಡು ಹೊರಟೋಯ್ತಾರೆ ಅಷ್ಟೇ. ಬಿಡಂಗಿಲ್ಲಮ್ಮ. ಸ್ವಲ್ಪ ಡ್ಯಾನ್ಸ್ಗೆ ಅಡ್ಜಸ್ಟ್ ಮಾಡ್ಕೊಬಿಡು, ಹಾಡೆಲ್ಲ ಅವನು ಹಾಡ್ಕೊಂಡು ಹೋಗ್ತಾನೆ. ಆಯ್ತು ಬಿಡಿ ಮೇಷ್ಟ್ರೆ. ಆಯ್ತೇನೋ? ಏನ ಕಿವಿ ಕೇಳಿಸಲ್ಲ. ಕೇಳಿಸುತ್ತೆ. ಈಗ ಆ ಅಮ್ಮನ ಹಾಡು ನಾಟಕ ದಿವಸ ಆ ಅಮ್ಮ ಹಾಡ್ತಾಳೆ, ನೀನು ಹಾಡ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು. ಏನು ಎರಡ್ರದು? ಏನು ಎರಡರದು? ಕೈ ಇಳಿಸು ಅಂದರೆ ಇಬ್ಬರದು ಅಂತನಾ? ನಿನ್ನ ಹಾಡು ನೀನು ಹಾಡೋ, ಆ ಅಮ್ಮನ ಹಾಡ ನಾಟಕ ದಿವಸ ಹಾಡ್ತಾಳೆ ಅಮ್ಮ, ಡ್ಯಾನ್ಸ್ ಮಾಡುತ್ತೆ. ಇದು ಅಪ್ಪನ್ ಬಿಟ್ಟಿದ್ ಮಾತು. ಏ ಏ ಏ ಎಲ್ಲ ಸಿಗ್ತಾ ಇದೆಯಾ ಅದನ್ನ? ಈಗ ಈ ಅಮ್ಮನ ಹಿಡ್ಕೊಂಡು ಕುಣಿಬೇಕಲ್ರಿ? ಲೇ ಕುಣಿಬೇಕಾದ್ರೂ ಆ ಕೊಳಲ್ ನಿನ್ನ ಕೈಲಿರ್ಬೇಕು. ಒಂದು ವೇಳೆ ನಿನ್ನ ಕೈಲಿ ಬಿಲ್ಲು ಬಾಣ ಕೊಟ್ರೆ ಜನ ಏನೋ ಅಂತಾರೆ, ಏನಂತಾರೆ? ರಾಮ ರಾಮ ಅಂತಾರೆ. ಮತ್ ನಾನು ಯಾವ್ದು ಹಿಡ್ಕೋಬೇಕೀಗ? ಆ ಕೊಳಲ್ ನಿನ್ನ ಕೈಲಿರ್ಲಿ ಅಷ್ಟೇ. ಹಾಂ ಸರಿ, ಶುರು ಮಾಡ್ರಿ. ಅತಿ ಮಧುರ ಅನುರಾಗ, ಅತಿ ಮಧುರ ಅದ್ಯಾಕೋ ಅಮ್ಮನ್ ನಂಗೆ ಎಳ್ದು ಬಿಟ್ಬಿಟ್ಟಲು? ಮೇಷ್ಟ್ರೆ, ಆ ಅಮ್ಮನ ಕೈಯ ಹಿಂಗ್ ಹಿಡ್ಕೊಂಡ್ರೆ ಆ ಅಮ್ಮನೇ ಗಿರ ಅಂತ ತಿರುಗಬೇಕಲ್ಲ? ಹ್ಞೂ, ಗಿರ ಅಂತ ತಿರ್ಗಾಕ ಅದೇನು ರಾಗಿ ಮಿಷಿನ್ ಕೆಟ್ಟೋಯ್ತೇನೋ? ಇವನು ಯಾವನ ಇವನು? ಒಂದು 4 ಸಿನಿಮಾ ಟೆಂಟ್ಗಳಲ್ಲಿ ನೋಡ್ಬಿಡ್ತೀರಾ, ಸಿನಿಮಾದಲ್ಲಿ ಕುಡ್ದಂಗೆ ಕುಡಿಬೇಕು ಅಂದ್ರೆ ಹೆಂಗೋ? ಸರಿ ನಡಿ ತೋರಿಸ್. ನೀವು ಹೇಳ್ಕೊಡ್ತೀರಾ? ಹಾಂ ನೋಡ್ಕೋ ಸರಿಯಾಗಿ. ಹಾ. ಇಲ್ಲಮ್ಮ ಸ್ವಲ್ಪ ಹೇಳ್ಕೊಟ್ಬೇಡ. ಗೊತ್ತಾಯ್ತು ಬಿಡ್ರಿ. ಏನು ಗೊತ್ತಾಯ್ತೋ? ಇನ್ನೂ ಏನು ತೋರಿಸ್ತಾ ಇಲ್ವಲ್ಲ? ಹಾಂ ನೋಡ್ಕೋ. ಗೊತ್ತಾಯ್ತು ಬಿಡ್ರಿ. ಏಯ್ ಒಳ್ಳೆ 7 ತಿಂಗಳು ಬಿಡ್ತು ಅಂತಾರೆ ಆಡಬೇಡ, ನೋಡ್ಕೊಳೋ. ನೋಡು ಕೈ ಹಿಂಗೆ ಬರ್ತದೆ, ಹಿಡ್ಕೊಂಡು ಸುಮ್ಮನೆ. ಗೊತ್ತಾಯ್ತು ಬಿಡ್ರಿ. ಓ ನನ್ನ ಕೈಲಾಗಲ್ಲಪ್ಪ, ನಾನೆಲ್ಲ ಅಮ್ಮನ ಮುಟ್ಬಿಡ್ತೀನಿ ಅಂತ ಒದ್ದಾಡ್ ಸಾಯ್ತಾವನ್ರಿ. ಮತ್ತೆ ಸುಮ್ಮನೆ ಬಿಟ್ಬಿಡ್ತಾನ? ಅವನೇನೆ ಅಮ್ಮನ ದುಡ್ಡು ಕೊಟ್ಟು ಕರ್ಸಿರೋದು. ಇನ್ನೇನು ನಾನು ಕಳ್ಸಕ್ಕಾಯ್ತದನ? ಸುಮ್ಮನೆ ಕೂತ್ಕೊಳ. ಇವನಪ್ಪ ಮಧ್ಯೆ ಏಯ್ ನೀವೆಲ್ಲ ಹಿಂಗೆ ಹೊರಟೊಟ್ಟಾಗಿ ಆಡಿದ್ರೆ ಅಮ್ಮ ಅಷ್ಟೇ ನಾಟಕಕ್ಕೆ ಕೈ ಕೊಡ್ತಾರೆ ಅಷ್ಟೇ. ಸ್ವಲ್ಪ ನಯನಾಜಕ್ಕಾಗಿ ಇದು ಮಾಡು. ನಾನು ಮೇಟ್ರು. ಅನ್ಕೊಂಡು ಆಗ್ಬಿಟ್ಲ ಅಂತ. ಯಾರ ಮಿಡ್ಕಿ ಲೈಟೆಲ್ಲ ಆಫ್ ಮಾಡ್ರಲ್ಲ? ಏಯ್ ಯಾಕೋ ಆ ಲೈಟೆಲ್ಲ ಆಫ್ ಮಾಡಿಸ್ತಲ್ಲೋ? ಮೇಷ್ಟ್ರೆ, ಮೊದ್ಲೇ ಅಮ್ಮ ಕೈ ಸಿಗ್ತಾ ಇಲ್ಲ, ಅದ್ಯಾವುದೋ ಮಿಣ್ಕಿ ಲೈಟ್ ಹಾಕ್ಸ್ಬಿಟ್ಟಿದ್ದೀರಾ, ಕಣ್ಗೂ ಕಾಣ್ದಂಗೆ ಯಾಕೆ ತಗೋ ಹೊಡೋಯ್ತೋಳಲ್ರಿ. ಆ ಅಮ್ಮ ಕೈಗೆ ಸಿಗ್ಲಿ ಅಂತ ಕರ್ಸಿದೀವೋ ಇಲ್ಲ ನಾಟಕ ಮಾಡ್ಲಿ ಅಂತ ಕರ್ಸಿದೀವೋ? ನಾಟಕ ಮಾಡ್ಲಿ. ಮತ್ತೆ ಕೈಗೆ ಸಿಗ್ತಾ ಇಲ್ಲ ಅಂತೀಯಾ? ಯಾವನವನು ನೋಡೋ, ನಾನು ಸಂಘ ಇಬ್ಬರು ಬಂದು 4 ಗಂಟೆಗೆ ಬಂದು ಆ ಲೈಟ್ಗಳೆಲ್ಲ ಹಾಕ್ಸಿದ್ವಿ, ಹಸಿರು ಹಳದಿ ಕೆಂಪು ಅದೆಲ್ಲ ಇದ್ರೆ ನೀವು ಚೆನ್ನಾಗಿ ಕಾಣಿಸ್ತಿರೋ. ನೀನು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಾ ಗೊತ್ತಾ ಇವಾಗ? ಅದೆಲ್ಲ ಇರಲಿ. ಆ ಹಸಿರು ಹಳದಿ ಕೆಂಪು ಎಲ್ಲ ಹಾಕ್ರಿ, ಎಲ್ಲ ಇರಲಿ. ಕರೀದು ಹಾಕಪ್ಪ. ಅವ್ರು ಹಾಕ್ತಾರೆ, ನೀನು ಮಾಡಲೆ. ಹಿಡ್ಕೊಳ್ಳಿ. ಅದೇನಲ್ಲಿ ಹಾಡೆಲ್ಲ ಅಷ್ಟು ಚೆನ್ನಾಗಿ ಆಡ್ಬಿಟ್ಟು ಕೊನೆಯೆಲ್ಲ ಹಾಲಾಪ ಒಳ್ಳೆ ಈ ಸರತ್ತಲ್ಲಿ ನಾಯಿಗಳು ಬಡ್ಕೊತಾವಲ್ಲ ಹಂಗೆ ಬಡ್ಕೊತಾವನೆ. ಯಾವನಲ್ಲಿ ಹೇಳ್ಕೊಡ್ತೀನಿ ಕೇಳಿಸ್ಕೊ. ಜೇನಿನ ಹೊನಲೆ ಉಕ್ಕುವ
ಒಲವೇ ಸುಖದ ಅದ್ಯಾಕೋ ಯಮ್ಮನ್ ನಂಗೆ ಎಳೆದ್ಬಿಟ್ಬಿಟ್ಟಲ್ಲೋ ಅಲ್ವಾ ಯಮ್ಮನ್ಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಈ ಗೆಜ್ಜೆ ಪೂಜೆಗೆ ಕೊನೆ ನಾಟಕನೇ ಆಗಂಗಿಲ್ಲ. ಏನು ಮನುಷ್ಯ ನೀವು ಅಮ್ಮ, ಏನಾದರೂ ಏಟಾಯ್ತಾ ಹಂಗಮ್ಮ? ಮೇಷ್ಟ್ರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಬ. ಈ ಊರುಗಳಲ್ಲಿ ಗೆಜ್ಜೆ ಪೂಜೆ ನಾಟಕ ಅಂತಂದರೆ ಒಂಥರ ಊರಬ್ಬ ಇದ್ದಂಗೆ. ಆಮೇಲೆ ಅಕ್ಕಪಕ್ಕ ದೂರನವ್ರು ಕರೆದಿರ್ತಾರೆ, ನೆಂಟ್ರಿಸ್ಟ್ರು ಎಲ್ಲ ಬಂದಿರ್ತಾರಲ್ಲ, ಅವ್ರ ಮುಂದೆ ಏನೋ ಉತ್ಸಾಹದಲ್ಲಿ ಎಳೆದಾಡ್ಬಿಟ್ಟವನೆ. ಆಮೇಲೆ ಇನ್ನೊಂದು ವಿಚಾರ ನಮ್ಮ ಈ ಕಡೆ, ಈ ಪ್ಯಾಟೆ ಹೆಣ್ಮಕ್ಳು ನೋಡ್ತಾ ಇರೋದು ಇದೇ ಮೊದಲನೇ ಸಾರಿ, ಅದಕ್ಕೆ ಹಂಗೆ ಆಡ್ತಾವನೆ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಬ. ಏಯ್, ಆಯ್ತು ಮೇಷ್ಟ್ರೆ. ನೀನು ಪದ ಆಡಿ ಸಾಕು, ಹೋಗಿ ಬಿದ್ಕೋ ಅಲ್ಲಿ. ಇನ್ನು 2 ಸಾಲವೇ. ಓ, ನೀನು 2 ಸಾಲ ಆಡಕ್ಕೆ ಹೋದ್ರೆ ಅಮ್ಮ ಗೊಟಕ್ಕಂತಾಳೆ. ಹೋಗಲೇ, ಹೋಗ ಹೋಗು ಹೋಗು. ಕೂತ್ಕೊಳಕ್ ಹಂಗ ಒದ್ದಾಡ್ ಸಾಯ್ತಾವನಲ್ಲೂ. ಹಾಸನದಾಗೆ ಮಳೆ ಆಗೈತೆ. ಹಾಸನದಾಗ ಮಳೆ ಆದ್ರೆ ಈ ನನ್ನ ಮಗನೇ ಏನು ದೊಡ್ಡ ರೋಗ ಇಲ್ಲಿ ಕೂತ್ಕೊಳಕ್ಕೆ? ಅದು ಸುಸ್ತದೆ. ಏನು ಸುಸ್ತದೆ? ಬೈಲ್ಸೇನು? ಅದೇ. ಲೇ, ಇಷ್ಟು ಬಾಧೆ ಇಟ್ಕೊಂಡು ಈ ಪಾಡು ಬೀಳ್ತಾ ಇದೆಯಲ್ಲ ಲೇ. ಹೇ, ಪರಮಾತ್ಮ, ನಾಳೆ ಪ್ರಾಕ್ಟೀಸ್ ಬರಬೇಕಾದ್ರೆ ಯಾರನ್ನಾದ್ರೂ ಕೇಳಿ ಒಂದು ಕಾರ್ ಟ್ಯೂಬಿಸ್ಕೊಂಡು ಅದಕ್ಕೆ ಗಾಳಿ ಹೊಡ್ಕೊಂಡು ತಂದಾಕೊಂಡು ಕೂತ್ಕೋ. ಹೋಗವಾಗ ಹಂಗೇ ಗಾಳಿ ಬಿಟ್ಕೊಂಡು ಹೋಗು, ಆಯ್ತೇನೋ? ಆಯ್ತಾ ಮೇಷ್ಟ್ರೆ ಹಾ. ಎತ್ಕೊಳ್ಳ. ನೀನು ಕರ್ಸಿರೋದೇ ಅದಕ್ಕಲ್ವೇನಮ್ಮ? ಹಂಗಲ್ಲ ಮೇಷ್ಟ್ರೆ, ಹಾ. ಕೃಷ್ಣ ನಗ್ತಿರ್ಬೇಕಲ್ಲೂರ. ನೋಡ್ರಿ, 45 ವರ್ಷದಿಂದ ಪೌರಾಣಿಕ ನಾಟಕ ಮಾಡ್ತಾ ಇರೋ ಪೌರಾಣಿಕ ನಾಟಕದ ಮೇಷ್ಟ್ರು ನಾನು. ಈ ಸಾಮಾಜಿಕ ದಾಯಮ್ಮ ಬಂದು ನನಗೆ ಹೇಳ್ಕೊಡಂಗೆ ಮಾಡಿಟ್ರು ಈ ನನ್ನ ಮಕ್ಕಳು. ಏಯ್, ಯಾವನ ಅವನು ಪರಮಾತ್ಮ? ನಗೋ. ಹಿಂದೇಕೆ ಸ್ವಾಮಿ ಹೀಗೆ ನಗುತ್ತಿರುವಿರಿ? ಅವನು ಬಾಧೆ ಅವನಿಗೆ ಇನ್ನೆಂಗಮ್ಮ ನಗ್ತಾನೆ ಅವನು. ಹಂಗೇನಿಲ್ಲ ದೇವಿ, ದೂತರ ಕುಟಿಲ ಕಾರ್ಯಸ್ಥಾನದ ಬುದ್ಧಿ ಸತುರತೆಯನ್ನು ಕಂಡು ನಗ ಬಂತು ದೇವಿ. ಹಾಗಾದರೆ ನನ್ನಿಂದ ಏನಾದರೂ ಅಪಚಾರವಾಯಿತೆ? ಬೇಡಿ ಬಂದವರಿಗೆಲ್ಲ ನೀಡುವುದಕ್ಕಾಗಿ ನೀನಿರುವಾಗ ನೀನು ಯಾವ ಸಾರ್ಥವನ್ನು ಸಾಧಿಸಿಕೊಳ್ಳಬಲ್ಲೆ? ಇದೆಲ್ಲ ದುಷ್ಟರ ಕುಟಿಲ ಕಾರ್ಯ ಸಂಧಾನವಷ್ಟೇ. ನಿಮ್ಮ ಒಗಟಿನ ಮಾತುಗಳೊಂದು ನನಗೆ ಅರ್ಥವಾಗುತ್ತಿಲ್ಲ ದೇವ. ದೇವ, ಪ್ರಾಣನಾಥ. ಇವನೇ ಕೃಷ್ಣ, ಅದು ಹೆಂಗೆ ಗೊತ್ತಾದ ಗೊತ್ತೇನೋ? ಓಹೋ, ಮುಟ್ಬಿಟ್ಟ ಅವನೇ, ಅದಕ್ಕೆ ಮಾತುಗಳೆಲ್ಲ ಮರ್ತೋಗವೆ. ಏಯ್, ಯಾವನ ಅವನು ತೆಗಿಯ ಕೈನ ಅಲ್ವೋ? ನಿನ್ನೆ ಏನು ಹೇಳಿದೆ? ಮಾತುಗಳೆಲ್ಲ ಚೆನ್ನಾಗಿ ಕಲ್ತ್ಕೊ ಅಂತ ಹೇಳಿದೆ ತಾನೆ? ಮುಟ್ಟಬೇಡ, ಮಾತು ಮರ್ತೋಯ್ತವೆ. ಚೆನ್ನಾಗಿ ಮಾತು ಕಲ್ತ್ಕೊಂಡು ಮುಟ್ಟು ಸರೋಯ್ತದೆ. ಈಗ ಮುಟ್ಬೇಡ, ಹಂಗೆ ಮಾತಾಡು. ಪ್ರಾಣನಾಥ, ಪಾಂಡವರು ತಮಗೆ ಬರಬೇಕಾಗಿದ್ದ 10 ರಾಜ್ಯವನ್ನು ಕೊಡುವಂತೆ ಕುಲಪುರೋಹಿತರಾದ ದೌಮ್ಯರನ್ನು ಧೃತರಾಷ್ಟ್ರನ ಸ್ಥಾನಕ್ಕೆ ಕಳಿಸಿದಂತೆ. ಆದರೆ ಅವರು ಯಾವ ಸಂಧಿಯ ಮಾತಿಗೂ ಒಪ್ಪಲಿಲ್ಲವಂತೆ. ಹಿಂಗಾಗಿ ಯುದ್ಧವು ಅನಿವಾರ್ಯವಾಗಿ ಬಂದೊದಗಿರುವುದು ದೇವಿ. ಹಾಗಾದರೆ ಮತ್ತೆ ಯುದ್ಧ ಶುರುವಾಯಿತೆ? ಇಬ್ಬರಿಬ್ಬರ ಕಿತ್ತಲಾಟದಿಂದ ನನಗೆ ನಿದ್ದೆಯೇ ಇಲ್ಲದಂತಾಗಿದೆ. ಅದು ಹಂಗಲ್ಲಮ್ಮ. ಆ, ಇರು, ನಾನು ಹೇಳ್ಕೊಡ್ತೀನಿ. ಎಲ್ಲಿ ಕೈ ಕೊಡು. ಓಹೋ, ಯಾಕೋ? ಕೊಡು, ಹೇಳ್ಕೊಡ್ತೀನಿ. ಇವರಿಬ್ಬರ ಕಿತ್ತಾಟದಿಂದ. ಎಲ್ಲಿ ಒಂದು ಕಿತ್ತ ಹೇಳು. ಇವರಿಬ್ಬರ ಕಿತ್ತಾಟದಿಂದ. 5 ಕ್ಲಾಸ್ ಅಂತೀನಿ. ಎಲ್ಲಿ ಇನ್ನೊಂದು ಕಿತ್ತ ಹೇಳು. ಇವರಿಬ್ಬರ ಕಿತ್ತಾಟ. ಏಯ್, ಬಾರಿಸ್ಬಿಡ್ತೀನಿ ಹೇಳ್ರ. ಏಯ್, ಏನಾಯ್ತು? ಓ, ನೋಡ್ಲಿಲ್ವಾ ನೀವು? ಏನು ಅದಾಯ್ತಲ್ರಿ ಅದು. ಹಾ, ಇರಿ ಬನ್ನಿ. ಈ ಕೈಯ ಹಿಂಗ್ ಹಿಡ್ಕೊಂಡು 1000 ತಾಯ್ತಲ್ರಿ ಅದು. ಏಯ್, ಏನದು? ನೀವೇ ಹೇಳಿದ್ರಲ್ಲ ಮಿಸ್ಟ್ರೆ, ಏನಂತ? ಯಾರನ್ನ ಮಾತನಾಡ್ದವ್ರು ಹೇಳ್ಕೊಡು ಅಂತ. ಗಂಡು ಪಾತ್ರದವ್ರು ಮಾತು ಬರ್ತದ್ರೆ ಹೇಳ್ಕೊಡು ಅಂತ ಹೇಳಿದೆ. ಹೆಣ್ ಪಾತ್ರದವ್ರಿಗೆ ನಾನೇ ಸತ್ತೋಗಿದ್ದೀನಿ. ಸತ್ತೋಗ್ಬಿಟ್ಟ. ನಾನು ಬದುಕಿದ್ದೀನಿ, ಸುಮ್ಮನೆ ನಿಂತ್ಕೊಳ. ಏನಲ್ಲ ಅಮ್ಮ? ಕಿತ್ಲಾಟ ಅನ್ಲು. ನಾನು ಹೇಳ್ಕೊಡ್ತೀನಿ ಅಮ್ಮಯ್ಯ. ಇದು ಪೌರಾಣಿಕ ನಾಟಕ, ನಾನು ಸಾಮಾಜಿಕದೊಳಗ. ಅದಕ್ಕೆ ನಾನು ಹೇಳ್ಕೊಡ್ತಾ ಇದ್ದೀನಿ. ನೋಡಮ್ಮ, ಇದರಲ್ಲಿ ಕಿತ್ಲಾಟ ಪತ್ಲಾಟ ಬರಲ್ಲ, ಎಲ್ಲ ಗ್ರಾಂಥಿಕ ಭಾಷೆನೇ ಮಾತಾಡಬೇಕು. ಒಂದು ಕೆಲಸ ಮಾಡಮ್ಮ, ಹೋಗ್ಲಿ.
ಇವರಿಬ್ಬರ ಕಿತ್ತಾಟದಿಂದ. ಇವರಿಬ್ಬರ ಕಿತ್ತಾಟದಿಂದ. ಸರಿನಾ ಮಿಸ್ಟ್ರೆ? ಸರಿಯಾಗದೆ ಅಂತೀನಿ. ಇವರಿಬ್ಬರ ಕಿತ್ತಾಟದಿಂದ. ಐ ಕ್ಲಾಸ್ ಅಂತೀನಿ. ಇಲ್ಲಿ ಇನ್ನೊಂದ್ಸಾರಿ ಹೇಳಮ್ಮ. ಕೃಷ್ಣ ಎಲ್ಲಿವನಿ? ಓ ಬದುಕಿ ಅವನೇ, ಹೋಗಮ್ಮ. ಇವರಿಬ್ಬರ ಕಿತ್ತಾಟದಿಂದ ನನಗೆ ನಿದ್ದೆಯೇ ಇಲ್ಲದಂತಾಗಿದೆ. ನಿನ್ನ ನಿದ್ದೆಗೆ ಏನಾಯ್ತು ದೇವಿ? ಕೂರೇ ಆಯ್ತು ಪರಮಾತ್ಮ. ಹೇಳ್ಬೇಕಾ ಮಿಸ್ಟ್ರೆ? ಅವನು ಏನು ಅಂತಾನೆ ನಿನ್ ಕೂರೆ ಅಂತ ಹೇಳ್ತೀಯನಮ್ಮ. ಅಲ್ವೋ, ಅಲ್ಪ ಪ್ರಾಣ ಮಹಾಪ್ರಾಣ ಗೊತ್ತಿಲ್ಲದೆ ನನ್ನ ಪ್ರಾಣ ತಿಂತಿರಲ್ಲೋ, ಅದು ಅಲ್ಪ ಪ್ರಾಣ. ಏನಾಯ್ತು ದೇವಿ? ಅದನ್ನೇ ಹೇಳಿತು. ಈ ಕಿತ್ತ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ನಿನ್ನ ನಿದ್ದೆಗೆ ಏನಾಯ್ತು ದೇವಿ? ನೀವು ಅವರಿಬ್ಬರ ನಡುವೆ ಸಂಧಿ ಸಂಧಿ ಎಂದು ಓಡಾಡುತ್ತಿರುವಾಗ ನಾನು ತಾನೇ ಹೇಗೆ ಸಲೀಸಾಗಿ ನಿದ್ದೆ ಮಾಡಲಿದ್ದೀಗ? ಲೋಕ ಸೇವೆ ಅರ್ಕೆ ಹೊತ್ತಾಗ್ಲೇ ನಂಗೆ ನಿದ್ದೆ ಹೋಯ್ತು, ವಿಶ್ರಾಂತಿ ಹೋಯ್ತು, ಎಲ್ಲ ಕಿತ್ಕೊಂಡು ಹೋಯ್ತು. ಇದಕ್ಕಾಗಿ ನಿನಗೆ ಚಿಂತೆ ಏಕೆ? ನನಗೆ ನಿಮ್ಮ ಚಿಂತೆ ಅಲ್ಲ, ನನಗೆ ನನ್ನ ನಿದ್ದೆಯ ಚಿಂತೆ, ನನ್ನ ವಿಶ್ರಾಂತಿಯ ಚಿಂತೆ. ಪ್ರಾಣನಾಥ, ಅಯ್ಯೋ ಮೇಕಪ್ ಮೇಕಪ್ ಆಯ್ತದೆ ಅಂತ ಬಡ್ಕೋತಾವಳೆ. ಯಾಕೋ ಮುಟ್ಟಿ ಮುಟ್ಟಿ ಸಾಯಿಸ್ತೀರಾ? ನಾನು ಹಿಂಗೇನು ಮುಟ್ಲಿಲ್ಲಪ್ಪ. ನೋಡ, ಹಿಂಗಂದ್ರು ಹೋಯ್ತದೆ, ಹಿಂಗಂದ್ರು ಹೋಯ್ತದೆ. ಹಂಗೆ ಹೆಂಗೆ? ನಾನು ಮುಟ್ಟಿದ್ರು ಮೇಕಪ್ ಹೋಗ್ತದೆ. ನಿಲ್ಸು. ಯಾರು ಮುಟ್ಟೋದು ಬೇಡ, ಹಂಗೆ ಮಾತಾಡು. ಅದಕ್ಕೆ ನಾನು ಹೇಳಿದ್ದು ಏನಂತ? ಆ ಹೆಣ್ ಪಾತ್ರನಾದ್ರೂ ನನಗೆ ಕೊಡಿ, ನಾನು ಯಾರು ಮುಟ್ಟಕ್ಕಿಲ್ಲ ಅಂತ. ನಮ್ ತರಾಳಗ ನೀನ್ ಮುಟ್ಟಕ್ಕೆಲ್ಲ ಕಣ. ಏನ್ ಕೃಷ್ಣ ಪತ್ರ ಮಾಡ್ತೀನ? ಮಾಡ್ಕೊಳ್ತಾಳೆ, ಗೊತ್ತಾಗ್ಬಿಡ್ತದೆ. ಕೈಯಲ್ಲಿ ಬರ ಇಲ್ಲಿ ರೈ. ಆಟ ಆಡ್ತಾನೆ ಇಲ್ಲಿ. ನೋಡೋ ಸಂಘ, ಅವನು ಅರ್ಧ ಎಕರೆ ಜಮೀನ್ ಮಾರಿ. ಅರ್ಧ ಎಕರೆ ಅಲ್ರಿ, 1 ಎಕರೆ. ನೀವೇನು ಅವಳ ಜೊತೆ ಸೇರ್ಕೊಂಡು ಕೇಳಿಸ್ಕೊಂಡ? 1 ಎಕರೆ ಜಮೀನ್ ಮಾರಿ ಮನೆಯಲ್ಲಿ ಹೆಂಡತಿ ಮಕ್ಳ ಹತ್ರ ಚೀತು ಅನ್ಸ್ಕೊಂಡ್ ಬಂದು ನಾಟಕ ಮಾಡ್ತಾವನು. ನಮ್ಗೆ ಯಾಕೋ ಬಡವಾನಿ ಮಡದಂಗಿರೋ ತೆಪ್ಪು ಕೂತ್ಕೋ. ಆಯ್ತು, ಮಾತಾಡು. ಏನ್ ಮಾತಾಡೋದು? ಎಷ್ಟು ಚೆನ್ನಾಗಿ ಬಂದಿತ್ತು, ಎಲ್ಲ ಗಬ್ಬೆ ಬಿಡಿಸ್ಬಿಟ್ಟ. ಹೇಳ್ಕೊಡ್ಬೇಕಾ? ಬೇಡ. ಪಿ ಎ, ಪ್ರಾಣನಾಥ, ಈ ಯುದ್ಧದಲ್ಲಿ ನಾನು ನಿರ್ವಸ್ತ್ರ. ನೋಡ್ರಿ ಹಂಗತ್ತವಳೆ. ನಗ್ನ ಇನ್ನೇನೋ ಮಾಡ್ತಾಳೆ, 2 ಕೈ ಎತ್ಕೊಂಡು ಅಲ್ಲಿ ನಿಂತ್ಕೊಂಡು ನಿರ್ವಸ್ತ್ರನು ಅಂತಂದ್ರೆ ಹಂಗಂದ್ರೆ ಬಟ್ಟೆ ಇಲ್ದವನು ಅಂತ ಅರ್ಥ. ಅನ್ಬಾರ್ದು ಅಲೂರ. ಅಯ್ಯೋ, ನಿನ್ ಮಂಗಳಾರತಿ ಎತ್ತ, ಅದು ನಿರಸ್ತ್ರನು. ಶಾಂತ್ ತಗೊಂತೀನಿ, ನಿರಸ್ತ್ರನು. ತಿರ್ಗಿ ಕಿಸಿತಾಳ ನೋಡ್ರಿ. ನಿನ್ ಮಾತಂಗದಪ್ಪ ನೀನು. ಸುಮ್ನೆರಮ್ಮ, ಮಾತಾಡಿ. ಈ ಯುದ್ಧದಲ್ಲಿ ನಾನು ನಿರಸ್ತ್ರನು. ಯಾರು ಹೆಂಗೆ ಕಿತ್ತಾಡಿದರು, ನನ್ನ ಪಾಡಿಗೆ ನಾನು ಸುಮ್ಮನಿದ್ದು ಬಿಡುವೆ. ನನಗೀಗ ಸಮಾಧಾನವಾಯಿತು. ಆ ಧನ್ಯನಾಥ, ಇದು ಯಾವ ಮಾಯದಾಟವೋ ಪ್ರಭು? ದೇವ, ರುಕ್ಮಿಣಿ ಮತ್ತು ಗೋಪಿಕಾಂಗನಿಯರ ಕೂಟ ಈ ಏಣುಗೋಪಾಲನ ಮಧುರ ರೂಪವನ್ನು ನೋಡ್ರಿ. ಅವನ್ನ ಈ ಬೀದಿಯಲ್ಲಿ ಬಸ್ ನಡ್ಸೋರು ಇಟ್ಕೊಂಡ್ ಬರ್ತಾರಲ್ಲ ಬೆಳಗ್ಗೆ, ಹಂಗೆ ಇಟ್ಕೊಂಡು ನಿಂತವ. ಲೇ, ಕೊಳ್ಳೆ ಯಾವ್ದಾದ್ರು ಒಂದು ಮಗ್ಲಿಗೆ ತಿರ್ಗಿಸೋ. ಮೈ ಕಡ್ಡ ಆಯ್ತಲ್ರಿ. ಮೈ ಕಡ್ಡ ಇದ್ರೆ ಹಿಂದಕ್ಕೆ ಹೋಗಿ ಮುಂದಕ್ಕೆ ಬಾ. ಹೋಗಿ ಹಿಂದಕ್ಕೆ ತಿರುಗಿಸ್ ಮಗ್ಲಿಗೆ ಬಾ, ಮುಂದಕ್ಕೆ. ಮೇಷ್ಟ್ರೆ ಹಾಕ್ಬಿಟ್ಟ. ಆಯ್ತು, ಹಿಂಗೆ ಆಮೇಲೆ ಬಾ. ಪಿ ಎ, ರುಕ್ಮಿಣಿ ಮತ್ತು ಗೋಪಿಕಾಂಗನ್ಯರ ಕೂಟ ಈ ಏಣುಗೋಪಾಲನ ಮಧುರ ರೂಪವನ್ನ ಈ ಜನರು ಕಂಡಿರುತ್ತಾರೆ. ನೀನಿನ್ನು ಒಂದು ಕ್ಷಣಕಾಲ ವಶಪಡಿಸಿ ಪವಡಿಸಿ, ಅಯ್ಯೋ, ಕ್ಷಣಕಾಲ ಪವಡಿಸಿ ವಿಶ್ರಾಂತಿ ಪಡೆಯುವೆನು. ಇದೇನಿದು? ನನ್ನ ಸನಿಹಕ್ಕಾಗಿ ಹಾತರಿಯುತ್ತಿದ್ದ ಪರಮಾತ್ಮನಿಂದು ನನ್ನನ್ನು ಹೊಳಗೆ ಹೋಗು ಹೊಳಗೆ ಹೋಗು ನಮ್ಮ ಬಟ್ಟೆ ಹೋಗಿ ಒಳಗೆ ಹೋಗು ಒಳಗೆ ಹೋಗು ಅಂತ ಅವನು. ಯಾಕೆ ಮೇಷ್ಟ್ರೆ? ಏನ್ ಮಾತಾಡ್ತೀಯಮ್ಮ? ನೀನಾದ್ರೂ ನೆಟ್ಟಿಗೆ ಮಾತಾಡ್ಬಾರ್ದು. ಅದು ಒಳಗೆ ಹೋಗು, ಒಳಗೆ ಹೋಗಲ್ಲ. ಒಳಗೆ ಹೋಗು. ಇದೇನಿದು? ನನ್ನ ಸನಿಹಕ್ಕಾಗಿ ಹಾತರಿಯುತ್ತಿದ್ದ ಪರಮಾತ್ಮನಿಂದು ನನ್ನನ್ನು ಒಳಗೆ ಹೋಗು ಎನ್ನುತ್ತಿರುವನಲ್ಲ. ಇರಲಿ, ನಾನಿನ್ನು ಒಳಗೆ ಹೋಗುತ್ತೇನೆ. ಗಮ್ಮಂತಾರೆ. ನಾನು ಬರ್ತೀನಿ. ಎಲ್ಲಿ ಹೋಗ್ತಾ ಇದೆಯಾ? ನಾನು ಬರ್ತೀನಿ ಅಂತ. ಅದೇ ಮನೆ ಕೆಳಕ್ಕೆ ವಿಶ್ರಾಂತಿ ಪಡೆ. ಅದು ಹೆಣ್ಮಕ್ಳು ವಿಶ್ರಾಂತಿ ಪಡೆಯೋ ಜಾಗ. ನೀನೋಗಿ ಅಲ್ಲಿ ಬಿದ್ಕೋ. ಏನ್ ಅಲ್ಗೆ ಮ್ಯಾಗ ಇಲ್ಲ, ಕುರ್ಲಾನ್ ಬೆಡ್ ತಂದು ಹಾಕ್ಸ್ತಾರೆ ಇವನ್ಗೆ. ಮುಂದೆ ಬರೋ ಪಾತ್ರ ನಿಮ್ಮ ಅಪ್ಪ ಬಂದ್ ಮಾಡ್ತಾನೇನೋ. ಅಪ್ಪಾಗಿ ಹೋಗಾನೆ ಬಾ. ಸಂಘ,
ಅದ್ಯಾರು ಬರಬೇಕು ಕರಿಯೋ? ಏ ದುರೋದ್ನ ಬಾರೋ, ದುರೋದ್ನ. ಬರ್ಲಾ ಮೇಟ್ರೆ, ಏಯ್ ಬಾರೋ. ಪರಾಗಿರಾಗೆ ನಿಲ್ವುರ. ಲೇ ಅದೆಲ್ಲ ದರ್ಬಾರ್ ಸಿನಲ್ಲಿ ಹೇಳೋ ಅಂಥದ್ದು, ಬಾರ ಇವಾಗ ಹಂಗೆ. ಪರವಾಗಿಲ್ಲ ಹೇಳಿ ಮೇಟ್ರೆ, ಬರ್ತಾ ಇರೋದು ಪಟೇಲ್ರ ಮಗ. ಓಹೋ ದೊಡ್ಡವ್ರ ಸಹವಾಸ ಕಷ್ಟ ಕಳ್ಳ. ಅದಕ್ಕೆ ಹೇಳವ್ರಲ್ಲ, ಏನಂತ? ದೊಡ್ಡೋರ್ ಮುಂದಿರ್ಬಾರ್ದು, ಕತ್ತೆ ಹಿಂದಿರ್ಬಾರ್ದು ಅಂತ. ಅದಕ್ಕೆ ಈಗ ಏನ್ ಮಾಡ್ಬೇಕು ಹೇಳು? ಏನ್ ಮಾಡ್ಬೇಕು ಹೇಳೋ ಪರಾಕು. ರಾಜಾದಿರಾಜ ಗುರುಕುಲ ಪ್ರದೀಪ ಸಾರ್ವಭೌಮ ನಿಲ್ಸು. ಹರಾಜಾಗ್ತಂಗ್ 3 ಸಾರಿ ಎದೆಷ್ಟು ಸಾರಿ ಕೃತ್ಯ. ಇದೇನಿದೇನಿದು? ಇದೇನು ದೇವಲೋಕವೋ ಅಥವಾ ಶ್ರೀಕೃಷ್ಣನ ಶಯನಾಗ್ರಹವೋ? ಪಟೇಲ್ ಮಗನೆ, ಅದೇನು ಎ ಕೃಷ್ಣ ಬಿ ಕೃಷ್ಣ ಚಿಂಚಿಲ್ ಹಿಡ್ದಂಗೆ ಶ್ರೀಕೃಷ್ಣನ ಶಯನಾಗ್ರಹವು ಅಂತೀಯಲ್ಲೋ, ಅದು ಶ್ರೀಕೃಷ್ಣ. ತಿಳಿತು ಬಿಡಿ. ಇದೇನಿದೇನಿದು? ಇದೇನು ದೇವಲೋಕವೋ ಅಥವಾ ಇಸ್ತ್ರೀನೂ ಅಲ್ಲ ಸ್ತ್ರೀನೂ ಅಲ್ಲೋ. ಆ ಶ್ರೀ ನೋಡು, ಕನ್ನಡದಲ್ಲಿ ಹಿಂಗೆ ಬಂದ್ಬಿಡ್ಬೇಕು, ಶ್ರೀ ಶ್ರೀ. ತಿಳಿತು ಬಿಡಿ. ಇದೇನಿದೇನಿದು? ಇದೇನು ದೇವಲೋಕವೋ ಅಥವಾ ಶ್ರೀ ಕೃಷ್ಣನ ಶಯನಾಗ್ರಹವೋ? ಆ ಪಾಂಡವರು ಎಂತಹ ಚತುರರು! ಆ ಶ್ರೀಕೃಷ್ಣನ ಕುತಂತ್ರದ ಫಲವಾಗಿ ಈ ನನ್ನ ಕುರು ಸಿಂಹಾಸನವನ್ನು ಎರಡು ಸೇರ್ಸು. ಈ ನನ್ನ ಕುರು ಸಿಂಹಾಸನವನ್ನು ಅದ್ಯಾಕೆ ಬೆಲ್ಟ್ ತಗೊಂಡಾಗ ಅದು ತೋರಿಸ್ತಾ ಇದೆಯಾ? ಅಸಹ್ಯ ಕಾಣ್ತದೆ ಅದು. ಈ ನನ್ನ ಕುರು ಸಿಂಹಾಸನವನ್ನು ಸ್ವಾಧೀನಪಡಿಸಿಕೊಳ್ಳಲು ಅವಣಿಸುತ್ತಿರುವರಂತೆ. ಅದಕ್ಕಾಗಿಯೇ ನನ್ನ ಆ ಜನ್ಮ ವೈರಿಯಾದ ಅರ್ಜುನನು ದಾರಕಿಗೆ ಬಂದಿರದಂತೆ. ಇರಲಿ, ಆ ಪಾಂಡವರನ್ನು ರಾಜ್ಯ ಬಸ್ಸುಗಳನ್ನಾಗಿ ನನ್ನ ಉದ್ದೇಶ. ರಾಜ್ಯ ಬಸ್ಸುಗಳ ವಿಚಾರ ಸರ್ಕಾರದವ್ರು ನೋಡ್ಕೊಂತಾರೆ, ನೀನೇನಿದ್ರು ಅವ್ರನ್ನ ರಾಜ್ಯ ಭ್ರಷ್ಟರನ್ನಾಗಿ ಮಾಡಬೇಕು. ಆಯ್ತು, ಆ ಪಾಂಡವರನ್ನು ರಾಜ್ಯ ರಾಜ್ಯ ಭ್ರಷ್ಟರನ್ನಾಗಿ ಅದನ್ನಾಗಿ ಮಾಡುವುದೇ ನನ್ನ ಉದ್ದೇಶ. ದಯಮಾಡಿ ಕ್ಷಮಿಸ್ಬೇಕು, ನಾಲ್ಗೆ ತಿರುಗಾಕಿಲ್ಲ. ಎಂತಹ ಸುಖ ಪುರುಷನಪ್ಪ ಇವನು! ಮಾಟ ಮಧ್ಯಾಹ್ನದಾಗ ಇಂತ ನಿದ್ರೆ ಮಾಡ್ತಾವನಲ್ಲ. ಯಾವನೇ ಒಳ್ಳೆ ಏನ್ ಮನೆಯಲ್ಲಿ ಮಾತಾಡ್ದಂಗೆ ಮಾತಾಡ್ತಿರಲ್ಲೋ? ಮಟ್ ಮಧ್ಯಾಹ್ನ ಇದೆಲ್ಲ ಮಾತಾಡ್ತಾರೆ ಈ ನಾಟಕದಲ್ಲಿ. ಬರೀ ಮಧ್ಯಾಹ್ನ ಅಂದ್ರೆ ಸಾಕು. ಬರೀ ಮಧ್ಯಾಹ್ನ ಇಂತ ನಿದ್ರೆ ಮಾಡ್ತಾವನಲ್ಲ. ನೀನೇನೋ ನಾನು ಏನ್ ಹೇಳ್ಕೊಡ್ತೀನಿ ಅದನ್ನೇ ಹೇಳ್ತಾನಲ್ಲೋ. ರಾಜೇಗೌಡ್ರೆ, ಅದು ಬರೀ ಮಧ್ಯಾಹ್ನ ಅಲ್ಲ, ಈ ಹಗಲು ವೇಳೆಯಲ್ಲೂ. ಏನಂದೆ? ಈ ಹಗಲು ವೇಳೆಯಲ್ಲೂ. ಈ ಹಗಲು ವೇಳೆಯಲ್ಲೂ ಸುಮ್ಕೆ ಕೂತ್ಕೋಬೇಕು. ಯಾಕೋ ಏಟ್ರೆ, ನಮ್ಮ ಗುರುಗಳು ನೀವು. ಹೌದು. ಈ ನಾಟಕ ನೋಡಕ್ಕೆ ನನ್ನ ಹೆಂಡತಿ ನಮ್ಮತ್ತೆ ಊರಿನ ಜನ ಎಲ್ಲಾ ಸೇರೋರೆ. ಹೌದು. ಬೆಂಗಳೂರಿಂದ ಹೆಣ್ಮಗಿನ ಬೇರೆ ಕರ್ಸಿದಿರಿ. ಸರಿ. ನನ್ನ ಆದ್ನೇನು ಬಂದೋಳೆ ಅಂತೀನಿ. ಓಹೋ. ಅವ್ರ ಮುಂದೆ ಎಲ್ಲ ಏನ್ ಹೇಳ್ಕೊಡಕ್ ಹೋಗ್ಬೇಡಿ. ಹೆಂಗ್ ಓಸಿ ನನ್ ಪಾತ ಹಂಗೆ ತೂಗಿಸ್ಕೊಂಡು ಹೋಗಿ ಆಯ್ತು ಒತ್ತಾರಕ್ ನಿಮ್ಮನ್ನ ಆಯ್ತು ಅಷ್ಟೇ ತಾನೇ ಮಾಡ್ತೀನಿ ಬಿಡಿ. ಎಂತಹ ಸುಖ ಪುರುಷಪ್ಪ ಇವನು! ಮೊಟ್ಟ ಮಧ್ಯಾಹ್ನದಾಗೆ ಇಂತ ನಿದ್ರೆ ಮಾಡ್ತಾವನಲ್ಲ. ನಿದ್ರಿಸುವುದೇ ಇವನ ಕೆಲಸವೇ? ನಿದ್ರಿಸಲಿ. ಇವನ್ ಯಾವನು? ಏನ್ ತೂತು? ಯಾರೋ ಒದ್ದಂಗಾಯ್ತು ಮಿಟ್ರಿ. ಒಂದ್ ವೇಳೆ ಒದ್ರು ನಿನ್ ಚಕ್ರವರ್ತಿ ಚೇ ಬರ್ಬೇಕು. ತೂತು ಅಲ್ಲ. ಹಾ ಇನ್ನೊಂದಪ್ಪ ಒದಿಸ್ಕೋ ಹೋಗು. ಭಾರತ ಬಲಿಚಕ್ರವರ್ತಿ. ಅಯ್ಯೋ ಬಡ್ಕೊಂಡ್ರು. ಬಲಿಚಕ್ರವರ್ತಿ ಅಲ್ವೋ, ಭೂಚಕ್ರವರ್ತಿ. ಯಾವ್ದೋ ಒಂದ್ ಚಕ್ರ ಗುಡಿ ಹೇಳಕ್ಕೇನೋ ರೋಗ ಹೇಳ್ಕೊಟ್ಟಿದ್ದನ್ನ. ಭಾರತ ಭೂಚಕ್ರವರ್ತಿ ಆದ ನಾನು ಈ ಗೊಲ್ಲನ ಕಾಲವಣಿಯಲ್ಲಿ ಕುಳಿತುಕೊಳ್ಳುವುದೇ ಅಸಂಭವ, ಅಸಾಧ್ಯ. ಸಕಲ ಸಾಮ್ರಾಜ್ಯ ದುರಂದರ ಧೀರ ದುರ್ಯೋಧನ ಚಕ್ರವರ್ತಿಯೆಂದೆನಿಸಿ ಈ ಗೊಲ್ಲನ ಪಾದದಡಿಯ ಚೆನ್ನಾಗಿ ಬರೋವಾಗ ಏನಾಯ್ತು? ಒಳ್ಳೆ ಹುಟ್ಟು ಮೆಟ್ರಿ. ಉಗಿದ್ಬಿಟ್ಟು ಆಡು. ನುಂಗ್ಬಿಟ್ಟೆ ಅಂತೀನಿ. ಜೀವ ಕೊಳ್ಳೋದಾಡು. ನಗದಿರುವರೆ ಎನ್ನ ಸರಿರಾಜರೆಲ್ಲ ಶಿರಾದ ಬಳಿಗೆ ಅಂತಂದ್ರೆ ಅದು ತುಮಕೂರು ಹತ್ರ ಇರೋ ಊರ ಹೆಸರಾಗ್ತದೆ. ಇಲ್ಲಿ ಶಿರದ ಬಳಿಗೆ ಅಂದ್ರೆ ತಲೆಯ ಬಳಿಗೆ ಅಂತ ಅರ್ಥ. ಶೀಘ್ರದೋಲ್ ಸೇರುವೆನು ತಲೆಯ ಬಳಿಗೆ, ಶೀಘ್ರದೋಲ್ ಸೇರುವೆ
ಶಾಲೆ ಹೇಳ್ಕೊಟ್ಕೊಂಡು ಸಾಯ್ತಾ ಇದ್ದೀನಿ ಇಲ್ಲಿ. ಒನ್ಸ್ಬಾರ್ ಸುಮ್ಮನೆ ಕುತ್ಕೊಳ. ಕರಿ ಅವನು ಯಾರು ಬರ್ಬೇಕು ನಿಕ್ತು? ಅರ್ಜುನ ಬಾರೋ. ಅದ್ಯಾಕ ಅವನು ಕುರು ಅಂತ ಕರ್ಕೊಂಡು ಹೊರಟೋದ್ನಲ್ಲೋ. ಎಲ್ಲೋ ಜನಗಳು ನೋಡ್ಬಿಟ್ಟು ದಿಗ್ಲು ಬಿದ್ದಿರ್ಬೇಕು ಮೇಷ್ಟ್ರೆ. ಕರಿ ಅವ್ನು ಧೈರ್ಯ ಹೇಳೋಣ. ಅರ್ಜುನ ಬಾರೋ. ಯಾಕೆ ಎದ್ಕೊಂಡ್ಬಿಟ್ಟೇನೋ? ಹೂನ್ ಮೇಟ್ರೆ, ಜನಗಳು ನೋಡಿ ತಿಗ್ಲಾಗ ಹೋಗ್ಬಿಡ್ತು. ನೋಡೋ, ಈ ಗೆಜ್ಜೆ ಪೂಜೆ ಅಂತ ಮಾಡೋ ಉದ್ದೇಶನೇ ಅದು, ಭಯ ಹೋಗ್ಲಿ ಅಂತ. ನಿಮಗೆಲ್ಲ ಈ ಡ್ರೆಸ್ಗಳು ಹಾಕ್ಸಿ ಮೇಕಪ್ ಮಾಡಿಸಿ ಜನಗಳ ಮುಂದೆ ಏನಕ್ಕೆ ಪ್ರಾಕ್ಟೀಸ್ ಮಾಡ್ತೀವಿ ಅಂದರೆ ಆ ಭಯ ಎಲ್ಲ ಹೋಗಿ ನಾಟಕ ಚೆನ್ನಾಗಾಗಲಿ ಅನ್ನೋ ಉದ್ದೇಶ. ಗೊತ್ತಾಯ್ತೇನೋ? ನಾನು ಇಲ್ಲೇ ಇದ್ದೀನಲ್ಲ, ಅಲ್ಲಿರ್ಬೇಕಾಯ್ತಾನೆ, ಇಲ್ಲಿ ಕೂತಿದ್ದೀನಿ. ಧೈರ್ಯವಾಗಿ ಮಾತಾಡ. ಆಮೇಲೆ ನೀನು ಆ ಜನಗಳು ನೋಡಕ್ಕೆ ಹೋಗ್ಬೇಡ, ಮೇಲೆ ನೋಡ್ಕೊಂಡು ಮಾತಾಡು. ಆಯ್ತು ಮೇಟ್ರೆ, ಮಾಡು. ಇದೇನಿದು? ಕುರುಪತಿ ನನಗಿಂತ ಮುಂಚಿತವಾಗಿಯೇ ಬಂದಿರುವನಲ್ಲ. ಆಶ್ಚರ್ಯ, ಪರಮಾಶ್ಚರ್ಯ. ಅಲ್ಲ, ನಾನಿಲ್ಲಿಗೆ ಬರುವ ವಿಚಾರ ಇವನಿಗೆ ತಿಳಿದಿದ್ದಾದರೂ ಹೇಗೆ? ಇರಲಿ, ನಾನೇಕೆ ಬೇಸರ ಪಟ್ಟುಕೊಳ್ಳಬೇಕು? ಅಲ್ಲದೆ ಪರಮಾತ್ಮನು ಚಿರನಿದ್ರೆ ಇರುವನು. ಇವನು ಯಾವನೇ? ಇವನು ಚಿರನಿದ್ರೆ ಅಂತಂದ್ರೆ ಹೋಗಿರೋರ್ಗೆ ಹೇಳೋದು. ಅದು ಯಾವನ್ ಬರ್ಕೊಟ್ಟಿದ್ ನಿನ್ಗೆ? ಇವನೊಬ್ಬ ಅಲ್ಲೇ. ಅದು ಸುಖ ನಿದ್ರೇನೋ, ಸುಖ ನಿದ್ರೆಯಲ್ಲಿರುವೇನು, ಅದು ಹೇಳೋ ಹಂಗಿಲ್ಲ. ಹೇಳ್ತೀನಿ ಮೇಷ್ಟ್ರೆ. ಅಲ್ಲದೆ ಪರಮಾತ್ಮನು ಸುಖ ನಿದ್ರೆಯಲ್ಲಿರುವನು. ಅಣ್ಣ ನಮಸ್ಕಾರ. ಕೇಳ ಸಂದಾಗಿದೆಯಲ್ಲ ಯಾಕ್ರು ಸುಗಿಯ ಇಬ್ರು ಮಕ್ಕೆ? ಅರ್ಜುನ, ಓಹೋ, ಏನ್ ನಮಸ್ಕಾರಗಳು ಹಾಕೊಂಡು ಮನೆ ವಿಷಯ ಮಾತಾಡಕ್ ಬಂದ್ಬಿಟ್ಟವ್ರೆ ಇಲ್ಲಿ. ಹಂಗಲ್ಲ ಮೇಷ್ಟ್ರೆ, ಅವ್ನು ನಮ್ ಗೌಡ್ರ ಮನೆಯಲ್ಲೇ ದನ ಕಾಯೋದು. ಅವನ ಮನೆಯಲ್ಲಿ ದನ ಕಾಯ್ಲಿನು. ಇಲ್ಲಿ ನಾಟಕ. ಇಲ್ಲಿ ಇವನು ಅರ್ಜುನ, ಅವನು ದುರ್ಯೋಧನ, ಇವನೊಬ್ಬ. ಮಾತಾಡಲಿ. ಮಾತಲ್ಲ ಮೇಟ್ರೆ, ಮಟ್ಟು ಆಡು. ಹಿಡ್ಕೊಳ್ಳಿ. ಆಯ್ತು, ಬಿಡ್ಕೋ. ಹರಿಸಿ ಅನ್ಕೊಂಡು ಮುಂದೆ ಕಾಡು. ಮೇಟ್ರೆ, ಆ 2 ಸಾಲ್ ಮರ್ತೋಗ್ಬಿಡ್ತೀನಿ. ಹೇಳ್ಕೊಡ್ತೀರಾ ಮೇಟ್ರೆ? ಹೇಳ್ಕೊಟ್ಕೊಂಡು ತಗೊಂಡ್ಬಿಡ್ತೀನಿ ಬಿಡ. ಏನು ಮನುಷ್ಯ ಇದು? ಗೆಜ್ಜೆ ಪೂಜೆ ನಡೀತಾ ಇದೆ ಇಲ್ಲಿ, ಹೇಳ್ಕೊಡ್ಬೇಕಂತೆ. ನಾಟಕ ದಿವಸ ಆಡಿ ಅಂತೆ ಕಲ್ತು ಈಗ ಮಾತಾಡೋದು. ಆಯ್ತು ಮೇಟ್ರೆ. ಪರಮಾತ್ಮ ಪರಪಂಚದ ಅಂಧಕಾರವನ್ನು ಕಿತ್ತೆಸೆದು ಮಂದಹಾಸವನ್ನು ಬೀರೋ ಮಂಗ ಮಂಗ ಮಂಗಳಂಗ ಮಂಗಳಂಗ 3 ಲೋಕದ ಮಂಗಗಳು ನಿನಗೇ ಸೇರಲಿ ದೇವ. 3 ಲೋಕದ ಮಂಗಗಳು ಇವನಿಗೆ ಸೇರ್ಬೇಕಂತೆ. ಏನು ಕಾಂಟ್ರಾಕ್ಟ್ ತಗೊಂಡ್ಬಿಟ್ಟಿದೇನೋ? ಏನು ಮಾತಾಡ್ತಿರೋ ದರಿದ್ರ? ಒಟ್ಟಿಗೆ ಏನು ತಿಂತೀರಾ? ಮುದ್ದೆನೋ ಬಸ್ಸಾರೋ? 3 ದಾರಿ ಸೇರೋ ಮಣ್ಣು ತಿನ್ನು ಸೊರೋಯ್ತದೆ. ಆಯ್ತು ಮೇಟ್ರೆ. ಅದಕ್ಕೂ ಆಯ್ತು ಅಂತೀಯಲ್ಲ ಲೇ? ಅದಕ್ಕೆ ನಾನು ಹೇಳಿದ್ದು. ಏನು? ಸರಿ ನೋಡಿ, ಬಿಟ್ರೆ ಇಬ್ರು ಸೇರಿ ಬೆಳಕರಿಸ್ತಾರೆ. ನೋಡಿ ಏನ್ ಮಾಡ್ತೀಯ? ಹೇಳ್ತೀನಿ ಮೇಟ್ರೆ. ಸರಿಯಾಗಿ ಮಾತಾಡ್ರು. 3 ಲೋಕದ ಮಂಗಳವು ನಿನಗೇ ಸೇರಲಿ ದೇವ. 7 ಪರಮಾತ್ಮ, 7 ಸಕ್ರಪಾಣಿ, 7 ಭಾವ. ಬಾಬಾ ಬಾ. ಇದೇನು ಹಿಂಗ್ತಾವ ಇವನು? ಮೇಷ್ಟ್ರೆ, ನಿಲ್ಸಲೇ, ಯಾಕೆ ಹಂಗ್ ನಗ್ತಾ ಇದೀಯಾ? ಮೇಷ್ಟ್ರೆ, ನಿಜವಾಗ್ಲೂ ಮಲಕೊಂಬಿಟ್ಟವನೆ. ಅಷ್ಟೇನಾ? ಅವನೇನು ಮನೆಯಲ್ಲಿ ಚೆನ್ನಾಗಿ ತಿಂದ್ಬಿಟ್ಟು ಮನೆಯಲ್ಲಿ ಹೆಂಡತಿ ಮಕ್ಳ ಕಾಟ, ಸೊಳ್ಳೆ ಕಾಟ ಅಂತ ಇಲ್ಲಿ ಬಂದು ನಿದ್ದೆ ಮಾಡಕ್ ಬಂದವನೇ ಹೆಂಗೋ? ನೀನೇನು ತಾರಮ್ಮಯ್ಯ ಅಂತ ಕೈ ಹಿಂಗೆ ತಿರ್ಸೆ. ಹೋಗಿ ಉಗ್ದೆ ಬರ್ಸೋ. ನಂಗೆ ಒಳ್ಳೆ ಕೆಲಸ. ಹೋಗಲೇ. ಕೃಷ್ಣ, ನೀನ್ ಬಂದ್ಬಿಟ್ಟದ್ಕೊಂಡು ಎದಳು. ಲೇ ಕೃಷ್ಣ, ಎದಳಲೇ. ಸೊಳ್ಳೆಗಳು ಔಷಧಿ ಹೊಡಿಯ ಅಂತ ಹೇಳಿದೆ. ಎತ್ತಗೊಂದವಳು ಲೇ ನಾಗರ. ತಗೊಳಪ್ಪ, ನಾನು ಎಲ್ಲಿದ್ದೀನಿ ಅನ್ನೋದೇ ಮರ್ತವನು ಇವನು. ಅವಳ ಮೇಷ್ಟ್ರು ಮನೆಗೆ ಬಂದವ್ರೆ, ಕಾಫಿ ಮಾಡ್ಕೊಟ್ಟೇನೆ. ಯಾವನವನು? ಮನೆಯಲ್ಲಿ ಚೆನ್ನಾಗಿ ತಿಂದ್ಬಿಟ್ಟು ಇಲ್ಲಿ ಬಂದು ನಿದ್ದೆ ಮಾಡಕ್ ಬಂದ ಹೆಂಗೆ? ತಲೆ ಮೇಲಿರೋದು ಕಿರೀಟ ಸರ್ ಮಾಡ್ಕೋ, ತಲ್ದಿಂಬಲ್ಲ. ಏನು ಮನ್ಗೆಟ್ಟವ್ರ ನೀವು?
ಮಿನಿಸ್ಟ್ರೆ ಹಾಂ ಇನ್ನೊಂದ್ಕಿತ ಮಾಲಿಕಂಡ್ ಮಾಡ್ಬಿಡ್ಲ. ಸೊ ಅದಕ್ಕೆಲ್ಲ ಯಾಕೆ ನನ್ನ ಮಕ್ಕಳಿಗೆ ಮಾಡೋದು. ಸರಿಯಾಗಿ ಇಬ್ಬರು ಸರಿಯಾಗಿ ದಡಿಯ. ಏಯ್ ಎಬ್ಬರಿಸ್ತಾನೆ ಹೋಗೋ ನೀವು ಚಿಲ್ಲಕತ್ತ. ಮೇಟ್ರೆ ಇನ್ನೊಂದ್ಕಿತ ಎಬ್ಬರ್ಸ್ಲಾ? ಇಲ್ಲ ತಟ್ಟು ಮಲಗಿಸೋಗ. ಪರಮಾತ್ಮ ಏಳು ಪರಮಾತ್ಮ ಏಳು ಸಕ್ರಪಾಣಿ ಏಳು ಭಾವ. ಅರ್ಜುನ ಪರಮಾತ್ಮ ಯಾವಾಗ ಬಂದೆ? ಅವಾಗಲೇ ಬಂದೆ. ಕುಶಲ ತಾನೆ? ಕುಶಲ ದೇವ. ಇದೇನಿದು? ಬಂದವನು ನನ್ನ ಕಾಲ ಬಳಿಯಲ್ಲಿ ಕುಳಿತು ಬಿಟ್ಟೆಯಲ್ಲ. ಬಾವಾ ವಾಸುದೇವ, ಗಂಟ್ಲಿಗೇನಾದರೆ? ಓ ಕೌರೇಶ್ವರ. ಲೇ ಇವ್ನು ಯಾವನ ಇವನು? ಓ ಕೌರವೇಶ್ವರ. ಓ ಕೌರೇಶ್ವರ. ಅದ್ಯಾಕೆ ಕೈ ಹಿಂಗೆ ಮಾಡ್ತೀಯ? ನೀವೇ ತೋರಿಸ್ತಿದ್ದಲ್ಲ. ಲೇ ನಾನು ನಿನಗೆ ಹೇಳ್ಕೊಡ್ತಾ ಇದ್ದೀನೋ, ಹೇಳು ಸರಿ. ಕೌರೇಶ್ವರ. ಬೇಡ, ಕೈ ತೋರಿಸೋದೇ ಬೇಡ. ಓ ಕೌರೇಶ್ವರ, ಯಾವಾಗ ಬಂದೆ? ಬಂದನು ನೀನಾದ್ರೂ ನನ್ನನ್ನು ಎಬ್ಬರ್ಸಾಕಿಲ್ವಾ? ಬಂದವರೆಲ್ಲ ಎಬ್ಬರಿಸೋ ದರಿದ್ರ, ಅದೇನು ಮಾತಾಡ್ತಿರೋ? ಬಂದವನು ನೀನಾದರೂ ನನ್ನನ್ನು ಎಚ್ಚರಿಸಬಾರದಿತ್ತೆ, ಇದಲ್ವೇ ನನ್ನ ಮಾತು? ಶಾಂತಿ ತಗೊಂತೀನಿ. ಕೌರೇಶ್ವರ, ಬಂದವನು ನೀನಾದರೂ ನನ್ನನ್ನು ಎಚ್ಚರಿಸಬಾರದಿತ್ತೆ. ಚಿಂತೆ ಇಲ್ಲ. ಅಪಚಾರವಾಯಿತು. ನಮ್ಮಲ್ಲಿಯೇ ಮರುವಾದ ಯಾಕೆ? ಆದಿರಾಲಿ ಕೃಷ್ಣ, ಮೊದಲು ಬಂದವನು ನಾನು. ನೀನು ನನ್ನನ್ನು ವಿಚಾರಿಸಿಕೊಳ್ಳುವುದನ್ನು ಬಿಟ್ಟು ಅವನ ಕಡೆಯೇ ವಾಲುತ್ತಿರುವೆಯಲ್ಲ. ಓ ಅವನೇ ನಿನ್ನಂಗೆ ಕುಡ್ಕನ ವಾಲಕ್ಕೆ? ಅವನ ಪಕ್ಷ ವಹಿಸಿ ಮಾತನಾಡುತ್ತಿರುವೆಯಲ್ಲ, ಇದು ನ್ಯಾಯವೇ ಬಾವ? ಹಂಗೇನಿಲ್ಲ. ನಾನು ನಿದ್ದೆಯಿಂದ ಎದ್ದ ಕೂಡಲೇ ಮೊದಲು ಈ ನಮ್ಮ ಪಾರ್ಥನನ್ನು ಕಂಡೆ, ಅರ್ಜುನನನ್ನು ಕಂಡೆ. ಆಡ್ಬಿದ್ದೋಗ್ಲಿ ಅದನ್ನೇ ಹೇಳು. ಹಂಗಾಗಿ ಅವನನ್ನ ಮಾತನಾಡಿಸಿದ್ದೇನೆ ವಿನ್ನ ಬೇರೇನೂ ಇಲ್ಲ. ಈ ಅಪ್ರತಿಮ ಮಾತುಗಳನ್ನು ಬಿಟ್ಟು ಮೊದಲು ಯಾವನನ್ನು ಅವನನ್ನ ವಿಚಾರಿಸು. ಹೇಳು ಮತ್ತೆ. ನಾನೀ ಪಾರ್ಥನನು ಅರ್ಜುನನನು ಹಾಳಾಗೋಗು. ಸಮಾನ ಬಂಧುಗಳಾಗಿರಲು ಮನದ ನೋಡ್ರಿ ಮೇಷ್ಟ್ರೆ, ತಳ್ತಾವನೆ. ಏನಾಯ್ತು? ತಳ್ತಾವನೆ. ಯಾಕೋ ತೊಳೆದೆ ಅವ್ರನ್ನ? ತೊಲಗಿಸುವನು ಹಾ ಹಂಗಂತ ಬರ್ಕೊಟ್ಟಿದ್ರಲ್ಲಂತೆ. ಹಂಗಂದ್ರೆ ತೊಳೆದು ಬಿಡೋದ ಅವ್ರನ್ನ, ತೊಲಗಿಸೋ. ನೋಡೋ, ಅವರಿಬ್ರು ನಿನ್ನ ಬಂಧುಗಳು, ಯುದ್ಧಕ್ಕೆ ಅಂತ ನಿನ್ನ ಸಹಾಯ ಕೇಳಕ್ ಬಂದವ್ರೆ. ನೀನು ಅವ್ರ ಕಷ್ಟಗಳನ್ನ ತೊಲಗಿಸ್ಬೇಕೇ ಹೊರ್ತು ತೊಲಗಿಸ್ತೀನಿ ಅಂತ ಅವ್ರನ್ನೇ ತೊಳೋದಲ್ವೋ? ಕಷ್ಟನ ತೊಲಗಿಸು. ಸ್ವಲ್ಪ ಪಾತ್ರ ಅರ್ಥ ಮಾಡ್ಕೋಬೇಕು ಏನ್ ಮಾಡ್ತಾ ಇದ್ರಿ ಅಂತ. ತಗೊಂತೀನಿ ಮಾಡಪ್ಪ. ಏಯ್ ತಳ್ಳಲ್ಲ ಬರ. ತೊಲಗಿಸುವೆನು ನಾನು, ತೊಲಗಿಸುವೆನು. ಸರಿಯಾಗದೆ ಇಲ್ಲೋಡ್ರೆ ಗದೆ ತಿವಿತಾನಿಲ್ಲ, ಬಾಣ ಬಿಡ್ತಾವನಿ. ತೆಗಿರಲ್ಲೇ, ನೀವೇನ್ರು ತಳ್ಳಲ್ಲ ಅಂತ ಹೇಳಿಲ್ವೇನ್ರ? ತೊಲಗಿಸುವೆನು ನಾನು, ತೊಲಗಿಸುವೆನು ನಾನು ನಿಮ್ಮ ಮನದ ಸಂಕಷ್ಟಗಳನ್ನು. ಅದ್ ಅವ್ನು ಕೊಡ್ತಾನೆ, ನೀನ್ ಯಾಕೆ ಕೇಳ್ತಯ್ಯ? ಹೇಳ್ಕೊಡ್ತಾನಲ್ಲ ಇವನೊಬ್ಬ ಕೊಡೆ ಕೊಟ್ಟ ಆತಗೆ ದುರ್ಯೋಧನ. ಅವನ ವಿಷಯ ಬಿಟ್ಟು ನೀನು ಬಂದ ವಿಚಾರವನ್ನು ನನಗೆ ತಿಳಿಸು. ಅದಕ್ಕೆ ಬೇಕಾದ ಇದನ್ನು ನಾನು ತೆಗೆದುಕೊಳ್ಳುತ್ತೇನೆ. ಯಾವ್ದನ್ನ? ನಿರ್ಣಯವನ್ನು. ಅದನ್ನು ನಾನು ಅದನ್ನ ನೀನು ಬಗ್ಳು, ನಿನ್ಗೇನು ದೊಡ್ಡ ರೋಗ ಹೇಳಕ್ಕೆ?
ನೀನು ಬಂದ ವಿಚಾರವನ್ನು ನನಗೆ ತಿಳಿಸು, ಅದಕ್ಕೆ ಬೇಕಾದ ಇದರ ನಿರ್ಣಯವನ್ನು ನಾನು ತೆಗೆದುಕೊಳ್ಳುತ್ತೇನೆ. ಕೃಷ್ಣ, ಪಾಂಡವರಿಗೂ ನಮಗೂ ಯುದ್ಧ ಪ್ರಾರಂಭವಾಗಲಿದೆ. ಅದರ ಹಾಗೆ ನೀನು ನನ್ನ ಪಕ್ಷ ವಹಿಸಬೇಕೆಂದು ಕೇಳುವುದಕ್ಕಾಗಿ ಬಂದಿರುವೆನು. ಆಟೇಯ ಆಟೇಯ ಅರ್ಚನ, ಪರಮಾತ್ಮ, ನೀನು ಸಹ ಯಾವ್ದಾರ ಸಹಾಯ ಕೋರಲು ಬಂದಂತೆ ಕಾಣುತ್ತಿದ್ದೀಯ. ಹೂನಪ್ಪ, ಈಗೇನೋ ನೀನು ಬಂದಿದೆಯಲ್ಲ ಮಂಡ್ರೋಗ, ಅದಕ್ಕೆ ಏನು ಮುಲಾ ಮಚ್ತೀಯ ಅಂತ ಕೇಳಕ್ ಬಂದವನೇ. ಏಯ್, ಬಣ್ಣ ಬಳಸ್ಕೊತಿದ್ದೆ ಒಳಗಡೆ ಕೇಳಕ್ಕೆ ಅಂತ ದೊಡ್ಡರೋಗ ನಿಂಗೆಲ್ಲೇ. ಏಯ್, ಇವನು ಯಾವನ ಹಿಂಗೆ ನಿಂತ್ಕೊಂಡ್ಬಿಟ್ಟ, ಉಗಿಯೋಕೆ ಯಾಕ್ರಿ ಸರ್? ಏಯ್ ಕೃಷ್ಣ, ಓಹ್ ಕೃಷ್ಣ, ಏನು ಬಾ ಮರುವಾದಸ್ತಾ ಇವನು ಅಲ್ವೋ, ಅದೆಷ್ಟು ಸುಲಭಾತ್ ಪದನು. ನೀನು ಸಹ ಯಾದವರ ಸಹಾಯವನ್ನು ಕೇಳಲು ಬಂದಿರುವೆ ಎಂದು ತೋರುವುದು ಅಂದ್ರೆ ಯಾವ್ದರ ಸಹಾಯ ಅಂತ. ಯಾದವರ ಹಾಂ, ತಗೊಂತೀನಿ ಮಾಡಿ. ಅರ್ಚನ, ಪರಮಾತ್ಮ, ನೀನು ಸಹ ಯಾದವರ ಸಹಾಯವನ್ನು ಕೋರಲು ಬಂದಂತೆ ಕಾಣುತ್ತಿದೆಯಲ್ಲ. ಇದು ಒಳ್ಳೆಯ ಪೀಕಲಾಟಕ್ಕೆ ಬಂದಿತ್ತಲ್ಲ. ಪಜಿತಿಗೆ ಬಂದಿತ್ತಲ್ಲ. ಯಾಕ್ರು ಸುಗೀರ್ನ ಇಬ್ರು ಮಕ್ಕೆ ಅವ್ನು ಪೀಕ್ಲಾಟ ಅಂತಾನೆ ನೀನು ಪಜಿತಿ ಅಂತ ಹೇಳ್ಕೊಡ್ತಾ ಇದೆಯಲ್ಲೋ. ಸರಿಯಾಗಿ ನೋಡ್ಕೊಂಡು ಹೇಳ್ಕೊಡು, ಇಲ್ಲಾಂದ್ರೆ ಈ ಬೆಳಕಿನಾಗ ಒಂದು ಸಾಯಿ. ಏನಾರ ನಿಮ್ಮನ್ನು ಕಟ್ಕೊಂಡು ಅದ್ಯಾವ ಸೀನು? ಯಾವುದು? ಅದೇ ಈತ ಕಡೆ ಬೆಳಕಕ್ಕೆ ಬಂದ್ ಸಾಯಿ ಅಂದ್ರಲ್ಲ ಅದು. ಅದಾ? ಅದು ನನ್ನ ವೈಕುಂಠ ಸಮಾರಾಧನೆ ಸೀನು. ಓ, ಅದ್ ಬೇರೆ ಇದ್ದತ್ತ. ಒಳ್ಳೆ ಸಂಕಟಕ್ಕೆ ಬಂದಿತ್ತಲ್ಲ. ಒಳ್ಳೆಯ ಸಂಕಷ್ಟಕ್ಕೆ ಬಂದಿತ್ತ. ಓ, ಇವನು ಬೇರೆ ಠಾಕ್ ಠಾವತ್ತು ಒತ್ತಿ ಒತ್ತಿ ಹೇಳ್ತಾನೆ. ಜನಾರ್ದನ, ಇವನು ಯಾವ ಜನಾರ್ದನ ಅಂತ. ಜನಾರ್ದನ ಏನು ಆ ಕಡೆಯಿಂದ ಸರ್ ಮಾಡ್ಕೊಬರ್ತೀನಿ, ತಿರುಗಿ ಈ ಕಡೆಯಿಂದ ಶುರು ಇಟ್ಕೋತಿರಲ್ಲೋ. ಅದು ಜನಾರ್ದನ ಅರ್ಕಾವತ್ತಿದೆ. ಬರಲಿಲ್ಲ ಅಂದರೆ ಕೃಷ್ಣ ವಾಸುದೇವ ಹೇಳು. ಹೇಳ್ತೀನಿ ಮೇಷ್ಟ್ರೆ. ಹೇಳು. ಜನಾರ್ದನ, ನೀನು ನನಗೆ ಸಹಾಯ ಮಾಡಲೇಬೇಕು. ಹಂಗೆ ಆಗಲಿ ಪಾತ್ರ. ಅದೆಂಗೆಲ್ಲ ಆಯ್ತದೆ? ಓದ್ತಾರನೆ ಬಂದೀವ್ ನಿಂತ ಹೇಳ್ತಾನೆ ಇವನು ಇಲ್ಲಿ. ಹಂಗೆ ಆಗ್ಬಿಡ್ಲಿ ಅಂದ್ರೆ ಹೆಂಗೆ? ನಾನು ಪಾಟೇಲ್ರ ಮಗ. ಏಯ್, ಪಟೇಲ್ರ ಮಗನೇ, ಇದು ನಾಟಕ. ಏನೋ ಅದು? ಆಯ್ತು, ಇಬ್ಬರಿಗೂ ಮಾಡುತ್ತೇನೆ. ಏನ ಸಹಾಯ? ಅದು ನೆಟ್ಟಿಗೆ ಹೇಳು. ಇಬ್ಬರಿಗೂ ಸಹಾಯ ಮಾಡಿ ಒಂದೇ ಸಾರಿ ಬರ್ಬೇಕದು. ಇಬ್ಬರಿಗೂ ಸಹಾಯ ಮಾಡುತ್ತೇನೆ. ಹಾ, ದುರ್ಯೋಧನ, ನೀನು ಮುಂಚಿತವಾಗಿ ಬಂದೆ ಎಂಬ ವಿಚಾರದಲ್ಲಿ ನನಗ್ಯಾವ ಭಿನ್ನಾಭಿಪ್ರಾಯವಿಲ್ಲ. ನಾನು ನಿದ್ದೆಯಿಂದ ಎದ್ದ ಕೂಡಲೇ ಮೊದಲು ಈ ನಮ್ಮ ಪಾತ್ರನನ್ನು ಕಂಡೆ. ಪಾರ್ಥನನ್ನು ಕಂಡೆ. ಅರ್ಜುನನನ್ನು ಕಂಡೆ. ಹಾಳು ಬಿದ್ದೋಗ್ಲಿ, ಅದನ್ನೇ ಹೇಳು. ಅರ್ಜುನ ಅರ್ಜುನ ಅಂತ. ಪಾತ್ರ ಅವನನ್ನ ಮಾತನಾಡಿಸಿದ್ರೆ ವಿನಃ ಬೇರೇನೂ ಇಲ್ಲ. ನೋಡು, ಇವನು ನಿನಗಿನ್ನ ಚಿಕ್ಕವನು. ಅದೇನು ಕೇಳುತ್ತಾನೋ ಕೇಳಲಿ ಬಿಡು. ಒಂದು ಮಾತು, ಈ ಯುದ್ಧದಲ್ಲಿ ನನ್ನ ಅಣ್ಣ ಬಲರಾಮನ ಸಹಿತ ಒಂದು ಅಕ್ಷೋಣಿ ಸೈನ್ಯ ಒಂದು ಕಡೆ, ಒಂದು ಅಕ್ಷೋಹಿಣಿ ಸೈನ್ಯ. ನಾನೊಬ್ಬನೇ ಮತ್ತೊಂದು ಕಡೆ. ಮತ್ತೊಂದು ಮಾತು, ಈ ಯುದ್ಧದಲ್ಲಿ ಯಾರ ಕತ್ತಿಯನ್ನು ಹಿಡಿದು ಯುದ್ಧ ಮಾಡುವುದಿಲ್ಲ. ಯಾರ್ಯಾರ್ದು ಕತ್ತಿ ಇಟ್ಕೊಂಡು ಯುದ್ಧ ಮಾಡ್ತಾರೇನೋ, ಬೇರೆ ಬೇರೆ ಅರ್ಥ ಬರ್ತದೆ. ಅದು ಶಬ್ದಗಳು ಬಳಸ್ರು. ಯಾವ ಅಸ್ತ್ರವನ್ನು, ಯಾವ ಶಸ್ತ್ರವನ್ನು ಆಗ್ಬಹುದು, ಯಾವ ಅಸ್ತ್ರವನ್ನು ಹಿಡಿದು ಯುದ್ಧ ಮಾಡುವುದಿಲ್ಲ ಒಂದು ಶಪಥ ಮಾಡಿರುವೆನು. ಈಗ ಹೇಳಿ, ಇಬ್ಬರಲ್ಲಿ ಯಾರು ಬೇಕೆಂದು? ಯದುಕುಲ ಚೂಡಾಮಣಿ. ಹೇಳಿದ್ರೆ ಅದೇನು ಮಾತಾಡ್ತೀವಿ, ಎದುರಿಸ್ತೀಯಲ್ಲ, ಭಾವನೆ ತಗೊಂಡು ಮಾತಾಡೋ. ಅರ್ಜುನ ಅದನ್ನು ನೀನು ಅದೇನು ಹಂಗೆ ಯದುಕುಲ ಚೂಡಾಮಣಿ ಭಾವನೆ ತಗೊಂಡು ಮಾತಾಡು. ಹೇಳ್ತೀನಿ ಮೇಷ್ಟ್ರೆ. ಹಾ, ಯದುಕುಲ ಚೂಡಾಮಣಿ, ನಿನ್ನ ಸೈನ್ಯ ಯಾರಿಗೆ ಬೇಕು? ನೀನೊಬ್ಬನೇ ನನಗೆ ಸಾಕು. ಕೃಷ್ಣ, ನಿನ್ನ ಅಣ್ಣ ಬಲರಾಮನ ಸಹಿತ ಒಂದು ಅಕ್ಷೋಹಿಣಿ ಸೈನ್ಯವೇ ಸಾಕು. ನೀನ್ ಯಾವನಿಗೆ ಬೇಕು ಆಗ ಅಲ್ಲಿ ಅಣ್ಣ, ಅದೇ ನೋಯ್ತಾ ಇದೆಯಲ್ಲ ಅಣ್ಣ, ನಿಂದ ಇನ್ನೂ ಐತೆ ಕಣ. ಏನ್ಲ ಅದು? ಲೇ ಸಂಗ, ಅದೇನೋ ಒಳ್ಳೆ ಬಸ್ಸಿನಿಂದ ಬಾಲ ಅಂತ ಹಂಗೆ ಓಡಾಡ್ತಾ ಇದೀಯಾ? ನಿಂದ ಇನ್ನೂ ಐತೆ ಕಣಣ್ಣ. ಏನಂದೆ? ನಿಂದ ಇನ್ನೂ ಐತೆ. ತಾಕತ್ ಬಿಟ್ಟ ಅಂದ್ರೆ ಸುಮ್ಕೆ ಕೂತ್ಕೊಂಡ್ಬಿಟ್ರೆ ಸರಿ. ಒಂದ್ಬಿಟ್ಟ ಇಲ್ಲಿ ಕೊಡಕ್ಕೆ ಇದು ಟೇಜು ಕಣ್ಲ, ಟೇಜು ಆಕ್ಷನ್ ಕಣ್ಲ, ಆಕ್ಷನ್. ಅಲ್ಲಿ ಕೂತ್ಕೊಂಡು ಹೇಳ್ಕೊಟ್ಟಂಗಲ್ಲ, ಇಲ್ಲಿ ಬಂದು ಕಿಸಿದ್ರೆ ಗೊತ್ತಾಯ್ತದೆ. ಓ, ಎಲ್ಲ ಪಟ್ಟಿ ಮಕ್ಳು ಹೇಳ್ಕೊಡೋರಯ್ಯ. ಏಯ್, ನಿಮ್ಮೊಬ್ಬರು ಬಿಟ್ಟು ಬೇಕ್ರೆ ಅಲ್ವೋ, ಕೇಳಿದ್ರೆ ನಿಮ್ಮ ಅಪ್ಪನ ಬಿಟ್ಟು ಅಂತ ಹೋಲ್ಸೇಲ್ ಆಗಿ ಎಲ್ಲಾ ಬಡ್ಡಿ ಮಕ್ಕಳು ಅಂತ ಇದೆಯಲ್ಲೋ. ಈಗ ಹೇಳ್ತೀನಿ ಬೇಟ್ರೆ. ಹೇಳು. ಏ ಕೃಷ್ಣ, ನನ್ನ ಹೆಸರು ಕರಿಯಲೇ. ಲೇ, ಅವನ ಹೆಸರು ಹಿಡಿದಂತೆ ಕರಿಯೋ. ರಾಜೇಗೌಡ. ಥೂ, ಅವನ ಹೆಸರು ಹಿಡಿದು ಕರಿಯೋ ಅಂದ್ರೆ ರಾಜೇಗೌಡ. ಅವನ ಪಾತ್ರದ ಹೆಸರು ಕರಿಯೋ. ದುರ್ಯೋಧನ. ಅದ್ಯಾಕೆ ಹಂಗೆ ಮಕ ಸಿಂಡ್ರಿಸ್ಕೊಂಡು ನಗ್ನಗ್ತಾ ಮಾತಾಡು. ಯಾರು ನಾನಾ? ಥೂ, ಹೋಗ ಅಲ್ಲೇಳು. ದುರ್ಯೋಧನ. ಕೃಷ್ಣ, ನೀನು ಅದೇ ಕತ್ತಿಯನ್ನು ಹಿಡಿದು. ಏ ಗಡವಾ,
ಅದು ಗದೆನೋ, ಅದು ಗದೆ ಕತ್ತಿಯನ್ನು ಹಿಡಿದು ಅದೇ ಕತ್ತಿಯನ್ನು ಹಿಡಿದು ಯುದ್ಧ ಮಾಡುವುದಿಲ್ಲವೆಂದು ಶಪಥ ಮಾಡಿರುವೆ. ಏನಾಲಿ ಏನಿರ್ಲಣ್ಣ, ಯಾವಲ್ಲ ಅವನು? ಅಯ್ಯೋ ನಡಿಯಪ್ಪ, ನಿನ್ ಮುಗೀತಲ್ಲ, ನಡಿ. ಬರ್ತೀರಾ? ಎಲ್ಲಿಗೆ? ಏ ಬಾಲೆ. ಈಗ ನನ್ನ ಕಾರ್ಯ ಫಲಿಸಿತು, ನಿರಂಬಳವಾಯಿತು, ನಿರಾಳವಾಯಿತು. ನೀರಾಳವಾಯಿತು. ಮೇಷ್ಟ್ರೆ ನೋಡಿ, ಈ ಏಯ್ ಸ್ಥಾನ. ಯಾವನ ಅವನು? ಸರಿಯಾಗಿ ನಿಂತ್ಕೋ. ಈಗ ಹೇಳು ಇನ್ನೊಂದ್ಸರಿ. ಈಗ ನನ್ನ ಕಾರ್ಯ ಫಲಿಸಿತು, ನಿರಾಳವಾಯಿತು. ಹಾಂ, ಅರ್ಜುನ, ಪರಮಾತ್ಮ, ಎಂಥ ಕಾರ್ಯವನ್ನು ಮಾಡಿಬಿಟ್ಟೆ. ನಾನೊಬ್ಬನೇ ಇದ್ದು ಏನು ಮಾಡಲು ಸಾಧ್ಯ? ಪರಮಾತ್ಮ, ನಾನು ಜಯಾಳನ್ನು ಬಯಸಿ ಬಂದವನಲ್ಲ. ಯಾವ ಜಯನ ಅವಳು? ಅದೇ ಮೇಷ್ಟ್ರೆ, ಹಾ. ದ್ರೌಪದಿ ಪಾಠ ಮಾಡಕ್ ಬಂದವಳಲ್ಲ ಆ ಜಯ. ನಿನ್ನ ಜನ್ಮಕ್ಕಿಷ್ಟು ನಿಮಗೆ ಬೇರೆ ಯೋಚನೆನೇ ಇಲ್ವೇನ್ರೋ? ಇದು ಜಯ ಅಲ್ವಾ, ಆ ಜಯ ಅಲ್ವಾ? ಇದು ಜಯವನ್ನಂದ್ರೆ ಯುದ್ಧ. ಏನೋ ನಿಮ್ಮನ್ನ ಕಟ್ಕೊಂಡು ನಾಟಕ ಮಾಡೋದು ನಾನು. ಹೇಳ್ತೀನಿ ಮೇಷ್ಟ್ರೆ. ಹಾ. ಪರಮಾತ್ಮ, ನಾನು ಜಯವನ್ನು ಬಯಸಿ ಬಂದವನಲ್ಲ. ನೀನು ರಥದಾಗೆ ಕುಂತ್ಕೊಂಡ್ಬಿಟ್ರೆ ಸಾಕು. ಈ ನನ್ನ ಮಗ ಎತ್ಕೊಂಡು ಬೀದಿನ ಸುತ್ತಾಕ್ಬಿಡ್ತಾನೆ. ರಥ ಕುಂತ್ಕೊಂಡ್ಬಿಟ್ರೆ ಸಾಕಂತೆ. ಅದೇನು ಮಾತಾಡ್ತೀರ ನೋಡು. ಕೃಷ್ಣ ಅದನ್ನ ಎದುರುಗಡೆ ಇರ್ಬೇಕಾದ್ರೆ ಭಕ್ತಿಯಿಂದ ಕೈ ಜೋಡಿಸ್ಕೊಂಡು, ದೇವ ನೀನು ರಥದಲ್ಲಿ ಕುಳಿತು ಬಿಟ್ಟರೆ ಸಾಕು, ನಿನ್ನ ಸೈನ್ಯ ಯಾರಿಗೆ ಬೇಕು, ಈ ತರ ಮಾತಾಡ್ಬೇಕು. ಏಯ್, ಎಳೆ ಮಕ್ಳಿಗೆ ಹೇಳ್ಕೊಟ್ಟಂಗೆ ಹೇಳ್ಕೊಡ್ತಾರೆ, ಕಲಿಯಕ್ಕೆ ದೊಡ್ಡರಾಗಲ್ಲೇ ನಿಮ್ಗೆಲ್ಲ. ನೀನೇನು ನನ್ನ ನುಗ್ಗೆ ಮರ ಹತ್ತಿಸ್ಬೇಡ, ಬಿದ್ದ ಅನುಭವ ಅದೇ. ನೀನು ಕಿಸಿಯೋದು ಅಷ್ಟಲ್ಲಿ ನಿಂತ್ಕೊಳ್ಳೋ ನೋಡಿದ್ದೀನಿ. ಮಾಡದೆ ಮಾಡು. ಇದ್ಯಾಕೋ ಬಿಲ್ಲು ಬಣ್ಣ ಕಾಲ್ ಮೇಲೆ ಹಾಕ್ಬಿಟ್ಟಲ್ಲೋ ಇವನ್? ಮೇಷೆ, ನೀವೇ ಹೇಳಿರಲ್ಲ ಮೇಷೆ, ಏನಂತ ಬಿಲ್ಲು ಬಣ್ಣ ಕಾಲ್ ಮೇಲೆ ಹಾಕು ಅಂತ? ಕೈ ಮುಕ್ಕೊಂಡು ಭಕ್ತಿಯಿಂದ ಹೇಳು ಅಂತ. ಅಯ್ಯೋ, ನೀನ್ ಭಕ್ತಿಗೆ ಬೆಂಕಿ ಹಾಕಿದ್ರು ಅದನ್ನ ಹಿಡ್ಕೊಂಡೆ ಮಾತಾಡ್ಬೇಕು. ಮುಂದೆ ಮಂಡಿ ನಮ್ಗೆ ಒತ್ತಾಡ್ತಾ ಇದ್ದೀನಿ ನಾನು. ಮೇಷ್ಟ್ರೆ, ತಿಕ್ಕೊಡ್ಲಾ? ಏನು ಎಣ್ಣೆನಾ? ಇವಾಗ ರಾತ್ರಿಗೆ. ಇವನ ಯಾವನ? ಇದು ರಾತ್ರಿನೇ ಅಲ್ವೇನು? ಸರಿ ಬಿಡಿ, ನೈಟ್ ಟೀ ಕೊಡ್ತೀನಿ. ಇವನ ಬಾ ಕುತ್ಕೊಳ್ಳ, ಸುಮ್ಮನೆ ಮಾತಾಡಲ್ಲ. ಪರಮಾತ್ಮ, ನೀನು ರಥದಲ್ಲಿ ಕುಳಿತು ಬಿಟ್ಟರೆ ಸಾಕು, ನಡೆ ಅಣ್ಣನ ಮಗಳ ಬರುವನ್ನೇ ಕಾಯುತ್ತಿರುವೆನು. ಅಣ್ಣನ ಮಗಳ ಬರುವನ್ನೇ ಅಲ್ವೋ? ಹೊತ್ತು ಏನರಲ್ಲಿ ಜನ ಅಷ್ಟೇ. ನನಗೆ ಆ ಕೊಟ್ಟಿರೋ ಪ್ರಶಸ್ತಿ ವಾಪಸ್ ಕಿತ್ಕೊಂಡ್ಬಿಡ್ತಾರೆ ನನ್ನ ಹತ್ರ. ಅಣ್ಣ ನಮ್ಮ ಮಗಳ ಬರವನ್ನೇ ನಿರೀಕ್ಷಿಸುತ್ತಿರುವನು. ಹೇಳ್ತೀನಿ ಮೇಷ್ಟ್ರೆ. ಹೇಳಪ್ಪ. ಅಣ್ಣ ನಮ್ಮಗಳ ಬರುವನ್ನೇ ನಿರೀಕ್ಷಿಸುತ್ತಿರುವನು. ಅರ್ಜುನ, ಪರಮಾತ್ಮ, ಈ ರಾತ್ರಿ ಇಲ್ಲೇ ಇದ್ದು ಊಟೋಪಚಾರ ವಿಶ್ರಾಂತಿಗಳನ್ನು ಮುಗಿಸಿಕೊಂಡು ಒತ್ತಾರಕ್ಕೆ ಹೋದ್ರೆ ಆಯ್ತು. ಒತ್ತಾರಕ್ಕೆ ಹೋಗ್ಬಿಡ್ರ. ರಾತ್ರಿ ಚೆನ್ನಾಗಿ ತಿಂದಿರ್ತೀರಲ್ಲ, ಇಟ್ಕೊಂಡು ಹೋಗ್ಬಿಡ್ರಿ ಒತ್ತಾರಕ್ಕೆ. ಇದು ಪೌರಾಣಿಕ ನಾಟಕನೋ, ಗ್ರಾಂಥಿಕ ಅವಶ್ಯನೇ ಮಾತಾಡ್ಬೇಕು. ಒತ್ತಾರೆ ಪತ್ತಾರೆ ಎಲ್ಲ ಬರಲ್ಲ. ಇಂದು ಇಲ್ಲಿಯೇ ಇದ್ದು ಮುಂಜಾನೆ ಹೋದರಾಯ್ತು ನಡೆ, ಈ ತರ ಮಾತಾಡ್ಬೇಕು. ಏನ್ ಶಾಂತಿನ, ಹೋಗಪ್ಪ. ಅರ್ಜುನ, ಪರಮಾತ್ಮ, ಈ ರಾತ್ರಿ ಇಲ್ಲೇ ಇದ್ದು ಊಟೋಪಚಾರ ವಿಶ್ರಾಂತಿಗಳನ್ನು ಮುಗಿಸಿಕೊಂಡು ಒತ್ತರಿಗೆ ಬೇಡ, ಮುಂಜಾನೆ ಹೋದರಾಯ್ತು. ಆಗಲಿ ಪರಮಾತ್ಮ. ಅದ್ಯಾಕೆ ಹಂಗಿದ್ ಮಾಡ್ತಾ ಇದೀಯ? ಲೈಟ್ ಆಫ್ ಆಗಲ್ಲ ಹೋಗ್ರೋ. ಲೇಟ್ ಆಫ್ ಆಗಲ್ಲ, ಓದ್ಬಿಡಕ್ಕೆ ನಡಿಯಲೇ. ಏನು ಕರಿ, ಅದ್ಯಾರು ಬರ್ಬೇಕಲ್ಲೇ? ಪಾಂಡವರು ಬರ್ರ. ಕರಿ ಕರಿ ಕರಿ, ಟೈಮ್ ಆಯ್ತು, ಕರಿ. ಏನ್ ಮಾಡ್ತಾ ಇರ್ತಾರೋ? ಬಂದವ್ರು ಮೇಷ್ಟ್ರೆ, ಬಂದ್ರು. ಕರಿ 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 ಕರಿ. ಆಶೀರ್ವಾದ ಮಾಡಿ ಸರ್. ಆಗ್ಲೇ ಮಾಡ್ದಲ್ಲೋ. ಇದು ಸೀನಿಗೆ ಸರ್. ಇವನಪ್ಪ, ಅವ್ನು ಸೀನ್ಗೆ ಅಂದ್ರೆ ಇವ್ನು ಸೀನ್ತ ಅವನು. ಸರಿ ರೆಡಿ. ಹಾ, ಆಯ್ತು ಒಳ್ಳೇದಲ್ಲ. ಜಾಗ ಬಿಡಲಿ. ಇಲ್ಲಿ ಜಾಗ ಇದೆ, ಕುತ್ಕೋ ಬಾರಲ್ಲಿ. ದಿನ ನಾನ್ ತಾನ ಹೆಮ್ಮನ್ ಪಕ್ಕದಾಗ ಕುಂತ್ಕೋತಾ ಇದ್ದಿದ್ದು, ಸರಿಲ್ಲ ಪಕ್ಕಕ್ಕೆ. ಯಾಕ್ಲಾ ಹೆಂಗೈತೆ ಮೈಗೆ? ನಾನು ಎಲ್ಲರಂಗೆ ಎಣಿಸಿದ್ದೀನಿ. ಕುತ್ಕೋ ಬಾರ್ಲ ಕಂಡಿದ್ದೀನಿ. ಓ, ಏನೋ ಬಂದ್ಬಿಟ್ಟ ದೊಡ್ಡದಾಗಿ. ಬಾರ ಕುತ್ಕೋ ಇಲ್ಲಿ. ಮೇಷ್ಟ್ರೆ, ಇಲ್ಲಿ ನೋಡಿ, ಇವ್ ನನ್ ಜಾಗದಾಗ ಕುಂತ್ಕೊಂಡ್ಬಿಟ್ಟವನೆ. ನೀನ್ಯಾರು? ನಾನು ಮೇಷ್ಟ್ರೆ, ಸಗದೇವ. ಸಗದೇವ. ಸಗದೇವ ಅಲ್ಲಿ ಜಾಗ ಅದಲ್ಲ, ಹೋಗಿ ಕೂತ್ಕೋ. ಇಲ್ಲ ಮೇಷ್ಟ್ರೆ, ದಿನ ನಾನು ಆಯಮ್ಮನ್ ಪಕ್ಕದಾಗ ಕುಂತ್ಕೋತಾ ಇದ್ದು. ಅಮ್ಮ ಬಂದಿದ್ದೆ 2 ದಿನ. ದಿನ ಅಮ್ಮನ ಪಕ್ಕದಾಗ ಕುತ್ಕೋತಾ ಇದ್ದಂತೆ ಇವನು.
ಅದೇ ಮೇಸ್ಟ್ರೆ, ಈ ಅಮ್ಮ 2 ಕಿತ ಬಂದಾಲು ಕೂಡ ಈ ನನ್ನ ಮಗನೇ ಕುತ್ಕೊಳ್ತಿದ್ದ. ಮೇಸ್ಟ್ರೆ ಇವತ್ತು ಹೊತ್ತಿನ ನಾನು ಕುತ್ಕೊಳ್ತೀನಿ. ಆಯ್ತು ಹೋಗಪ್ಪ, ಹೋಗ. ನೀನು ಅಲ್ಲದಲ್ಲ ಜಾಗ ಅಲ್ಲಿ ಕುತ್ಕೊಳ್ಳೋ. ಮೇಷ್ಟ್ರೆ ಆ ಅಮ್ಮನ ಪಕ್ಕದಾಗ ಕುಂತಿಲ್ಲ ಅಂದ್ರೆ ಮಾತುಗಳೆಲ್ಲ ಮರ್ತೋಯ್ತಾವ ಮೇಷ್ಟ್ರೆ. ಏನು ರೋಗ, ಅವನು ಕೃಷ್ಣ ಮುಟ್ಟಿದ್ರೆ ಮಾತು ಬರೀತಾನೆ, ಇವನು ಆ ಅಮ್ಮನ ಪಕ್ಕದಲ್ಲಿ ಕೂತ್ಕೊಂಡಿಲ್ಲ ಅಂದರೆ ಇವನು ಮಾತುಗಳೇ ಬರೋಕ್ಕಿಲ್ಲ ಅಂತೆ. ಅಯ್ಯೋ ರಾಮ, ಲೇ ಯಾವನು, ಹೋಗ ಇದ್ದು ಹೋಗ ಅಲ್ಲಿ, ಅವ್ನು ಬಿಡ ಜಾಗ, ಅವ್ನು ಬರಲ್ಲ. ನನ್ನ ಮಕ್ಕಳು ಸರ್ ಕಾಣಕ್ಕಿಲ್ಲ, ಹಂಗೆ ಜೋಡ್ಸ್ಕೊಂಡು ಸಾಯ್ತೀರ. ಇಲ್ಲಿ ಬಂದು ನಾನು ಏನು ಕಿಸಿದ್ಯಾ, ಕಿಸಿಲ್ಲ, ನಾನೇ ನೋಡ್ತೀನಿ. ಲೇ ಅಣ್ಣಯ್ಯ, ಇಷ್ಟೊತ್ತು ನೀನು ಮಾಡಿದ್ದೇನು, ನೀನು ಅದೇ ಮಾಡಿದ್ದು. ಕೂತ್ಕೊಂಡು ನಡಿ. ಮೇಷ್ಟ್ರೆ ಹೆಂಗದೆ ಏನು ಕುಂತಿರೋದು? ಓ, ಇವ್ದು ಯಾಕೋ ಜಾಸ್ತಿ ಆಯಿತು. ಅದಕ್ಕೆ ನಾನು ಹೇಳಿದ್ದು. ಈಗ ಮಾಡ್ತೀನಿ ಅಮ್ಮಯ್ಯ, ನೀನು ಈ ಕಡೆ ಬಂದ್ಬಿಡಮ್ಮಲ್ಲೇ. ಇವನೇ ನಾನಾ ಮೇಷ್ಟ್ರೆ? ಹ್ಞೂ ನೀನೇ. ನೀನು ಆ ಕಡೆ ಹೋಗು, ಅಯ್ಯಮ್ಮ ಈ ಕಡೆ ಬರ್ತೀನಿ. ಸರಿ ಮೇಷ್ಟ್ರೆ. ಹ್ಞೂ ಯಾಕೋ? ಅಯ್ಯೋ ಅಯ್ಯಮ್ಮ ನನ್ನ ಪಕ್ಕ ಬೇಡ ಸಾ. ಯಾಕೆ ಸಾ? ಅಯ್ಯೋ ಮನೆಗೆ ಹೋದ್ರೆ ಜಗಳ ಆಯ್ತದೆ ಸಾ. ಏನ್ಕೋ? ಅಯ್ಯೋ ನಿಮ್ಗೆ ಹೆಂಗೆ ಒಳ್ಳೆ ಅಂತ ನನ್ಗೆ ಅರ್ಥ ಆಯ್ತಾ ಇಲ್ಲ. ಹಂಗೆ ಹೇಳು ಬಾಯಲ್ಲಿ. ಸಾ ಅಲ್ಲಿ ನೋಡಿ ಸಾ, ಅಲ್ಲಿ ಲೈಟ್ ಕಂಬ ಕಾಣ್ತದಲ್ಲ, ಹಾಂ, ಅದು ಕೆಳಕ್ಕೆ ಕೆಂಚೀರ ಹಿಡ್ಕೊಂಡು ನಾವು ಒಂದಮ್ಮ ಕುಂತಿಲ್ವಾ? ಅಯ್ಯಮ್ಮ ಚಿನ್ನಮ್ಮ. ಚಿನ್ನಮ್ಮ ಗೊತ್ತಾ ಸಾ? ಓ ಹೇಳು. ಚೆನ್ನಾಗಿ ಗೊತ್ತು ಸಾ. ಆ ಚಿನ್ನಮ್ಮನ ಪಕ್ಕದಲ್ಲಿ ಕುಂತಿಲ್ವಾ ಸಾಳು, ಅವಳೇ ಸಾ ನನ್ನ ಹೆಂಡ್ರು, ಚಿನ್ನಮ್ಮನ ಮಗಳು. ಚಿನ್ನಮ್ಮನ ಹಳ್ಳಿನೇನೋ ನೀನು? ಹ್ಞೂ ಸಾ ಅಂತೀನಿ. ಓ ಸರಿ ಸರಿ. ಚಿನ್ನಮ್ಮನ ಬುದ್ಧಿ ಮೊದ್ಲೇ ಸಣ್ಣ ಬುದ್ಧಿ ಗೊತ್ತಲ್ಲ ಸಾ ನಿಮ್ಗೆ. ಹಾಂ, ಮನೆಗೆ ಹೋದ್ಮೇಲೆ ಅಮ್ಮನ ಪಕ್ಕ ಕುತ್ಕೊಂಡಿದ್ರೆ ಇಲ್ದಿರ್ದೆಲ್ಲ ತಲೆ ತುಂಬಿಟ್ಟು ಫಿಟ್ಟಿಂಗ್ ಇಟ್ಬಿಡ್ತಾಳೆ. ಫಿಟ್ಟಿಂಗ್ ಇಟ್ಬಿಡ್ತಾಳೆ ಸಾ. ಓ ಆಡ್ಕೆ ಸಾ. ಅಂದ್ರೆ ಬೇಡ ಇವಾಗ. ಬೇಡ ಸಾ. ಸಾ ಬಾಯ್ ಕಡೆ. ಅಮ್ಮಯ್ಯ, ಅವನು ಯಾಕೋ ಬೇಡ ಅಂತವನೇ. ಇವತ್ತು ಒಂದಿನ ಸಾ. ಅಯ್ಯೋ, ನಾನೇನೋ ಧರ್ಮರಾಯ ಯೋಗ್ಯ ಅನ್ಕೊಂಡಿದ್ದೆ, ಇವನು ಅಯೋಗ್ಯನೇ. ಅವರಿಲ್ಲ ಅಂತಂದರೆ ಇವನು ಇರಲಿ ಅನ್ನೋನೇ. ಕೆಲಸ ಮಾಡಮ್ಮ, ನೀನು ಆ ಕಡೆನೇ ಹೋಗ್ಬಿಡು, ನೀನು ಈ ಕಡೆ ಬರ. ಹೋಗ, ನೀನು ಕುತ್ಕೋಗ, ಅಲ್ಲಿ ನಿನ್ನ ಜಾಗದಲ್ಲಿ ಹೋಗಿ ಕುತ್ಕೋ. ಆಯ್ತು ಸರ್. ಹ್ಞೂ. ಮೇಷ್ಟ್ರೆ, ನನ್ನ ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ ನಾನು ಮರ್ಕೋತಿ ಆಟ ಆಡಿಸ್ತಾ ಇದ್ದೀರಾ? ಜಾಡ್ ಸೊದ್ದೆ ಅಂತ ಏನು ಮರ್ಕೋತಿ ಆಟ ಆಡ್ಸಕ್ಕೆ ಬಂದಿದ್ದೀನಿ ನಾನು ಇಲ್ಲಿ. ಏನು ಸುಮ್ಮನೆ ಅನ್ನೋದು, ಭಯ ಭಕ್ತಿ ಇರಲಿ ಮುಂಡೆದೆ. ಕುಕ್ಕುರ್ಸ ಹೋಗಿಂತಂದು ಶುರು ಮಾಡ್ರೋ ಸಾ. ಹಾಂ, ಶುರು ಮಾಡ್ಲಾ ಸಾ? ಮಾಡೋ. ಲೇ ಅದೆಷ್ಟು ಸಾರಿ ಮಾಡ್ತೀವಿ, ಎಲ್ಲಿ ಅವನೆಲ್ಲಿ ದನ ಕಾಯೋನು? ಅಯ್ಯ ಪಿಳ್ಗೋವಿ ತಗೊಂಬರ್ಗೋ ಒಂದ್ ಸಾ. ಪಿಳ್ಗೋವಿನ ಹಾಂ, ಪಿಳ್ಗೋವಿ ನಿನ್ನ ನಾಲ್ಗೆ ಚೆನ್ನಾಗಿ ದರ್ಬೆ ಹಾಕ್ತಿಕ್ಕು. ಯಾಕೆ ಸರ್? ಲೇ ಅದು ಪಿಳ್ಳಂಗೋವಿನು. ಅದ್ನೇ ತಗೊಂಬರಕ್ ಹೋಗೋನೆ. ಯಾವ ಅದು ಒಂದು ಕಡ್ಡಿ ಇಟ್ಕೊಂಡ್ ಬರಕ್ ಹೇಳ ಅವನ ಬಾಯಲ್ಲಿ. ನನ್ಗೆ ಒಳ್ಳೆ ಕೆಲಸ ಆಯ್ತು. ಹೋಗಲೇ, ಎಲ್ಲದಕ್ಕೂ ಇದು ಮಾಡ್ಬೇಡ ನೀನು. ಕೃಷ್ಣ ಯಾವ್ದ ಕಡ್ಡಿನ ಸೋದೇನ ಬಾಯಿಕೊಂಬರಲೇ. ಅದು ಗೊತ್ಬಿಡ್ತೀನಿ ಅಷ್ಟೇ. ಲೇ ನನ್ನ ಮಗಂತಂದು ಯಾವನವನು? ಯಾಕೆ ಅವನು ಇದು ಮಾಡ್ತಾ ಇದ್ದೆ ನೀನು? ನೋಡ್ರಿ, ಬಿಳಂಗವಿ ತಗೊಂಡೋಗ್ಬಿಟ್ಟು ಬಟ್ಟೆ ಸಂದಿ ಬಚ್ಚಿಟ್ಬಿಟ್ಟು ಬಂದ. ಲೇ ಅವನೆಲ್ಲೋ ಅವ್ನು ಇಲ್ಲೇ ಕೂತವನೇ, ಅದೆಂಗೋ ಬಚ್ಚಿಡ್ಸ್ಬಿಡ್ತಾನೆ. ಅವ್ನು ಮಾಡೋ ಕೆಲಸ ನಿಮಗೆ ಗೊತ್ತಿಲ್ಲ. ಏನು ಮಾಡ್ತೀನಿ ಮಳ್ಳಿ ಬಂದು ಕೂತಿರೋದು. ಲೇ ಈಗೇನು ನಿನ್ ಬಿಳ್ಳಂಗವಿ ಸಿಗ್ತಾ ಇಲ್ಲ? ಆಯ್ತಲ್ಲ ಇಲ್ಲಿ ನಡಿ ನೀನು ನಡಿಯೋ. ನಡಿ ಬಾರ ಇಲ್ಲಿ. ಏನ್ ಮಾಡ್ತಾ ಇದ್ದ ಅವನು? ಆ ಸೀನ್ ಹಿಂದೆಗಡೆ ಹೋಗಿ ಬಿಡಿ ಸೇತ್ಕೊಂಡು ನಿಂತಿದ್ದಾನೆ. ಹೇಳು, ನನ್ನ ಸರ್ವಿಸ್ನಲ್ಲಿ ಇಂಥ ನನ್ನ ಮಕ್ಕಳು ನಾನು ಎಷ್ಟು ಜನ ನೋಡಿಲ್ಲೋ. ನಡಿ. ನಮ್ಮೂರ್ ಗೌಡ್ರ ಮಕ್ಳಿಗೆಲ್ಲ ಹಿಂಗೇನಾ? ಗೌಡ್ರ ಮಕ್ಕಳಿಗೆಲ್ಲ ಯಾಕೋ ಹಿಂಗಾಯ್ತದೆ ನೋಡು. ಇವನು ದೇವ್ರ ಪಾತ್ರ ಹಾಕವನೆ, ಕೃಷ್ಣನ ಪಾತ್ರ. ದಿನ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ದೇವ್ರಿಗೊಂದು ಕಡ್ಡಿ ಹಚ್ಚಿ, ಸಾಯಂಕಾಲ ಪ್ರಾಕ್ಟೀಸ್ ಬರಬೇಕಾದ್ರೆ ಕೈ ಕಾಲು ಮುಖ ತೊಳ್ಕೊಂಡು ದೇವ್ರಿಗೊಂದು ನಮಸ್ಕಾರ ಹಾಕಿ ಪ್ರಾಕ್ಟೀಸ್ ಬರಬೇಕು. ಇವನು ಏನೂ ಇಲ್ಲ. ಇವನು ಸ್ನಾನ ಮಾಡೋದೇ ಹಬ್ಬಗಳ ದಿವಸನೋ, ಅದಕ್ಕೆ ಹಿಂಗೆ. ಅಮಿಕಾ ಕುತ್ಕೊ ಇಲ್ಲಿ ಹೆಸದ್ರೆ ಆಮೇಲೆ ಸಾಕು, ಶುರು ಮಾಡ್ರಿ. ಸಾ ಶುರು ಮಾಡ್ಲಾ ಸಾ? ಮಾಡು. ಆಶೀರ್ವಾದ. ಅದೆಷ್ಟು ಸಾರಿ ಹೋಗಲಿ. ಪಾಪಿಯ ಜೀವನ ಪಾವನಗೊಳಿಸುವ ಪರಶಿವಲಿಂಗ ನಮೋ. ಹರ ಹರ ಶಂಭೋ ಮಹಾದೇವ, ಹರ ಹರ ಶಂಭೋ ಮಹಾದೇವ, ಹರ ಹರ ಶಂಭೋ ಮಹಾದೇವ. ಯಾಕೆ ಸಾ? ಇಲ್ಲಿ ಕೂತಿರೋನು ಈಶ್ವರನೋ ಇಲ್ಲ ನಿಮ್ಮಪ್ಪ ಕೃಷ್ಣನೋ? ಚೆನ್ನಾಗಿ ನೋಡು. ಇಳ್ಸಕ್ಕಲ್ಲೇ ಕೃಷ್ಣ ಸಾ?
ಕೃಷ್ಣ ಹತ್ರ ಬಂದು ಈಶ್ವರನ ಆಡಾಡ್ತಾ ಇದೆಯಲ್ಲೋ ನೀವೇ ಬರ್ಕೊಟ್ಟಿದ್ದಲ್ಲ ಸರ್. ಈ ನಾಟಕಕ್ಕೆ ಹ್ಞೂ ಸರ್. ಇದೇನು ಹಿಂಗೆ ಹೇಳ್ತಾವ ಇವನು? ತಪ್ಪಾಯ್ತು ಸರ್, ಕ್ಷಮಿಸಿ ಸರ್. ಇದು ಮಾರ್ಕಂಡೇಯ ನಾಟಕದ್ದು ಸರ್. ಮಾರ್ಕಂಡೆಯಿಂದ ಆಡುವ ಈ ನಾಟಕದ ಹಾಡು ಇಲ್ಲ ಆಡುವ. ಈಗ ಗೆಪ್ತಿಂಗ್ ಬಂದು ಸರ್, ಹಾಡು ಹೇಳ್ತೀವಿ ಸರ್. ಬೇಡ, ಬರೀ ಮಾತಾಡು ಸಾಕು, ಬರೀ ಮಾತಾಡ ಸಾಕು. ಹೋಗಲೆ. ಪರಮಾತ್ಮ, ನಿನ್ನ ದಯೆಯಿಂದ 12 ವರ್ಷದ ಕಾಲ ವನವಾಸ, 1 ವರ್ಷದ ಕಾಲ ಅಜ್ಞಾತವಾಸವನ್ನು ಮುಗಿಸಿ ಈ ಜನಗಳಿಂದ ನಾನು ಉಗಿಸಿ. ಯಾಕೆ ಸರ್? ಏನು ಯಾಕೆ ಸರ್ ಅಲ್ವೋ? ಏನು ಅರ್ಥ ಆಯ್ತು ಕೇಳೋ ಅಲ್ಲಿ ಜನಗಳನ್ನ. ನಿನ್ನ ಮಾತಾಡೋ ಮಾತು ಪ್ರತಿಯೊಂದು ಜನಗಳಿಗೆ ಅರ್ಥ ಆಗಬೇಕು. ಪರಮಾತ್ಮ, ನಿನ್ನ ದಯೆಯಿಂದ 12 ವರ್ಷಗಳ ಕಾಲ ವನವಾಸವನ್ನು, 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿ, ಈ ಥರ ಬರಬೇಕು. ಹರಿಕತೆ ಥರ ಇರಬೇಕು ನಿನ್ನ ಪದಗಳು, ಪ್ರತಿಯೊಬ್ಬರಿಗೂ ಅರ್ಥ ಆಗಬೇಕು. ಆಯ್ತು ಬಿಡಿ ಸರ್, ಹೇಳ್ತೀನಿ. ಆಯ್ತು. ಪರಮಾತ್ಮ, ನಿನ್ನ ದಯೆಯಿಂದ 12 ವರ್ಷಗಳ ಕಾಲ ವನವಾಸ, 1 ವರ್ಷದ ಕಾಲ ಅಜ್ಞಾತವಾಸವನ್ನು ಮುಗಿಸಿ, ಈ ರಾಜ್ಯದ ರಾಜನಾದ ವಿರಾಟರಾಯನ ಪುತ್ರಿಯೊಂದಿಗೆ ಅಭಿಮನ್ಯುನ ವಿವಾಹವೂ ಆಯಿತು. ಈಗ ಮುಂದೇನು ಮಾಡುವುದು ದೇವ? ಮಾಡುವುದಿನ್ನೇನು? ಅಂದು ಅವರೆಲ್ಲರೂ ಕುಂತು ಹೇಳಿದಂತೆ. ಯಾವನ ಪರಮಾತ್ಮ ಇರೋ ಈ ಕಡೆ ಸ್ವಲ್ಪ ಸೈಡ್ ಬರ. ಅವತ್ತು ಅವ್ರು ಕುಂತ್ಕೊಂಡು ಹೇಳಿದ್ರು, ನಿಂತ್ಕೊಂಡು ಹೇಳಿದ್ರು, ಮಲ್ಕೊಂಡು ಹೇಳಿದ್ರು, ನಮ್ಗೆ ಯಾಕೋ ಅಂದು ಅವರೆಲ್ಲರೂ ಹೇಳಿದಂತೆ ಅಂದ್ರೆ ಸಾಕಾಗಲ್ವೇನೋ? ತಗೊಂತೀನಿ. ಅಂದು ಅವರೆಲ್ಲರೂ ಹೇಳಿದಂತೆ ನಮಗೆ ಕೊಡಬೇಕಾದ ರಾಜ್ಯವನ್ನ ಕೊಡಿ ಎಂದು ಕೇಳುವುದು. ನಾವು ಕೇಳಿದ ತಕ್ಷಣ ಅಷ್ಟು ಸಲೀಸಾಗಿ ಅವರು ಕೊಡಲು ಒಪ್ಪುರ ಪರಮಾತ್ಮ? ಕೊಡಲು ಒಪ್ಪದಿದ್ದರೆ ಅರ್ಧ ರಾಜ್ಯವನ್ನಾದರೂ ಕೊಡಿ ಎಂದು ಕೇಳುವುದು. ಅವರು ಪೂರ್ತಿ ರಾಜ್ಯವನ್ನು ಕೊಡಲು ಒಪ್ಪದಿದ್ದರೆ ಅರ್ಧ ರಾಜ್ಯವನ್ನಾದರೂ ಕೇಳು ಪರಮಾತ್ಮ. ಒಟ್ಟಿನಲ್ಲಿ ವಿದ್ದ ಮಾತ್ರ ಬೇಡ. ಅವರು ಅರ್ಧ ರಾಜ್ಯವನ್ನು ಕೊಡಲು ಒಪ್ಪದಿದ್ದರೆ? ಅವರು ಅರ್ಧ ರಾಜ್ಯವನ್ನು ಕೊಡಲು ಒಪ್ಪದಿದ್ದರೆ ನಮ್ಮ 5 ಜನರಿಗೆ 5 ಊರನ್ನಾದರೂ ಕೊಡಲು ಹೇಳಿದೆವ. ಒಟ್ಟಿನಲ್ಲಿ ವಿದ್ದ ಮಾತ್ರ ಬೇಡ. 5 ಊರನ್ನು ಕೊಡಲು ಒಪ್ಪದಿದ್ದರೆ ಏನು ಮಾಡುವೆ? 5 ಊರನ್ನೂ ಕೊಡಲು ಒಪ್ಪದಿದ್ದರೆ ನಮ್ಮ 5ರಿಗೆ 1 ಊರನ್ನಾದರೂ ಕೊಡಲು ಹೇಳಿದೆವ. ಒಟ್ಟಿನಲ್ಲಿ ವಿದ್ದ ಮಾತ್ರ ಬೇಡ. 1 ಊರನ್ನು ಕೊಡಲು ಒಪ್ಪದಿದ್ದರೆ? 1 ಊರನ್ನೂ ಕೊಡಲು ಒಪ್ಪದಿದ್ದರೆ 1 ಊರನ್ನೂ ಕೊಡಲು ಒಪ್ಪದಿದ್ದರೆ ನಮ್ಮ 5ರಿಗೆ 5 ರೂಮ್ ಇರುವ 1 ಮನೆಯನ್ನಾದರೂ ಕೊಡಲು ಹೇಳಿದೆವ. ಒಟ್ಟಿನಲ್ಲಿ ಬಿದ್ದ ಮಾತ್ರ ಬೇಡ. ಯಾಕೆ 5 ರೂಮ್ ಇರೋ ಒಂದು ಮನೆ ಸಾಕ? 6ನೇದು ಬೇಡವಾ ಬಂದೋಗೋರಿಗೆ? ಕೇಳೋದು ಕೇಳ್ತೀರ, ಒಂದು ಅಪಾರ್ಟ್ಮೆಂಟ್ ಕೇಳೋ. ಆಯ್ತು ಬಿಡಿ ಸರ್. ಏನಾಯ್ತು ಬಿಡಿ ಸರ್? ಲೇ 5 ಊರು ಕೇಳಿದ್ಮೇಲೆ ಮುಗೀತು, ಇನ್ನೇನು ಮಾತಾಡಂಗಿಲ್ಲ. ಮಾತು ಮರ್ತೋದ್ರೆ ಅವ್ನು ಕೇಳ್ರು ಹೇಳ್ಕೊಡ್ತಾನೆ. ಯಾವನ ಹೊಡೆಯಲ್ವ ನನ್ನ, ಯಾವನ್ ಮೇಷ್ಟ್ರು ಅಂತ? 5 ಊರು ಕೇಳಿದ್ಮೇಲೆ ಮುಗೀತು. ಆಯ್ತು ಬಿಡಿ ಸರ್. ಏನು ಜನ ನೀವು? ಏಯ್ ಇಲ್ಲು ಬಾಣ ಇಲ್ಲೋ? ಅವನ ಕೈ ಕೊಟ್ಟಿದ್ದೀನಿ ಸರ್. ನಿಂದ್ಯಾಕೆ ಅವನ ಕೈನಾಗ ಕೊಡ್ತೀಯ? ನೀನು ಇಟ್ಕೊಂಡಿರ್ಬೇಕು. ಕಿತ್ಕೊಂಡ್ಬಿಟ್ಟ. ಓಹೋ, ನೀವು ನೋಡ್ರಿ ಹೆಂಗೆ ಕೂತವ್ನೆ. ಏಯ್ ಯಾವನವನ ಇವಾನ್? ಬಾ, ಇದ್ಯಾಕೆ ಅವಂದು ಇಟ್ಕೊಂಡು ಕೂತಿದ್ಯಾ? ತಂದು ಇಲ್ಲ ಒಳ್ಳೆ 1ನೇ ಕ್ಲಾಸ್ ಮಕ್ಳ ಥರ ಮಾತಾಡ್ತೀರ. ಇಟ್ಕೊಳ್ಳದೆ ನಿಮ್ಮ ಸಾಮಾನು ನಿಮ್ಮ ಹತ್ರ ಇರಬೇಕು. ನಾನು ಕಾಲ್ ಮನೇಲಿ ಇಟ್ಟು ಬಂದ್ಬಿಡ್ತೀರ. ಅದೇನೇನು ಮಾತಾಡ್ತೀರ ನಿಮ್ಮ ಹತ್ರ? ದೇವ ಅಶಾಶ್ವತವಾದ. ಗೊತ್ತಾಯ್ತು ಬಿಡು. ದೇವ ಅಶಾಶ್ವತವಾದ ರಾಜ್ಯ ಲೋಭಕ್ಕಾಗಿ ಶಾಶ್ವತ ಧರ್ಮ ನಾಶವಾಗುವುದನ್ನು ಈ ಕಣ್ಣಿನಿಂದ ನೋಡಲಾದೀತೇ ದೇವ. ನಿನ್ನ ಇಚ್ಛೆಯಂತೆಯೇ ಮಾಡು. ನಿಮ್ಮ ಇಚ್ಛೆಯಂತೆ ನಾನು ಸಂಧಿಗಾಗಿಯೇ ಪ್ರಯತ್ನಿಸುವೆ. ನಕುಲ ಯಾವನವನು? ಧರ್ಮರಾಯ ಆದವನು ಮಾತು ಮುಗಿಸಿ ಕೂತ್ಕೋಬೇಕು, ನೀನು ಆಮೇಲೆ ಮಾತು ಶುರು ಮಾಡಬೇಕು. ಯಾವನ ಇವನು? ನೋಡೋ, ಧರ್ಮರಾಯ ಆದವನು ಅವನಾಗ ಅವನು ಮಾತು ಮುಗಿಸಿ ಕೂತ್ಕೋಬೇಕು, ನೀನು ಆಮೇಲೆ ಮಾತು ಶುರು ಮಾಡಬೇಕು. ನಕುಲ ಕುಂತ್ಕೊಂಡ ಅವನಲ್ರಿ, ಎಳ್ಬಿಟ್ಟು ಕುಣಿಸ್ತಾ ಸರ್. ನಕುಲ, ಇದಕ್ಕೆ ನಿನ್ನ ಅಭಿಮತವೇನು? ಪರಮಾತ್ಮ, ತಮ್ಮಿಚ್ಛದಂತೆ ಸಂಧಿಯನ್ನೇ ಅಪೇಕ್ಷೆ ಪಟ್ಟಿರುವಾಗ ನಂದೇನೈತೆ? ಎಲ್ಲ ಐತೆ. ನಿಂದೇನು ಇಲ್ಲ, ಕೂತ್ಕೊಳ್ಳಪ್ಪ. ಮುಖಕ್ಕೆ ಉಗ್ದಾಯ್ತಲ್ಲ. ಸಹದೇವ, ಪರಮಾತ್ಮ, ಇದಕ್ಕೆ ನಿನ್ನ ಅಭಿಮತವೇನು? ಅಣ್ಣನ ಮಾತನ್ನು ನಕುಲನೂ ಅನುಮೋದಿಸಿರುವಾಗ
ನಂದೇನೈತೆ ನಂದು ಆಟೆಯ ಮೇಷ್ಟ್ರೆ ತಿರ್ಗಾ ಕುಂತ್ಬಿಟ್ಟವನು. ಯಾರೇ ಇವನಪ್ಪ ಹಿಂಗ್ ಅರ್ಜುನ ಪರಮಾತ್ಮ ಇತ್ತ ಬಾ. ಲೇ ಯಾಕೋ ಎಲ್ಲಾರನ್ನ ಇತ್ತ ಬಾ ಅಂತ ಕರ್ ಸಾಯಿಸ್ತೀಯ? ಯಾವನ್ ಎತ್ತು ಬರೋದು ಬೇಡ, ಮಾತಾಡ ಇಲ್ಲಿ ನಿಂತ್ಕೊಂಡು ಮಾತಾಡ. ಪರಮಾತ್ಮ ನೀನು ಜಗಕ್ಕೆ ನಾಥ. ಜಗಕ್ಕೆ ನಾಥ ಏನು? ಅವನೇನು ಊದ್ಬತ್ತಿ ಫ್ಯಾಕ್ಟ್ರಿ ಇಟ್ಟವನ ಜಗಕ್ಕೆ ನಾಥ ಅಂತೇನ? ಜಗನ್ನಾಥನೋ ಅದು ರೇ. ಹೇಳ್ತೀನಿ ಮೇಷ್ಟ್ರೆ. ಪರಮಾತ್ಮ ನೀನು ಜಗನ್ನಾಥ. ಅಂದಿನಿಂದ ಇಂದಿನವರೆಗೂ ನಮ್ಮನ್ನು ಆಧರಿಸಿರುವೆ. ನಿನ್ನ ಯುದ್ಧ ಯಾರಿಗೆ ಬೇಕು? ಹೋಗಿ ಸಂಧಿಯನ್ನೇ ಮಾಡಿಕೊಂಡು ಎಲ್ಲೋಗ್ತಾ ಇದೀಯ? ಸಂಧಿ ಮಾಡ್ಕೊಂಬಂದೆ ಬಂದು ಕುಗ್ಗಿಸುವ. ಎಲ್ಲೋಗ್ತೀಯ? ದ್ರೌಪದಿ ಇತ್ತ ಬಾ. ಎತ್ತ ಬಾ, ಇತ್ತಿತ್ತ ಬಾ. ಎತ್ತೆತ್ತ ಬಾ. ಇತ್ತಿತ್ತ ಬಾ. ಹಂಗೆ ಕರ್ಕೊಂಡು ಹೋಗ್ಬಿಡು. ಇತ್ತಿತ್ತ ಬಾ ಅಂತ ಮನೆಗೆ. ಥು, ಏನು ಮಾನಗೆಟ್ಟೋರ ನೀವು? ಲೇ ಈಗ ಅವಳು ದ್ರೌಪದಿನೋ ವಾಚಿಕೆ ರುಕ್ಮಿಣಿ ಪಾತ್ರ ಮಾಡಿ ನೀವು ಹೇಳು. ಓ ತಗೊಳಪ್ಪ, ನಾನು ಹೇಳಿದೆ ದುಡ್ಡು ಕೊಡ್ರೋ ಇಬ್ಬರನ್ನ ಕರ್ಸೋಣ ಅಂತ. ನನ್ನ ಮಾತು ಕೇಳಿಲ್ಲ. ದುಡ್ಡು ಉಳ್ಸಕ್ಕೆ ಹೋಗಿ ಒಬ್ಬಳನ್ನೇ ಕರೆಸ್ಬಿಟ್ಟು ಈಗ ರುಕ್ಮಿಣಿ ಏನು ದ್ರೌಪದಿ ಏನು ಇವ್ರ ಮಧ್ಯೆ ಏನು ವ್ಯತ್ಯಾಸ ಯಾವುದೂ ಗೊತ್ತಿಲ್ಲ ನನ್ನ ಮಕ್ಕಳಿಗೆ. ಅವನವನಣ್ಣಯ್ಯ, ಆ ರುಕ್ಮಿಣಿ ಪಾತ್ರ ಮಾಡಿದಾಗ ನೀನು ಡ್ಯಾನ್ಸ್ ಮಾಡಿದೆ ನೋಡು ಮೊದಲನೇ ಸೀನಲ್ಲಿ. ಆವಾಗ ಅವಳು ನಿನ್ನ ಹೆಂಡತಿ ಪಾತ್ರ ಅಲ್ಲಿಗೆ ಮುಗೀತು. ಈಗ ಅವಳು ದ್ರೌಪದಿ, ನಿನಗೆ ತಂಗಿ ಆಗಬೇಕು. ಆ ಪರಮಾತ್ಮ ತಂಗ್ಯವ್ವ, ನಿನ್ನ ಅಭಿಮತವನ್ನು ಅತ್ತಲಿಂದಲೇ ಕೇಳು. ನಾನು ಹೇಳುವುದಾದರೂ ಏನಿದೆ? ಅಂದು ರಾಜಸಭೆಯಲ್ಲಿ ಆ ದುರುಳ ದುಶ್ಯಾಸನ ನನ್ನ ಸೀರೆಯನ್ನು ಸೆಳೆದು ಅವಮಾನ ಪಡಿಸುತ್ತಿದ್ದಾಗ ಎದುರಿನಲ್ಲಿದ್ದು ಸುಮ್ಮನಿದ್ದವರು ಇಂದು ಯುದ್ಧ ಮಾಡುವರೆ. ಅಯ್ಯೋ ವಿಧಿಯೇ! ಅಣ್ಣ ಅಣ್ಣ ಅಣ್ಣ! ಅಭಿಮನ್ಯು ಮತ್ತು ಘಟೋತ್ಕಚರೊಡನೆ ನಾನೇ ಹೋಗುತ್ತೇನೆ ಯುದ್ಧಕ್ಕೆ. ಇರಮ್ಮ, ಏನು ಉದ್ದಕ್ಕೆ ಅಲ್ಲ, ಅದು ಯುದ್ಧಕ್ಕೆ. ಯಾರು ಬರ್ಕೊಟ್ಟಿದ್ದು ಇದು ಉದ್ದಕ್ಕೆ ಅಂತ? ಅವನೊಬ್ಬ ನೀನಾದರೂ ಸರಿ ಮಾಡ್ಕೊಳ್ಳೋದಲ್ವೇ ನಮ್ಮ ಅದನ್ನ? ಉದ್ದಕ್ಕೆ ಅಂತ ಯಾರಾದ್ರೂ ಹೇಳ್ತಾರೆ? ನಾನೇ ಹೋಗುವೆನು ಯುದ್ಧಕ್ಕೆ. ನಾನೇ ಹೋಗುವೆನು ಯುದ್ಧಕ್ಕೆ. ಅಭಿಮನ್ಯು ಮತ್ತು ಘಟೋತ್ಕಚರೊಡನೆ ನಾನೇ ಹೋಗುತ್ತೇನೆ ಯುದ್ಧಕ್ಕೆ. ಇನ್ನು ತಂಗಿ ಶಾಂತಳ, ಸಮಾಧಾನ ತಂದುಕೋ. ಇನ್ನು ಭೀಮಸೇನ ಇರುವನು, ಅವನು ಏನು ಹೇಳುತ್ತಾನೋ ನೋಡೋಣ. ಅಲ್ಲಿಯವರೆಗೂ ಹೀಗೆ. ಮೇಷ್ಟ್ರೆ ಅಲ್ಲೋಡಿ ಮೆರವಣಿಗೆ. ಕೊನೆಗೂ ಬಿಟ್ಬಿಟ್ಟಲ್ಲ ಯಮನ್ನ. ಒಳ್ಳೆ ತಂಗಿ ಕರ್ಕೊಂಬಂದಲ್ರಿ. ಸರಿ ಬಿಡು, ಹಿಂಗೆ ಹೇಳಿದ್ಮೇಲೆ ನಾವೇನು ಮಾತಾಡಂಗಿಲ್ಲ. ಹೋಗು, ಒಳ್ಳೆಯವ್ರ ಕಾಲಲ್ಲ ಬಿಡಿ. ಕೂತ್ಕೋ, ಗೊತ್ತಾಯ್ತದೆ ಯಾರು ಒಳ್ಳೆಯವ್ರು ಯಾರು ಕೆಟ್ಟವರು ಅಂತ. ಈಗ ಗೊತ್ತಾಯ್ತದೆ ನೋಡು. ಹೌದಾ? ಮಾತಾಡೋ. ನನ್ನ ಪ್ರೀತಿಯ ಭೀಮಸೇನ ಮುಖೋದರ, ಇದಕ್ಕೆ ನಿನ್ನ ಅಭಿಮತ ಬೇಕು. ನೀರು ತಗೊಂಡ್ರು. ನೀರು ಕೊಡ್ಸು. ಏನೋ ಪರವಾಗಿಲ್ಲ, ಸುಧಾರಿಸ್ಕೊಂಡ. ಏನಾಯ್ತು ಮೇಷ್ಟ್ರೆ? ಏನಿಲ್ಲ ಇವ್ನಿಗೇನೋ ದೆವ್ವ ಇಟ್ಕೊಂಡಿತ್ತು, ಸ್ವಲ್ಪ ವಿಚಾರಿಸ್ಬೇಕು. ಕೇಳಿಸ ಅದ್ಯಾಕೋ ಹಂಗೆ ಕಿರ್ಚ್ಕೊಂಡ? ಮಟ್ಟು ಮಿಸ್ರೆ ಮಟ್ಟು. ಇದು ಮಾತಲ್ವೇನೋ? ನಾನು ಎಲ್ಲರಂಗೆ ಮಾತನ್ನೇ ಮಟ್ಟು ಮಾಡ್ಕೊಂಡೆ. ತೆಪ್ಪ ಏನ್ತಪ್ಪ? ನಾವೇನ್ಕೊ ಬರ್ದಿರ್ತೀವಿ ಇದು ಮಾತು ಕೆಳಗಡೆ ಅಂಡರ್ಲೈನ್ ಮಟ್ಟು. ಏನು ಗೆರೆ ಹೇಳ್ದಿರ್ತೀವಿ? ಮಾತಾಗೆ ಮಾತಾಡಬೇಕು, ಮಟ್ಟಾಗೆ ಆಡಬೇಕು. ಆತ್ ಬಿಡಿ. ಏನಾಯ್ತು ಬಿಡಿ ಅಲ್ವಾ? ಅವ್ನು ಏನಾದ್ರು ಹೆಚ್ಚು ಕಡಿಮೆ ಆಗಿದ್ರೆ ಪೊಲೀಸ್ನವ್ರು ಬಂದು ನನ್ನ ಹೇಳ್ಕೊಂಡು ಹೋಗಿರೋರು. ಬಂದವ್ರ ಮೇಷ್ಟ್ರೆ. ಯಾರು? ಪೊಲೀಸ್ನವರು. ಇವನೊಬ್ಬ ಮಾತು ಸುಮ್ಮನೆ ಹಂಗಂದ್ರೆ ಸುಮ್ಮನೆ ನಿಂತ್ಕೊಳ್ಳಲೆ, ನಿಧಾನವಾಗಿ ಮಾತಾಡಲೆ. ಅವನು ಹಾರ್ಟ್ ಪೇಷಂಟ್. ಆಮೇಲೆ ಹೋಗಿಬಿಟ್ರೆ ಏನು ಗ್ರಾಚಾರ ಬಿಡಿ. ಅವನೆಲ್ಲಿ ನೋಡಪ್ಪ ಲೇ, ನೀನು ಕಿತ್ಕೊಂಡು
ಅವ್ನು ಎಲ್ಲೋದ್ನ ಅಲ್ಲಿ ಹಿಂದೆಗಡೆ ಅವ್ನು ಇವಾಗಲೇ ಅಲ್ಲಿ ನೋಡಿ ಮೇಷ್ಟ್ರೆ. ಬಾರೋ ಏನಾಗಿಲ್ಲ ಬಾ ಹೋಗಿ ಕುತ್ಕೋ ಹೋಗು. ಓಹೋ ಅಪ್ಪ ನನ್ನ ಪ್ರೀತಿಯ ಭೀಮಸೇನ ಉಕ್ಕೋದರ ದಿಗ್ಲಿಕ್ಕಿಸ್ಬೇಡ ಕಣ. ಅದೇನ್ ಪೇಳ್ತೀಯೋ ಏಯ್. ಅಲ್ಲಿಗೆ ಪೇಳು. ಹೋಗಪ್ಪ. ಏಯ್ ದೇವದೇವ ನಿಧಾನ ಆಯ್ತು ಸರಿ ಸರಿ. ದೇವದೇವ ದೇವಕಿ ನಂದನ ನಮ್ಮಗಳ ಆಸೆಯಂತೆ ತಾವು ನಮ್ಮ ಕಡೆ ವಾಲಿರುವಾಗ ತಿರುಗಿ 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 ಅದೇನೋ ಒಳ್ಳೆ ರುಬ್ಗುಂಡ್ ಥರ ತಿರ್ಕೊಂಡು ಬಂದ್ಬಿಟ್ಟ ಇಲ್ಲಿ ಅಲ್ಲಿಂದ. ಬುಕ್ನಾಗ ಹಂಗೆ ಅದೇ ಮೇಸ್ಟ್ರಿ. ಏನೂ ರುಬ್ಗುಂಡ್ ಥರ ತಿರುಗು ಅಂತಲ. ಅದು ಮತ್ತೆ ಮತ್ತೆ ಪುನಃ ಪುನಃ ಅನ್ನೋ ಅರ್ಥ ಕೊಡುತ್ತೋ. ಮತ್ತೆ ಮತ್ತೆ ಹೌದು ಪುನಃ ಪುನಃ. ಹೌದು. ಮತ್ತೆ ಮತ್ತೆ ಪುನಃ ಪುನಃ. ಹಜ್ಜನಕ್ಕಿಂತ ದೊಡ್ಡವಂತನ ನಾನು ಈಗ ವಿದ್ದ ವಿದ್ದ ಅಂತ ಹೆಗಲಾಡಿ ಕೈ ಕಾಲು ಕೈ ಯಾವುದು ಕಾಲ ಯಾವುದು ಅನ್ನೋದೇ ಗೊತ್ತಿಲ್ವಲ್ಲ ನಿಂಗೆ. ಕೈ ಇದು ಹೌದು ಮನುಷ್ಯರಿಗೆಲ್ಲ ಇರೋದು. ಕಾಲಿದು. ಹಜ್ಜನಕ್ಕಿಂತ ದೊಡ್ಡವಂತನ ನಾನು ಈಗ ವಿದ್ದ ವಿದ್ದ ಅಂತ ಹೆಗಲಾಡಿ ಕೈ ಕಾಲು ಪಡ್ಕೊಂಡ್ಬಿಟ್ರೆ ಇವರು ಯಾರು ಆಗಕ್ಕಿಲ್ಲ. ಆದ್ದರಿಂದ ಹೋಗಿ ಸಂಧಿಯನ್ನೇ ಮಾಡಿಕೊಂಡು ಬನ್ನಿ. ಅಲ್ವೋ ನಿಸಲೇ ನನ್ನ ಕೈಲಿ ಏನು ಕಿಸಿ ಹಾಕಾಗಲ್ಲ. ಹೋಗಿ ಸಂಧಿ ಮಾಡ್ಕೊಬ ಅಂತ ಹೇಳೋನು ಮೀಸೆ ಮೇಲೆ ಕೈ ಇಟ್ಕೊಂಡು ನಗ್ತಾನೇನೋ. ಅರ್ಥ ಮಾಡ್ಕೊಳ್ರು. ಹೋಗಿ ಸಂಧಿಯನ್ನೇ ಮಾಡಿಕೊಂಡು ಬನ್ನಿ ಅಷ್ಟೇ. ಅಲ್ಲ ಭೀಮಸೇನ ಏನಾವತ್ತು ಹಂಗ್ ಮಾಡ್ಬಿಡ್ತಾನೆ ಹಿಂಗ್ ಮಾಡ್ಬಿಡ್ತಾನೆ ಅಂತ ಹೇಳ್ಬಿಟ್ಟು ಇವತ್ತು ನನ್ನ ಸಂಧಿಗೆ ಹೋಗು ಅಂತ ಇದೆಯಲ್ಲ, ನಿನಗೇನಾದ್ರೂ ಮಾನ ಬರುವುದೇ ಆಯ್ತಿಲ್ಲ. ನಿಧಾನ ಇವನು ಹೋಗಿ ರೇಗಿಸೋದು ಅವ್ರು ಇದು ಮಾಡೋದು ನಿಧಾನನು. ನನ್ನನ್ನು ಜರಿದು ಜರಿದು ಅವಮಾನಗೊಳಿಸುತ್ತಿರುವೆಯ ವಾಸುದೇವ. ನನ್ನನ್ನು ಜರಿದು ಜರಿದು ಅವಮಾನ ಅಂತ ಹೇಳಕ್ಕೂ ಬರಲ್ವೇನೋ. ಅವಮಾನಗೊಳಿಸುತ್ತಿರುವೆಯ. ಈ ಶಾಸ್ತ್ರ ಗಜಬಲ ಭೀಮಸೇನರಿಂದ ತಿಳಿದು ತಿಳಿದು ಕೆಳಗುತ್ತಿರುವೆಯ. ನಮ್ಮ ಅಗ್ರಜನ ಆಸೆ ಪ್ರತಿ ಆಡಬಾರದೆಂದು ಹೀಗೆ ಹೇಳಿದನು ವಿನಃ ಮತ್ತೇನೂ ಇಲ್ಲ. ಇಷ್ಟೊಂದು ಅವಮಾನಿತಾದಲ್ಲಿ ನಾನಿನ್ನು ಬದುಕುಳಿಯಬಾರದು. ನಾನು ಸಾಯುತ್ತೇನೆ. ಏನು ಹುಡ್ತಾ ಇದೀಯಾ? ಗದೆ ಈಗ ಉಗಿಬೇಕೋ ಬೇಡವಾ ನಾನು ನಿಮಗೆ? ಆ ಪ್ರಾರ್ಥನೆಗೆ ಬಂದಾಗ ಹೇಳಿದೆ ತಾನೇ, ಸೀನ್ಗೆ ಬರಬೇಕಾದ್ರೆ ಮರೀದೆ ತಗೊಂಡ್ಬರ್ಬೇಕು ಅಂತ. ಅಲ್ಲೆಲ್ಲೋ ಬಟ್ಟೆಲ್ ಸಂದಿಯಲ್ಲಿ ಬಚ್ಚಿಡ್ತಿದ್ದೀನಿ ಅಂತಲ್ಲ. ಹೋಗು ಹಂಗೆ ಮಾತಾಡೋಗೋ. ನಾಟಕ ದಿವಸ ಇಟ್ಕೊಂಡು ಮಾತಾಡಿ ಅಂತ. ಅವನು ಹೋದ ತಂದ ಹೋಗಿ ಮಾತಾಡೋಗಲೇ. ಯಾಕ್ರ ಎಲ್ಲದಕ್ಕೂ ನನ್ನನ್ನೇ ಸಾಯಿಸ್ತೀರಾ? ನಮ್ಮ ಮೊದ್ಲೇ ಸಾಯ್ತಾ ಇದ್ದೀನಿ. ನಿಮ್ ಸಾಮಾನ್ಯ ಹಿಡ್ಕೊಂಬರಕ್ ಆಯ್ತಿಲ್ವಾ? ನೋಡೋ ನೀನು ಆದರೆ ಬಾ, ಇಲ್ಲ ಅಂದರೆ ಆರಾಮಾಗಿ ನಿದ್ದೆ ಮಾಡೋಗಿ. ನಾನೇನು ಕೇಳೋದು ನೀನು ಯಾಕೆ ಬರಲಿಲ್ಲ ಅಂತ. ನೀನು ನಾಟಕದವರೆಗೂ ಚೆನ್ನಾಗಿರ್ಬೇಕಷ್ಟೇ ನನಗೆ. ಸರಿ ನಡಿ. ಸಾಯುತ್ತಾನಂತೆ ಸಾಯುತ್ತಾನೆ. ಅಂದು ಹಸ್ತಿನಾವತಿ ಅಂತಃಪುರದಲ್ಲಿ ಬಸ್ ಇಳಿದು ಇರಮ್ಮ ಅದೇನೋ ಬಸ್ ಹಿಡಿದು ಅಂದಂಗಾಯ್ತು. ಅನ್ನಗಾಯ್ತು ಅಂದ್ಬಂತು. ಅಮ್ಮ ಹೇಳಿದ್ದೆ ಹಂಗೆ. ಬಸ್ ಹಿಡಿದು ಅಂತಾನ? ಅಮ್ಮಯ್ಯ ಇದು ಪೌರಾಣಿಕ ನಾಟಕ. ಅದಕ್ಕೆ ಏನು ಬಾಯಿ ಬಂದಿದೆ ಹೇಳ್ಬಿಟ್ರೆ. ಇದರಲ್ಲಿ ಬಸ್ ಇಳಿದದೆಲ್ಲ ಬರಲ್ಲಮ್ಮ. ಬಸವಳಿದು ಬಳಲಿ ಬೆಂಡಾಗಿ ಈ ಥರ ಬರ್ತದೆ. ಬಳಲಿ ಬೆಂಡಾಗಿ ಈ ಥರ ಪದಗಳು ಬರ್ತವೆ. ಬಸ್ ಹಿಡಿದು ಎಲ್ಲ ಬರಲ್ಲ. ಸಾಯುತ್ತಾನಂತೆ ಸಾಯುತ್ತಾನೆ. ಯಾರು ನಾನಾ? ಮತ್ತೆ ಅಲ್ಲೋಗಿ ಹೇಳು. ಇಲ್ರಿ ನನಗೆ ಒಪ್ಪಿಸ್ತಾರೆ ಅದನ್ನ. ಇದ್ಯಾಕೆ ಮಾಡ್ತಾ ಇದ್ದೀನಿ? ಒಳ್ಳೆ ಕಥೆ ಆಯ್ತು. ಇರಮ್ಮ ಎಲ್ಲಾದ್ರೂ ರೇಗ್ದಂಗೆ ನಿನ್ನೂ ರೇಗ್ಬಿಟ್ಟ. ಇರಮ್ಮ ಆಯ್ತು ನಾನು ಇನ್ನೇನು ಮಾತಾಡ್ತಾರೆ. ಇರಲೇ ಅಯ್ಯಮ್ಮ ನಾನು ನಿಲ್ಸೇರಿ ಇವನೊಬ್ಬ ಹೋಗಿ ಮಾತಾಡೋಗಮ್ಮ. ಸಾಯುತ್ತಾನಂತೆ ಸಾಯುತ್ತಾನೆ. ಅಂದು ಹಸ್ತಿನಾವತಿ ಅಂತಃಪುರದಲ್ಲಿ
ಸಾಯುತ್ತಾನೆ. ಅಂದು ನಾನು ನೀನು ಗೈದ ಶಪಥ. ಏ ಅಮ್ಮಯ್ಯ, ಅದೇನಿಲ್ಲಮ್ಮ, ಈಗ ನಾನು ನೀನು ಗೈದ ಶಪಥ ಅಂದ್ಯಲ್ಲ, ಅದು ಯಾವುದು ಅಂತ. ನಾನು ನೀವಲ್ಲ ಮೇಷ್ಟ್ರೆ, ಹಾ. ನಾನು ಭೀಮ ಗೈದ ಶಪಥ. ಸರಿನಮ್ಮ, ನೀನು ಭೀಮ ಗೈದ ಶಪಥನೇ ಆಗಲಿ, ಯಾವ್ದದು ಅಂತ ನನಗೇನ್ ಗೊತ್ತು? ಈಗ ಹೇಳ್ದಲ್ಲ. ಪುಸ್ತಕದಾಗ ಬರ್ದಿತ್ತು ಹೇಳ್ದೆ. ಏನ್ ಕರ್ಮ, ನಾವು ಜೋರಾಗಿ ಮಾತಾಡಂಗೂ ಇಲ್ಲ. ಅದು ಹಂಗಲ್ಲ ಮೇಷ್ಟ್ರೆ, ಇರಿ ನಾನು ಹೇಳ್ತೀನಿ. ಇವಾಗ ಪಾಂಚಾಲಿ ಇವಮ್ಮ ಬಿಚ್ಚಿರೋ ಮಡಿನ ಕಟ್ಟಕ್ಕಿಲ್ಲ ಅಂದ್ಲ. ಹೌದು. ಈ ಅಮ್ಮಂದೊಂದು ಸಪ್ತಾನ. ಹೌದು. ಆಯಪ್ಪ ದುಶಾಸನ. ಆಯಪ್ಪ ದುರ್ಯೋಧನನ ತೊಡೆ ಮುರಿದು ದುಶಾಸನ ಎದೆ ಬಗ್ದು ಆ ರಕ್ತದಲ್ಲಿ ಈ ಅಮ್ಮನ ತಲೆಗೆ ಎಣ್ಣೆ ಹಸ್ತಂಗಸ್ತೀನಿ ಅನ್ನ ಅದೊಂದು ಶಬ್ದ ಆಯ್ತಾ. ಈ ಅಮ್ಮಂದೊಂದು ಶಬ್ದ, ಆಯಪ್ಪಂದೊಂದು ಶಬ್ದ. ಈ ಅಮ್ಮಂದೊಂದು ಶಬ್ದ, ಆಯಪ್ಪಂದೊಂದು ಶಬ್ದ. ಎರಡು ಆಗ್ಲಿಲ್ವಾ? ಬುಲ್ಲರ ಕಟ್ಲರ್ ಇದು. ಅದಕ್ಕೆ ನಾನು ಹೇಳಿದ್ದು ಏನಂತ, ನನ್ನ ಮಾಡಿಕೊಳ್ಳಿ ಅಂತ. ಏನಂದೆ? ನನ್ನನ್ನು ಖಂಡಿ ಎನ್ನುವೆ. ಶಿಖಂಡಿ ನಾವು ಪಾಂಚಾಲಿ, ಏನಂದೆ? ನನ್ನನ್ನು ಖಂಡಿ ಎನ್ನುವೆಯ? ಶಿಖಂಡಿ ಅಂತ ಹೇಳಕ್ ಬರಲ್ವೇನೋ? ಶಿಖಂಡಿ. ಹಾಗಾದರೆ ನನ್ನನ್ನು ಇದು ಎನ್ನುವೆಯ? ಅವ್ನು ನಂಬರ್ 1, ನೀನ್ ನಂಬರ್ 2 ಹೋಗತ್ತಾಗಿ. ನಾನೊಬ್ನೇ ಏನ್ ಮಾಡಕ್ಕಾಯ್ತದೆ? ಎಲ್ರು ಸಂಧಿ ಸಂಧಿ ಎಂದು ತಲೆ ತೂಬೇಕಾರೆ ನಾನೊಬ್ನೇ ಏನ್ ಮಾಡ್ಲಿ? ಇನ್ನು ನಿನ್ನ ಶಪಥ ಈಡೇರ್ದಾಗೆಯ ತಂದೆನ ಲೇ, ಅವನೆಲ್ಲಿ ಬರ್ತಾನೆ ಮಾಡ, ನಾನು ಬರಬೇಡ ಅಂತ ಹೇಳಿದ್ದೇನೆ ಅವನಿಗೆ. ಓ, ಇವನು ಭಾರಿ ಗಟ್ಟಿ ಕೊಡೋಣಪ್ಪ. ಏ, ಒಳ್ಳೆ ಸತ್ನಾಯಿ ನಡ್ಕೊಂಬಂದಂಗೆ ಗೊತ್ತಾವನೆ, ಅದು ನೆತ್ಕೊಳ್ಳಲೇ ಬಂದು. ಅಯ್ಯ, ತಿರುಗಿ ಅವನಿಗೆ ಆಗ್ತಾ ಇದ್ದಲ್ಲ ಅವರಲ್ಲಿ. ಆ ಗದೆ ಎತ್ಬೇಕಾದ್ರೆ ಹಿಂದೆ ಮುಂದೆ ನೋಡೆತ್ತು ಗದೆನ. ಇನ್ನು ನನ್ನ ಈ ಗದಾದಂಡಕ್ಕೆ ನಾನೇ ಆಹುತಿಯಾಗುತ್ತೇನೆ. ನಿಲ್ಲು, ಶಾಂತನಾಗು, ಸಮಾಧಾನ ತಂದಕು. ನಾನು ಹಾಸ್ಯ ಮಾಡಿದ ಮಾತ್ರಕ್ಕೆ ನೀನು ಈ ರೀತಿ ಮಾಡಿಕೊಳ್ಳುವುದೇ? ಚೇಚೆ, ನೀನು ಯಾರು, ನೀನು ಎಂಥವನು ಎಂದು ನನಗೆ ತಿಳಿಯದೆ. ಸಮಾಧಾನ ಸಮಾಧಾನ. ಎಲ್ಲಿ ಎಲ್ಲರೂ ಹೀಗೆ ಬನ್ನಿ. ಹೀಗೆ ಅಂದರೆ ನಿಮಗೆ ಯಾರಿಗೂ ಯುದ್ಧ ಬೇಡ, ಬೇಕು, ಸಂಧಿಯೇ ಆಗಬೇಕು. ಆಗಲಿ, ನಿಮ್ಮ ಇಚ್ಛೆಯಂತೆ ನಾನು ಸಂಧಿಗಾಗಿಯೇ ಪ್ರಯತ್ನಿಸುವೆನು. ಯಾವುದಕ್ಕೂ ನೀವು ರೆಡಿಯಾಗಿರಿ, ಬರುತ್ತೇನೆ. ಇಲ್ಲೆಲ್ಲ ಬಿಟ್ಟಿದೆ ಚಪ್ಪಲಿ, ಚಪ್ಪಲಿ ಬಿಟ್ಟಿದೆ. ನಿನ್ಗೆ ಹಾಕಕ್ಕೆ ಇಲ್ಲ, ನಾನು ಹಾಕೊಂಡು ಸಾಯಕ್ಕೆ. ಪೌರಾಣಿಕ ನಾಟಕದಲ್ಲೆಲ್ಲ ಇಂಗ್ಲಿಷ್ ಮಾತಾಡ್ತಾರೇನೋ? ಯಾವನ್ ನೀನೇ ಮಾತಾಡಿದ್ದು? ರೆಡಿಯಾಗಿರಿ ಅಂದಲ್ಲ. ಈಗ ಯಾವುದಕ್ಕೂ ಸಿದ್ಧವಾಗಿರಿ, ನಾನಿನ್ನು ಬರುತ್ತೇನೆ ಹೇಳ್ಬಿಟ್ಟು ಹೋಗು. ಯಾವುದಕ್ಕೂ ಸಿದ್ಧವಾಗಿರಿ, ಬರುತ್ತೇನೆ. ಜಾಡಿಸಿ ಒದೆಯುತ್ತೇನೆ. ಹೋಗಿ ಅಲ್ಲಿ ನಿಂತ್ಕೊಂಡು ಮಾತಾಡೋ. ತಗೊಂತೀನಿ. ಅಂದರೆ ನಿಮಗೆ ಯಾರಿಗೂ ಯುದ್ಧ ಬೇಡ, ಸಂಧಿಯೇ ಆಗಬೇಕು. ಆಗಲಿ, ನಿಮ್ಮ ಇಚ್ಛೆಯಂತೆ ನಾನು ಸಂಧಿಗಾಗಿಯೇ ಪ್ರಯತ್ನಿಸುವೆ. ಯಾವುದಕ್ಕೂ ನೀವು ಸಿದ್ಧವಾಗಿರಿ, ಬರುತ್ತೇನೆ. ಇವ್ರನ್ನ ಕಟ್ಕೊಂಡು ನಾಟಕ ಮಾಡಿಸ್ದಂಗೆ ನಾನು. ಇವ್ರಾಮ ಲೇ, ನೀವ್ಯಾಕ್ರು ಹೆಂಗೆ ನಿಂತಿದ್ದೀರಾ? ಏ, ಆ ಲೈಟ್ ಆಫ್ ಆಗಲ್ಲ, ಹೋಗ್ರು. ಆಯ್ತು. ಯಾರು ಬರ್ಬೇಕು? ಬರ್ರೋ ದರ್ಬಾರ್ ಸೀನು. ಇವು ಯಾರು? ನಾನು ಮೇಷ್ಟ್ರೆ ಮಹಾರಾಷ್ಟ್ರ. ಏಯ್ ಮಹಾರಾಷ್ಟ್ರ ಅಲ್ವೋ ಅದು? ಧೃತರಾಷ್ಟ್ರ. ಯಾವುದೋ ಒಂದು ರಾಷ್ಟ್ರ. ಏನು ಯಾವುದೋ ಒಂದು ರಾಷ್ಟ್ರ? ಪ್ರಾಕ್ಟೀಸ್ ಬಂದರು ಅಂದರೆ ಪ್ರಾಕ್ಟೀಸ್ಗಳು ಬರಲ್ಲ, ಮಹಾರಾಷ್ಟ್ರ ಅಂತೆ. ಧೃತರಾಷ್ಟ್ರ, ಹೋಗಿ ಕಣ್ಬಿಟ್ಕೊಂಡು ಹೋಗಿ ಕೂತ್ಕೋ ಹೋಗು. ಕಣ್ಬಿಟ್ರೆ ಮಾತುಗಳೆಲ್ಲ ಮರ್ತೋಯ್ತವಲ್ಲ ಮೇಷ್ಟ್ರೆ. ಏಯ್, ಈ ಕಣ್ಬಿಟ್ಕೊಂಡು ಹೋಗಿ ಕೂತ್ಕೊಳ್ಳೋ, ಅಲ್ಲೋ ಕಣ್ಣು ಮುಚ್ಚು, ಆಮೇಲೆ ಬರ್ತವೆ ಮಾತುಗಳು. ಆತ್ ಮೇಷ್ಟ್ರೆ.
ಪರಮಾತ್ಮನಿಗೆ ಜಯವಾಗಲಿ. ಮಹಾರಾಜರು ಇತ್ತ ಕಡೆಯೇ ಬರುತ್ತಿರುವರು. ಯಾವನವನು ಇಲ್ಲಿ ಕೂತಿರೋನು ಯಾರು? ಮಹಾರಾಜ ಸರ್. ಬರ್ತಾ ಇರೋರು ಯಾರು? ಕೃಷ್ಣ ಪರಮಾತ್ಮ. ಮತ್ತೆ ಯಾರಿಗೆ ಜಯವಾಗಲಿ ಅಂತ ಹೇಳ್ಬೇಕು ನೀನು? ಸರಿ, ಈಗ ಹೇಳ್ತೀನಿ ಸರ್. ಏಯ್ ಸಾಕು ಬರೋ ಅಲ್ಲಿಂದಾನೆ. ಮಹಾರಾಜರಿಗೆ ಜಯವಾಗಲಿ. ಶ್ರೀಕೃಷ್ಣ ಪರಮಾತ್ಮರು ಇತ್ತ ಕಡೆಯೇ ಬರುತ್ತಿರುವರು. ಎತ್ತ ಕಡೆ? ಇತ್ತ ಕಡೆ. ಓ ಎತ್ತ ಕಡೆ. ಇತ್ತ ಕಡೆ. ಏಯ್ ಕೈಯಲ್ಲಿ ತೋರಿಸ್ತಾ ಇದೆಯಾ ನೋಡು. ಇತ್ತ ಕಡೆಯೇ ಬರುತ್ತಿರುವರು. ಸರಿ ಸರಿ ಬರಲಿ ಬಿಡು. ಹೋಗು. ಬೇಸ್ರೆ ಇಷ್ಟೇನಾ ನನ್ನ ಪಾತ್ರ? ಇಷ್ಟೇನು? ಅದೇನು ಹೊಸ್ದಾಗಿ ಕೇಳ್ತೀಯಾ? ಮೊಟ್ಟು ಮೊಟ್ಟು ಇಲ್ಲ, ಒಟ್ಟು ಇಲ್ಲ, ಹೋಗ. ಮೊಟ್ಟ ಹಾಕ್ತೀನಿ ಅಂತ ನನ್ನ ಮಕ್ಳು ಅಯ್ಯೋ ನನ್ನ ಮನೆ ಮಿಟ್ ತಗೊಂಡು ಹೋಗ್ತೀನಿ. ನೀನು ಬರುವುದನ್ನು ಮದುವೆ ಹೇಳಿ ಕಲಿಸಿದ್ದರೆ ನಾನೇ ರಥವನ್ನು ಎತ್ತಿಕೊಂಡು ಬರುತ್ತಿದ್ದೆ. ಅದೇನು ಎತ್ಕೊಂಡು ಬರೋದಕ್ಕೆ? ಅದೇನು ನಾನು ಹೊತ್ಕೊಂಡಿರೋ ಚಟ್ಟ ಏನು? 4 ಚಕ್ರ ಇರ್ತವೆ. 4 ಚಕ್ರ ಮೇಟ್ರೆ? ಹಾ ಬಾವ, ನೀನು ಬರುವುದನ್ನು ಮದುವೆ ಹೇಳಿ ಕಲಿಸಿದ್ದರೆ ನಾನೇ ರಥವನ್ನು ಅದೆಷ್ಟು ಸಾರಿ ತಿರುಗಿಸ್ತೀಯೋ? 4 ಚಕ್ರ ಅಂದ್ರಲ್ಲ ಮೇಟ್ರೆ? 4 ಇದ್ರು ಅಷ್ಟೇ, 40 ಇದ್ರು ಅಷ್ಟೇ, ತಿರುಗೋದು ಒಂದೇ ಸಾರಿನು. ಅದು ಅಲ್ಲದೆ ನೀನು ಅದೇನು ಕೇಳ್ಬೇಕು ಆ ಮಾತು? ನಾನೇ ರಥವನ್ನು ಕಳುಹಿಸಿ ಕೊಡುತ್ತಿದ್ದೆ ಅಷ್ಟೇ ನಿನ್ನ ಮಾತು. ಆಯ್ತು ಬಾವ, ನೀನು ಬರುವುದನ್ನು ಮದುವೆ ಹೇಳಿ ಕಲಿಸಿದ್ದರೆ ನಾನೇ ರಥವನ್ನು ಕಳುಹಿಸಿ ಕೊಡುತ್ತಿದ್ದೆ. ನಮ್ಗೆ ಯಾಕಪ್ಪ ಅಂತ ಮರವಾದಿಯಲ್ಲ. ಮಹಾನ್ ಗೆಟ್ ನನ್ನ ಮಕ್ಕಳಿಗೆ. ನಾನು ಪಾಂಡವರ ರಾಯಭಾರಿಯಾಗಿ ಬಂದಿದ್ದೇನೆ. ಆಮೇಲೆ ನಮ್ಗೆ ಗೊತ್ತೈತೆ. ಈಗ ಬಂದಿರೋ ಈ ಸಾಲ ಏನು ಅಂತ ಹೇಳು. ಹೇಳುತ್ತೇನೆ. ನಾನು ಬಂದ ವಿಚಾರವನ್ನು ನಿಮಗೆ ಹೇಳುತ್ತೇನೆ. ಅದನ್ನು ಕೇಳಿದ ನೀವು ಅದಕ್ಕೆ ಬೇಕಾದ ಇದನ್ನು ತಾವೇ ತೆಗೆದುಕೊಳ್ಳಬೇಕು. ಮಕ್ಕೆ ಯಾವ್ದಕ್ಕೆ ಯಾವ್ದು ತಗೋಬೇಕು? ನಿರ್ಣಯವನ್ನು ಅದನ್ನು ತಾವೇ ತೆಗೆದುಕೊಳ್ಳಬೇಕು. ನೀನು ಹೇಳದ್ನ. ಹೇಳುತ್ತೇನೆ. ನಾನು ಹೇಳಬೇಕಾದ ವಿಚಾರವನ್ನು ನಿಮಗೆ ತಿಳಿಸುತ್ತೇನೆ. ಅದಕ್ಕೆ ಬೇಕಾದ ಇದನ್ನು ಅಂದ್ರೆ ನಿರ್ಣಯವನ್ನು ತಾವೇ ತೆಗೆದುಕೊಳ್ಳಬೇಕಾಗುತ್ತದೆ. ಗುರುಗಳೇ, ಹಿರಿಯರೇ ಹಾಗೂ ಸಭಾಸದರೇ, ಇವತ್ತಿನ ದಿವಸ ನಾನು ಪಂಚಾಯತಿ ಎಲೆಕ್ಷನ್ ಅಲ್ಲಿ ನಿಂತ್ಕೊಂಡ್ಬಿಟ್ಟಿದ್ದೀನಿ. ನಾನು ಕೃಷ್ಣ ಗುರುತು ಒತ್ತಿ ಗೆಲ್ಸ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ನಮ್ಮ ನಾಟಕದ ಮೇಸ್ಟ್ರಿಗೆ ಇವನೊಳ್ಳೆ ಎಲೆಕ್ಷನ್ ಕ್ಯಾನ್ವಾಸ್ ಮಾಡ್ದಂಗೆ ಮಾಡ್ತಾವನೆ, ಅದಕ್ಕೆ ಅವ್ನು ಉಗಿತಾ ಇರೋದ ನಾನು. ಅಲ್ವೋ, ಕುರುಸಭೆ ಇಲ್ಲದೆ ನೀನು ಈ ಕಡೆ ಮಾತಾಡ್ತಾ ಇದೆಯಲ್ಲೋ? ಮಹಾಸಭೆ ಅಲ್ಲದೆ ಇರ್ಲಿ, ನೀನು ಈ ಕಡೆಯಿಂದ ಶುರು ಮಾಡಬೇಕು. ಗುರುಗಳೇ, ಹಿರಿಯರೇ ಹಾಗೂ ಸಭಾಸದರೇ. ಗುರುಗಳೇ, ಹಿರಿಯರೇ ಹಾಗೂ ಸಭಾಸದರೇ, ನಾವು ಅಂದರೆ ಪಾಂಡವರು 12 ವರ್ಷಗಳ ಕಾಲ ಅಜ್ಞಾತವಾಸವನ್ನು, 1 ವರ್ಷಗಳ ಕಾಲ ಅರಣ್ಯವಾಸವನ್ನು ಮುಗಿಸಿ ಬಂದಿದ್ದೇವೆ. ಇಲ್ಲಿ ನೋಡಿ ಮೇಟ್ರೆ, ಏನು ಹಿಂದು ಮುಂದೆ ಮಾಡ್ತಾವನೆ. ಏನದು? 12 ಆ ಕಡೆಗೆ ಹಾಕ್ಬಿಟ್ಟಾನೆ, 1 ಈ ಕಡೆಗೆ ಹಾಕ್ಬಿಟ್ಟಾನೆ. ಗುಡೇ ಪುರಾಣನ ಹಿಂದೆ ಮುಂದೆ ಮಾಡ್ಬಿಡ್ತೀರೋ ನೀವು. ಅಲ್ವೋ, 12 ವರ್ಷ ಅರಣ್ಯವಾಸ ಮಾಡಿದ್ದಲ್ವೇನವರು? 1 ವರ್ಷ ಅಜ್ಞಾತವಾಸ. ಮೊದಲು 12 ಹಾಕಿ 1 ಕೊನೆಗೆ ಹಾಕು. ಆಯ್ತು. ಗುರುಗಳೇ, ಹಿರಿಯರೇ ಹಾಗೂ ಸಭಾಸದರೇ, ನಾವು ಅಂದರೆ ಪಾಂಡವರು 12 ವರ್ಷಗಳ ಕಾಲ ಅರಣ್ಯವಾಸವನ್ನು, 1 ವರ್ಷಗಳ ಕಾಲ ಅಜ್ಞಾತವಾಸವನ್ನು ಮುಗಿಸಿ ಬಂದಿದ್ದೇವೆ. ನಮಗೆ ಕೊಡಬೇಕಾದ ರಾಜ್ಯವನ್ನು ಕೊಡಿ ಎಂದು ಕೇಳಲು ಪಾಂಡವರು ನನ್ನನ್ನು ಕಳುಹಿಸಿದ್ದಾರೆ. ಯಾರ ರಾಜ್ಯ? ಯಾವ ರಾಜ್ಯ? ನಾನು ಅವರಿಗೆ ಏನನ್ನೂ ಕೊಡುವುದಿಲ್ಲ. ಏನನ್ನೂ ಕೊಡುವುದಿಲ್ಲ. ದುರ್ಯೋಧನ, ಏನನ್ನು ಹೇಳುತ್ತಿರುವೆ? ಪರಮಾತ್ಮ ಹೇಳಿದಂತೆ ಅರ್ಧ ರಾಜ್ಯವನ್ನು ಪಾಂಡವರಿಗೆ ಕೊಟ್ಟು ಬಿಡು. ಕೊಡುವುದಿಲ್ಲ. ಓಂ ಸ್ವಾಮಿ. ಆ ಸ್ವಾಮಿನ ಯಾಕ್ರೋ ಇಲ್ಲಿ ಕರಿತಾ ಇದ್ದೀರಿ? ಅವನು ಹೇಳಿದಲ್ಲ ಮೇಷ್ಟ್ರೆ, ಏ ಅಂತ. ಸುಮ್ಮನೆ ಕುತ್ಕೊಳ. ಅದನ್ನ ತುಂಡಾಕೋ. ಕೇಳು ಮುರಹರಿಯೇ, ಹಠ ಮಾಡಿ ಗೆಲ್ಲಲಿ ಅವರ ರಾಜ್ಯವ. ಹಠ ಮಾಡಿ ಗೆಲ್ಲಲಿ ಅವರ ರಾಜ್ಯವ. ಬೇಡ ಗೌರವ ಕದನ, ಬೇಡ ಗೌರವ. ಕೃಷ್ಣ, ನಾನು ಈಗ 5 ಊರುಗಳನ್ನಲ್ಲ, 1 ಊರನ್ನು ಕೊಡುವುದಿಲ್ಲ. ನೀನಿನ್ನು ಒಳ್ಳು. ಸಭಾಷ್ ಯೋಧನ, ಸಭಾಷ್.
ಎಲ್ಲ ಗೊತ್ತಿ ಮಗನೇ, ಇವತ್ತು ಮಾತಾ ನೀನ್ ಬಿಡಕ್ಕಿಲ್ಲ. ಇಲ್ಲಿ ನೋಡಿ ಬೇಟ್ರೆ, ಓದು ಬರಕ್ಕಿಲ್ಲ ಅಂತ ಎಫೆಕ್ಟ್ ಮಾಡ್ತಾ ಇರ್ತಾವನೆ. ಅವನ ಆಮೇಲೆ ವಿಚಾರಿಸೋಣ, ನಿನ್ನ ಕತೆ ಮುಂದುವರ್ಸು. ಸಿಗು ಆಚೆ ಮಗನೇ, ಹಿಂಗೈತೆ. ಸುಯೋಧನ, ಇಲ್ಲಿ ಕುಳಿತುಕೋ. ಶಕುನಿ, ನೀನು ಸುಮ್ಮನಿರು. ಮಗು ಸುಯೋಧನ, ಅಪ್ಪ ಈ ತಾತ್ ಪರಮಾತ್ಮ ಹೇಳ್ದಂಗೆ ಲೇ, ತಾತ ಪರಮಾತ್ಮ ಇಬ್ರು ಬೇರೆ ಬೇರೆನೋ? ಇಬ್ರು ಒಬ್ರು ಮಾಡ್ಬಿಟ್ಟ ತಾತ ಪರಮಾತ್ಮ ಅಂತ. ತಾತನೇ ಬೇರೆ, ಪರಮಾತ್ಮನೇ ಬೇರೆನೋ? ಈಗ ಹೇಳ್ತೀನಿ ಮೇಷ್ಟ್ರೆ. ಶಕುನಿ, ನೀನು ಸುಮ್ಮನಿರು. ಮಗು ಸುಯೋಧನ. ಅಪ್ಪ ತಂದೆ ಲೇ, ಎರಡೂ ಒಂದೇ ಅದು. ಎರಡೂ ಒಂದೇ. ಈ ತಾತ ಬೇರೆ, ಈ ಪರಮಾತ್ಮ ಬೇರೆ ಹೇಳ್ದಂಗೆ ತರಕಾರಿ ಗುಡ್ಡೆ ಇಟ್ಟಂಗೆ ಇಟ್ಬಿಟ್ಟ, ಈ ತಾತ ಬೇರೆ ಪರಮಾತ್ಮ ಬೇರೆ ಅಂತ. ಲೇ, ನಾನು ಅವರಿಬ್ರು ಬೇರೆ ಬೇರೆ ಅಂದ್ರೆ ಅರ್ಥ ಆಗಲ್ವೇನ್ರೋ ನಿಮ್ಗೆ? ಈಗ ಗೊತ್ತಾತ್ ಮೇಷ್ಟ್ರೆ, ಹೇಳ್ತೀನಿ. ಶಕುನಿ, ನೀನು ಸುಮ್ಮನಿರು. ಮಗು ಸುಯೋಧನ. ಅಪ್ಪ ತಂದೆ ಎರಡೂ ಒಂದೇ. ಹೋಗತ್ಲಾಗಿ ಈ ತಾತ ಈ ಪರಮಾತ್ಮ ಹೇಳ್ದಂಗೆ. ಲೇ, ಆಳ್ ಬಿದ್ದೋಗ್ಲಿ, ಕಣ್ಣು ಬಿಟ್ಕೊಂಡೆ ಹೇಳ. ಮೊದ್ಲೇ ಹೇಳಕ್ಕಿಲ್ವಾ ಮೇಷ್ಟ್ರೆ? ಯಾಕೆ ಕಣ್ ಬಿಟ್ಕೊಂಡು ಈ ಜನಗಳನ್ನಾದ್ರೂ ನೋಡ್ತಿರ್ಲಿಲ್ವಾ? ಜಾಡ್ ಸೊದ್ಬಿಡ್ತೀನಿ ನೋಡು, ಮಾತಾಡ. ಶಕುನಿ, ನೀನು ಸುಮ್ಮನಿರು. ಮಗು ಸುಯೋಧನ. ಅಪ್ಪ ತಂದೆ ಎರಡೂ ಒಂದೇ. ಈ ತಾತ ಈ ಪರಮಾತ್ಮ ಹೇಳ್ದಂಗೆ ಅವರಿಗೆ ಕೊಡಬೇಕಾದ ರಾಜ್ಯವನ್ನು ಅವರಿಗೆ ಕೊಟ್ಟು ಬಿಡು. ಕೊಟ್ಟು ಬಿಡುತ್ತಾರೆ. ಯಾರ ಅಪ್ಪನದು? ಅಗ್ರಜ, ನಿನ್ನ ಮನಸ್ಸಿನಲ್ಲಿ ಹೇಗೆ ತೋಚುತ್ತದೋ ಹಾಗೆಯೇ ಮಾಡು. ನಾನು ಅವರಿಗೆ ಅರ್ಧ ರಾಜ್ಯವನ್ನಲ್ಲ, ಒಂದು ಸೂಜಿ ಮನೆಯಷ್ಟು ಜಾಗವನ್ನು ಕೊಡುವುದಿಲ್ಲ. ಬಾಯಲ್ಲಿ ಸೂಜಿ ಅಂತಾನೆ, ಕೈಯಲ್ಲಿ ಗಡಾರಿ ಸೈಜ್ ತೋರಿಸ್ತಾವನೆ. ಕೊಡುವುದಿಲ್ಲ. ಏನ ಸೂಜಿ? ಸೂಜಿ ನೀನೇ ಇಟ್ಕೋ, ಸೂಜಿ ಮನೆ ಜಾಗ ಕೊಡಲ್ಲ ಅಂತೇಳ. ನಾನು ಅವರಿಗೆ ಒಂದು ಸೂಜಿ ಮನೆಯಷ್ಟು ಜಾಗವನ್ನು ಕೊಡುವುದಿಲ್ಲ. ನೀನಿನ್ನು ಓಡಬಹುದು. ಸುಯೋಧನ, ನೀನು ಯಾರ ಮಾತು ಕೇಳ್ಬೇಡ. ನಿನಗೇನ್ ಬರುತ್ತೋ ಹಂಗ್ ಮಾಡ್ಲಾ. ಹಂಗೆ ಆಗಲಿ ಅಂಗೈ ರಾಜ. ಅಂಗೈ ರಾಜ ಅಲ್ವೋ ಅದು? ಲೇ, ಅಂಗರಾಜ. ಹಂಗೆ ಆಗಲಿ ಅಂಗರಾಜ. ಇದು ಬೇರೆ. ಅಗ್ರಜ, ನೀನು ಎಷ್ಟು ಹೇಳಿದರೂ ಅವನಿಗೆ ತಿಳಿಯುತ್ತಿಲ್ಲ. ಯೋ ಕೃಷ್ಣ, ನಾನೊಂದು ಮಾತನ್ನು ಹೇಳುವೆ, ಕೇಳುವೆಯಾ? ಇವಾಗ ಇವಾಗಲೇ ಹೇಳಪ್ಪ. ಇವಾಗ ಇವಾಗ ಸುಮ್ಕೊಂಡು ನೀನು. ಎಲ್ಲವೋ ದುರುಳರೀರಾ, ದುರುಳರೀರಾ. ನಿಲ್ಸಲೇ, ಒಳ್ಳೆ ನಾನು ಹೇಳ್ಕೊಡ್ತಾ ಇದ್ದೀನಿ, ನೀವು ಕೆಕ್ಕ ಅನ್ಕೊಂಡು ಏನ್ರ ಅದು? ಎಲ್ಲವೋ ಯಾರೋ ನೀವು ಬರ ಇಲ್ಲಿ. ನೋಡು, ನೀನು ಕೃಷ್ಣನ ಪಾತ್ರ ಮಾಡಿದ್ದೀಯಾ, ಯಾರು ಎಷ್ಟೇ ರೇಗಿಸ್ರು ನೀನು ಕೋಪ ಬರಂಗಿಲ್ಲ. ಯಾವಾಗ ನಗ್ನಗ್ತಾ ಇರ್ಬೇಕು. ನಿನ್ನ ಮಾತು ಹೆಂಗಿರ್ಬೇಕು ಅಂತಂದರೆ, ಬೆಣ್ಣೆಯಲ್ಲಿ ಕೂದಲು ತೆಗ್ದಂಗೆ ಇರಬೇಕು. ಅವಕಾಶ ಸಿಕ್ಕಿದ್ರೆ ಅದೇ ಕೂದಲಲ್ಲೇ ಅಷ್ಟೇ ನಗ್ನಗ್ತಾ ಮಾತಾಡಬೇಕು. ಎಲುವೋ ದುರುಳರಿರ, ನನ್ನನ್ನು ಕಂಡು ಹವಾಮಾನಿಸಿ ನಗುತ್ತಿರುವಿರಾ? ನೀವು ಸಾಯುವುದಕ್ಕೆ ಕೊನೆಯ ದಿನಗಳನ್ನು ಎಣಿಸುತ್ತಾ ಸಾಯುವುದಕ್ಕೆ ಸಿದ್ಧವಾಗಿರಿ. ಏನು, ನಾನು ಸಾಯುವುದಕ್ಕೆ ಇನ್ನು ಕೊನೆಯ ದಿನಗಳನ್ನು ಎಣಿಸಬೇಕಾ? ಹಾಗಾದರೆ ನೀನು ಸಾಯುವುದಕ್ಕೆ ಇನ್ನು ಕೊನೆಯ ಗಂಟೆಗಳನ್ನು ಎಣಿಸಬೇಕಾದೀತು. ಎಚ್ಚರ. ಎಲ್ಲ ನೋಡ್ತಾವ್ರ ಬಿಡೋ ನಿನ್ನ ಎಚ್ಚಂಟಿ ಗಡಿಯಾರ. ಏನು ಮಾನ ಮರ್ಯಾದೆ ಬಿಡಬೇಡ್ರಿ. ಆಗಲೇ ಉಗ್ದೆ ತಾನೆ ಅವನಿಗೆ. ಆ ಒಡವೆ ಹೊಸ ಎಲ್ಲ ಬಿಚ್ಚಿಟ್ಟು ಬರಬೇಕು ಅಂತ. ಇದು ಪೌರಾಣಿಕ ನಾಟಕನೋ? ಆ ಗಡಿಯಾರೆಲ್ಲ ಕಟ್ಕೊಂಡ್ಬರ್ತಾರ. ಅದು ಅಲ್ಲದೆ ನಿನ್ನ ಗಂಟೆ ಅಂತ ಯಾವನು ಬರ್ಕೊಟ್ಟವನೇ? ಕೊನೆಯ ಕ್ಷಣಗಳನ್ನೇ ಎಣಿಸಬೇಕಾಗುತ್ತದೆ. ಈ ಡೈಲಾಗ್ ಹೇಳೋಕ್ಕಿದ್ದು ಡೈಲಾಗೇ ಚೇಂಜ್ ಮಾಡ್ಕೊಂಡು ಗಡಿಯಾರ ಕಟ್ಕೊಂಡ್ಬಂದ. ಹೇಳ್ತೀನಿ. ಹಾಗಾದರೆ ನೀನು ಸಾಯುವುದಕ್ಕೆ ಇನ್ನು ಕೊನೆಯ ಕ್ಷಣಗಳನ್ನು ಎಣಿಸಬೇಕಾದೀತು. ಎಚ್ಚರ. ತಮ್ಮ, ಹಿಡ್ಕೊಳ್ಳಿ ನನ್ನ ಮಗನ. ನನ್ನನ್ನು ಬಂಧಿಸಿ. ಹೌದು, ಇಲ್ಲಿ ಬಂಧಿಸಿ ನೋಡೋಣ. ಹಾಗಾದರೆ ಆ ಗೊಲ್ಲನೆಲ್ಲಿ? ಇಲ್ಲಿಯೂ ಕೃಷ್ಣ, ಅಲ್ಲಿಯೂ ಕೃಷ್ಣ, ಎಲ್ಲೆಲ್ಲಿಯೂ ಶ್ರೀಕೃಷ್ಣನ ಎಲ್ಲಿ ಎಲ್ಲಿ ಅಡಗಿ ಕುಂತಿರುವೆ? ಎಲ್ಲಿ? ಇಲ್ಲಿ ಇಲ್ಲಿರುವೆಯಾ? ಓ ಪಿತಾಮಹ, ಕೆಟ್ಟಾಯ್ತಾ? ಮತ್ತೆ ಆಜ್ಞೆ ಇರುತ್ತಾ? ಸುಧಾರಿಸ್ಕೋ. ಹಾಗಾದರೆ ಆ ಗೊಲ್ಲನೆಲ್ಲಿ? ನನಗೇನು ಗೊತ್ತು, ಹೋಗಲ್ಲ. ಎಲ್ಲೋ ಓ ಮಾಯಾವಿ, ಎಲ್ಲಿ ಅಡಗಿರುವೆ? ಎಲ್ಲಿ ಅಡಗಿ ಕುಂತಿರುವೆ? ಇಲ್ಲಿರುವೆಯಾ?
ದುಶಾಸನ ಪೆಟ್ಟಾಯ್ತಾ? ಆಗದೆ ಇರ್ತದ. ಹಾಗಾದರೆ ಆ ಗೊಲ್ಲನಲ್ಲಿ ಯಾವನಿಗೆ ಗೊತ್ತಾಗಲೇ? ಕಪಟಿ ಮಾಯಾವಿ ಎಲ್ಲಿ ಅಡಗಿ ಕೂತಿರುವೆ? ಇಲ್ಲಿರುವೆಯಾ? ನಿಮ್ಮಪ್ಪ. ಓ, ಅಪ್ಪ ತಂದೆ ಎರಡು ಒಂದೇ. ಪೆಟ್ಟಾಯ್ತಾ? ಆಗದೆ ಇರ್ತದಿಲ್ಲ. ಹಾಗಾದರೆ ಆ ಗೊಲ್ಲನಲ್ಲಿ ಯಾ ನನ್ ಮಗನ್ ಗೊತ್ತಾಗಲ್ಲ. ಎಲ್ಲಿ ಅಡಗಿ ಕುಂತಿರುವೆ? ಎಲ್ಲಿರುವೆ? ನೀನು ಎಲ್ಲಿ ಅಡಗಿದ್ದರೂ ಮಾತ್ರ ನಾನು ನಿನ್ನನ್ನು ಬಿಡುವುದಿಲ್ಲ. ಎಲ್ಲಿರುವೆ? ಎಲ್ಲಿ ಎಲ್ಲಿ? ಇಲ್ಲಿರುವೆಯಾ? ಒಳ್ಳೆ ಜಾಗದಾಗೆ ನಿಂತಿದ್ಯಾ. ಈ ಸರಿ ತಾತನಿಂದ ನೀನು ತಪ್ಪಿಸಿಕೊಳ್ಳಲಾರೆ. ತಪ್ಪಿಸ್ಕೊಳ್ಳಲ್ಲ ಕಣಲೇ, ತಪ್ಪಿಸ್ಕೊಳ್ಳಲ್ಲ. ಎಲ್ಲರ ಮುಂದೆ ನನಗೆ ಎಬ್ಬೆಟ್ ಮಾಡ್ಕೊಳ್ತೀಯಾ? ಇಲ್ಲ ಕಡೆ ಕೇಳಿದ್ರೆ ಆಕ್ಷನ್ ಅಂತ ತಿನ್ಕತ್ತೀಯ. ಇವತ್ತು ಗುಂಡೆ ಬಿಸಿಲು ಕಾಯಿಸಿನಿ ಕಣಲೇ, ಕಾಯಿಸಿನಿ ಕಣ. ಯಾಕೆ ಹೊಡಿತಾ ಇದೆಯಾ? ಏನಿ ಆಶ್ಚರ್ಯ, ಏನು ಏನಿ ವಿಚಿತ್ರ, ಏನು ನಿಮ್ಮಲ್ಲೂ ಕೃಷ್ಣನಂದೇ ಕಾಣುತ್ತಿರುವನಲ್ಲ. ನಾನ್ ಕಡೆ ಮೇಷ್ಟ್ರು. ಮೇಷ್ಟ್ರಾದ್ರೇನು ಯಾವನ್ನಾದ್ರೇನು ನನಗೆ ಬೇಕೋ ಹಾಕೊಳ್ಳ. ತಪ್ಪಾಯ್ತು ಮೇಟ್ರೆ, ತಪ್ಪಾಯ್ತು ಮೇಟ್ರೆ. ಮೇಷ್ಟ್ರೆ, ನೀವೊಂದು ಮಾತು ಹೇಳ್ತಿದ್ರಲ್ಲ, ಏನು? ಕೃಷ್ಣ ದೇವ್ರು ಎಲ್ಲೆಲ್ಲೂ ಇರ್ತಾನೆ, ಎಲ್ಲರಲ್ಲೂ ಇರ್ತಾನೆ ಅಂತ. ಅದನ್ನೇ ಮನ್ಸಾಗಿ ಇಟ್ಕೊಂಡು ಹೊಡೆದ್ಬಿಟ್ಟ ಅನ್ಸ್ತದೆ. ಕ್ಷಮಿಸ್ಬಿಡಿ ಮೇಷ್ಟ್ರೆ. ಮೇಷ್ಟ್ರೆ, ಮಕ್ಕಳು ತೊಡೆ ಮೇಲೆ ಹುಚ್ಚೋಯ್ದ್ಬಿಡ್ತು ಅಂದ್ರೆ ತೊಡೆನ ಕುಯ್ದು ಹಾಕಾಯ್ತದ? ಏನೋ ತಪ್ಪು ಮಾಡ್ಬಿಟ್ಟಾನೆ, ಒಂದ್ಸರಿ ಕ್ಷಮಿಸ್ಬಿಡಿ. ಇಷ್ಟೆಲ್ಲ ಅನಾಹುತಕ್ಕೆ ಕಾರಣ ಏನು ಗೊತ್ತೇನ್ರಿ? ನಿಮ್ಮ ಅಜ್ಞಾನವೇ ಈ ಅನಾಹುತಕ್ಕೆ ಕಾರಣ. ನೀವು ಚಿಕ್ಕ ವಯಸ್ಸಿನಲ್ಲಿ 4 ಅಕ್ಷರ ಕಲ್ತಿದ್ರೆ ಗುರುಗಳಿಗೆ ಏನು ಗೌರವ ಕೊಡಬೇಕು, ಹಿರಿಯರಿಗೆ ಏನು ಗೌರವ ಕೊಡಬೇಕು ಅನ್ನೋದು ಗೊತ್ತಾಗ್ತಾ ಇತ್ತು. ಆ ವಿದ್ಯೆ ಇಲ್ಲದೆ ಇರೋದ್ರಿಂದ ಹೊಡಿತೀರಾ, ಬಡಿತೀರಾ, ನೀವೇ ಕಚ್ಚಾಡ್ತೀರಾ. ಅಷ್ಟಿಲ್ಲದೆ ಹೇಳಿದ್ದಾರೆ ನಾವು ದೊಡ್ಡವರು, ವಿದ್ಯಾ ವಿಹೀನ ಪಶು ಸಮಾನ ಅಂತಾರೆ. ಹಂಗಂದ್ರೆ ವಿದ್ಯೆ ಇಲ್ದವರು ಪಶುಗಳಿಗೆ ಸಮಾನ, ಪ್ರಾಣಿಗಳ ತರಹ ಅಂತ. ನೋಡ್ರೋ, ಅದೇನಾದರೂ ಆಗಲಿ, ನೀವು ಎಲ್ಲಿವರೆಗೂ ವಿದ್ಯಾವಂತರಾಗೋದಿಲ್ವೋ ಅಲ್ಲಿವರೆಗೂ ನೀವು ಮುಂದುವರಿಯಲ್ಲ, ಈ ದೇಶನೂ ಮುಂದುವರಿಯಲ್ಲ. ನಾನು ಈ ಗೆಜ್ಜೆ ಪೂಜೆಗೆ ನಾಟಕ ನಿಲ್ಲಿಸ್ತಾ ಇದ್ದೀನಿ. ನಾನೇನು ಬತ್ತೀನಿ ಕಂಡು. ಒಂದು ನಿಮಿಷ ಇರಿ. ಎಲ್ಲ ಕೇಳ್ರ ಮೇಟ್ರೆ, ನಾವು ನಿಮ್ಮ ಕೈಯಾಗ ಕೈ ಇಟ್ಟು ಪ್ರಮಾಣ ಮಾಡಿ ಹೇಳ್ತೀವಿ ಮೇಟ್ರೆ, ಪ್ರಮಾಣ ಮಾಡಿ ಹೇಳ್ತೀವಿ. ನಾವೆಲ್ಲ ನಿಮ್ಮ ತಾವಕ್ಕೆ ಬಂದು ಈ ಅಕ್ಷರವಾಗಿ ಕಲಿತು ಮುಂದಿನ ವರ್ಷ ಇದೇ ನಾಟಕನ ಇದೇ ಸ್ಟೇಜ್ ಮೇಲೆ ಸಂದಾಗ ಮಾಡ್ತೀವಿ ಅಂತ ಪ್ರಮಾಣ ಮಾಡ್ತೀವಿ ಅಂದ್ರೆ ಪ್ರಮಾಣ ಮಾಡ್ತೀವಿ. ಆಯ್ತು ಕಣ್ಣು, ನೀವೆಲ್ಲ ಹೇಳಿದ ಮಾತು ಕೇಳಿ ಒಂದು ಕ್ಷಣದಲ್ಲಿ ನಡೆದಿದ್ದೆಲ್ಲ ಮರೆತೇ ಹೋಯ್ತು ನನಗೆ. ನೋಡ್ರೋ, ನೀವು ಒಬ್ಬೊಬ್ಬರು ಅಕ್ಷರ ಕಲ್ತ್ರೆ ನಿಮ್ಮ ಮನೆ ಬೆಳಗುತ್ತೆ. ಮನೆ ಬೆಳಗಿದ ಮೇಲೆ ಊರು, ಊರಾದ್ಮೇಲೆ ತಾಲೂಕು, ಆಮೇಲೆ ಜಿಲ್ಲೆ, ರಾಜ್ಯ, ದೇಶ ಎಲ್ಲ ಬೆಳಗುತ್ತೆ ಕಣ್ರು. ನಿಮ್ಮಿಂದ ಅಕ್ಷರ ಜ್ಞಾನ ಬೇಕೇ ಬೇಕು. ಅನಕ್ಷರತೆಯನ್ನು ಹೊಡೆದೋಡಿಸ್ಬೇಕು ಅನ್ನೋದನ್ನು ಈ ಗೆಜ್ಜೆ ಪೂಜೆ ನೋಡ್ತಾ ಇರೋ ಜನಗಳು ತಿಳ್ಕೊಂಡ್ರೆ ಸಾಕು. ನಾನು ನಿಮಗೆ ಈ ಥರ, ನೀವು ಮೊದಲು ವಿದ್ಯಾವಂತರಾದರೆ ಇವು 1 ನಾಟಕ ಏನು 10 ನಾಟಕ ನಾನು ನಿಮ್ಗೆ ಕಲಿಸ್ತೀನಿ. ನೀವೆಲ್ಲ ಮೊದಲು ವಿದ್ಯಾವಂತರಾಗಬೇಕು. ಏನು, ನೀವೆಲ್ಲ ಚೆನ್ನಾಗಿ ಕಲಿತು ವಿದ್ಯಾವಂತರಾಗಿ ಬನ್ನಿರಿ, ಆಗ ನಾಟಕ ಮಾಡಿಸ್ತೀನಿ. ನಾನು ನೀನು ಬರ್ತೀನಪ್ಪ. ನಾನು ಬರ್ತೀನಿ ಕಣ್ರು. ನೀವು ಪ್ರಾಕ್ಟೀಸ್ ಎಲ್ಲ ಆದ್ಮೇಲೆ ಕೊನೆಯಲ್ಲಿ ಒಂದೇ ಒಂದು ಹಾಡು ಹೇಳ್ಕೊಡ್ತಿದ್ರಲ್ಲ, ಆ ಹಾಡು ಹೇಳ್ಕೊಡಿ ಮಾಡಿ. ಹೆಂಗಿರು ನೀವು ನಾಟಕ ಮಾಡ್ಸಲ್ಲ ಅಂತೀರಲ್ಲ, ಹಾಡು ಹೇಳ್ಬೇಕಾ? ಬೆಳಗಿಸೋಣ ಬನ್ನಿ ಅಕ್ಷರ ದೀಪ, ತೊಲಗಿಸೋಣ ಬನ್ನಿ ಅನಕ್ಷರತೆಯ ಶಾಪ. ಬೆಳಗಿಸೋಣ ಬನ್ನಿ ಅಕ್ಷರ ದೀಪ, ತೊಲಗಿಸೋಣ ಬನ್ನಿ ಅನಕ್ಷರತೆಯ ಶಾಪ, ಅನಕ್ಷರತೆಯ ಶಾಪ. ಬೆಳಗಿಸೋಣ ಬನ್ನಿ ಅಕ್ಷರ ದೀಪ, ತೊಲಗಿಸೋಣ ಬನ್ನಿ ಅನಕ್ಷರತೆಯ ಶಾಪ, ಅನಕ್ಷರತೆಯ ಶಾಪ. ಅಕ್ಷರವೇ ಸಂಪತ್ತು
ಇದ ಕಲಿಯದೆ ಹೋದರೆ ಆಪತ್ತು. ಅಕ್ಷರವೇ ಸಂಪತ್ತು, ಇದ ಕಲಿಯದೆ ಹೋದರೆ ಆಪತ್ತು. ಕಲಿತರೆ ಅಕ್ಷರ ಮನಸ್ಸಿಟ್ಟು ಇದು ಯಾರು ಕದಿಯದ ಸಂಪತ್ತು. ಕಲಿತರೆ ಅಕ್ಷರ ಮನಸ್ಸಿಟ್ಟು ಇದು ಯಾರು ಕಲಿಯದ ಸಂಪತ್ತು. ಶಿಕ್ಷಣವೇ ಶಕ್ತಿ, ಇದ ಕಲಿತರೆ ಮಾತ್ರವೇ ಮುಕ್ತಿ. ಶಿಕ್ಷಣವೇ ಶಕ್ತಿ, ಇದ ಕಲಿತರೆ ಮಾತ್ರವೇ ಮುಕ್ತಿ. ಬೆಳಗಿಸೋಣ ಬನ್ನಿ ಅಕ್ಷರ ದೀಪ, ತೊಲಗಿಸೋಣ ಬನ್ನಿ ಅನಕ್ಷರತೆಯ ಶಾಪ. ಅನಕ್ಷರತೆಯ ಶಾಪ, ಅನಕ್ಷರತೆಯ ಶಾಪ, ಅನಕ್ಷರತೆಯ ಶಾಪ. ಈ ಹಾಡು ಕೇಳಿದ್ರಲ್ಲ, ಈಗ ನಿಮ್ಗೆ ಏನು ಅನಿಸ್ತು, ಏನು ಅರ್ಥ ಮಾಡ್ಕೊಂಡ್ರಿ? ಆಗ ಚೆನ್ನಾಗಿತ್ತು ಮಿಸ್ಟ್ರೆ. ಮೇಷ್ಟ್ರೆ, ನಂಗೆ ಗೊತ್ತಾಯ್ತು. ಏನು ಗೊತ್ತಾಯ್ತು? ನಮ್ಮೆಲ್ರಿಗೂ ಕೂಡ ಅಕ್ಷರ ಜ್ಞಾನ ಬೇಕೇ ಬೇಕು. ಆ ಅಕ್ಷರನ ನೀವೇ ಕಲಿಸ್ಬೇಕು. ಆಯ್ತು ಕಣ್ರು, ತುಂಬ ಸಂತೋಷ ಆಯಿತು. ಕೊನೆಗೂ ನಿಮ್ಗೆ ಅರ್ಥ ಆಯ್ತಲ್ಲ ಈ ಹಾಡಿನ ಸಾಹಿತ್ಯ ಏನು ಅಂತ. ನಾಳೆಯಿಂದ ನಿಮಗೆ ನಾಟಕದ ಮೇಷ್ಟ್ರ ಜೊತೆಗೆ ಸ್ಕೂಲ್ ಮೇಷ್ಟ್ರು ಕೂಡ ನಾನೇ ಆಗ್ತಾ ಇದ್ದೀನಿ ಕಣ್ರು. ನಾವು ನಾಟಕದ ಮೇಸ್ಟ್ರಿಗೆ, ನಾಟಕದ ಮೇಸ್ಟ್ರಿಗೆ, ನಾಟಕದ ಮೇಸ್ಟ್ರಿಗೆ. ಈ ನಾಟಕಕ್ಕೆ ಸಂಗೀತ ಸಹಕಾರವನ್ನು ನೀಡಿದವರು ತಬಲಾದಲ್ಲಿ ವಿದ್ವಾನ್ ಸುಧೀರ್ ಅವರು, ಕೀಬೋರ್ಡ್ನಲ್ಲಿ ವಿದ್ವಾನ್ ವಸಂತ್ ಕುಮಾರ್ ಅವರು,